ಓಂ ಸಾಯಿರಾಮ್. ಎಲ್ಲರಿಗೂ ಗುರುಪೂರ್ಣಿಮೆ ಮಹೋತ್ಸವದ ಶುಭಾಶಯಗಳು. ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ನಡೆಯುತ್ತಿರುವ 8 ದಿನಗಳ ಗುರುಪೂರ್ಣಿಮೆ ಮಹೋತ್ಸವದ ಇಂದಿನ ವಿಶೇಷ ಕಾರ್ಯಕ್ರಮಗಳಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಕ್ತಿ, ಸೇವೆ ಮತ್ತು ಸಾಯಿನಾಥರ ಕೃಪೆಯಿಂದ ಕೂಡಿದ ಈ ಪವಿತ್ರ ಕ್ಷಣಗಳನ್ನು ನಿಮ್ಮೊಂದಿಗೆ ಅನುಭವಿಸೋಣ. ಗಣಪತಿ ನಮಃ. ಓಂ ಗಂ ಗಣಪತಿ ನಮಃ. ಓಂ ಗಂ ಗಣಪತಿ ನಮಃ. ಓಂ ಸರಸ್ವತಿ ನಮಃ. ಓಂ ಶಾರದಾಂಬೆ ನಮಃ. ಓಂ ಶ್ರೀ ಸಾಯಿ ದತ್ತಾಯ ನಮಃ. ಓಂ ಸಾಯಿ ಹಾಸನಾಂಬೆ ನಮಃ. ಓಂ ಸಾಯಿ ದತ್ತಾಯ ನಮಃ. ಓಂ ಸಾಯಿ ಸಮರ್ಥಾಯ ನಮಃ. ಈಗ ಬಾಬಾ ಅವರ ಅಡುಗೆ ವಿಧಾನವನ್ನು ಹೇಮಾಡ ಪತ್ರಗಳು ವರ್ಣಿಸಿದ್ದಾರೆ. ಚರಣಾಶ್ರಿತ ಚಿತಾಪಹರರು, ಭಕ್ತೇಷ್ಟ ಸಂಪದನಾತ್ಮಕರು, ಸಕಲ ಜಗದಾಂಧಕಾರರು ಆದ ಶ್ರೀ ಸಾಯಿಬಾಬಾ ಅವರಿಗೆ ವಂದನೆಗಳು. ದ್ವೈತ ದಹನ, ಭಕ್ತ ಮನಮೋಹನ, ಭವಭಯಹರಣ ಮತ್ತು ಕರುಣಾಧನರಾದ ಸಾಯಿಬಾಬರಿಗೆ ಜಯವಾಗಲಿ. ಬೇರೆ ಬೇರೆ ಯುಗಗಳಿಗೆ ಬೇರೆ ಬೇರೆ ಸಾಧನೆಗಳು ನಿಯಮಿತವಾಗಿದೆ. ಕೃತಯುಗಕ್ಕೆ ತಪವು, ತ್ರೇತಾಯುಗಕ್ಕೆ ಜ್ಞಾನವು, ದ್ವಾಪರಕ್ಕೆ ಯಜ್ಞವು, ಕೊನೆಯದಾಗಿ ಕಲಿಯುಗಕ್ಕೆ ದಾನವು ನಿಯಮಿಸಲ್ಪಟ್ಟಿದೆ. ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠವಾದುದು. ಮಧ್ಯಾಹ್ನದ ನಮಗೆ ಊಟ ಸಿಗುತ್ತಿದ್ದರೆ ತಳಮಳಗೊಳ್ಳುತ್ತೇವೆ. ಅದೇ ರೀತಿ ಸಕಲ ಜೀವರಾಶಿಗಳು ಸಹ ಅನುಭವವಾಗುತ್ತದೆ. ಇದರಿಂದ ಯಾರು ಬಡವರಿಗೂ ಹಸಿದವರಿಗೂ ಆಹಾರವನ್ನು ನೀಡುವರೋ ಅವರೇ ಉತ್ತಮ ಧರ್ಮಿಷ್ಠರು. ಆಹಾರವೇ ಬ್ರಹ್ಮ. ಆಹಾರದಿಂದಲೇ ಸಮಸ್ತ ಜೀವನಾಶಿಗಳ ಸೃಷ್ಟಿಯಾಗಿರುವುದು ಮತ್ತು ಜೀವಿಸಿರುವುದು. ಮರಣದ ನಂತರ ಅದೇ ಆಹಾರವನ್ನು ಪ್ರವೇಶಿಸುತ್ತವೆ ಎಂಬುದಾಗಿ ತೈತಿರಿಯ ಉಪನಿಷತ್ತು ನೀಡಲಾಗಿದೆ. ಮಧ್ಯಾಹ್ನದ ಹೊತ್ತಿನಲ್ಲಿ ನಮ್ಮ ಮನೆ ಬಾಗಿಲಿಗೆ ಅತಿಥಿ ಬಂದರೆ ಅವನನ್ನು ಆಧರಿಸಿ ಆಹಾರ ನೀಡುವುದು ನಮ್ಮ ಆರ್ಥಿಕ ಕರ್ತವ್ಯ. ಸಂಪತ್ತು ದಾನ, ವಸ್ತುದಾನ, ಆಸ್ತಿ ದಾನ ಮುಂತಾದ ದಾನಗಳನ್ನು ಮಾಡಲು ವಿವೇಚನೆ ಇರಬೇಕು. ಆದರೆ ಆಹಾರದ ವಿಷಯದಲ್ಲಿ ಈ ವಿವೇಚನೆ ಅಗತ್ಯವಿಲ್ಲ. ನಿಮ್ಮ ಮನೆ ಬಾಗಿಲಿಗೆ ಮಧ್ಯಾಹ್ನದ ಹೊತ್ತಿನಲ್ಲಿ ಯಾರೇ ಬರಲಿ ಅವರಿಗೆ ಕೂಡಲೇ ಆಹಾರ ನೀಡಬೇಕು. ಕುರುಡ, ಕುಂಟ, ಹೆಣವ ಯಾರೇ ಬಂದರೂ ಅವರಿಗೆ ಮೊದಲು ನೀಡಿ ನಂತರ ಇತರರಿಗೂ ಬಂಧು ಬಳಗರಿಗೂ ಬಡಿಸಬೇಕು. ಅವರಿಗೆ ಮೊದಲು ನೀಡುವುದರಿಂದ ಬರುವ ಪುಣ್ಯ ಇನ್ನಿತರರಿಗೆ ನೀಡುವುದರಿಂದ ಬರುವ ಪುಣ್ಯಕ್ಕಿಂತಲೂ ಹೆಚ್ಚು. ಅನ್ನದಾನವಿಲ್ಲದ ಇತರ ದಾನ ಅಷ್ಟು ಶ್ರೇಷ್ಠವಲ್ಲ. ಅದು ಶಶಿ ಇಲ್ಲದ ನಿಶ್ಚಯ ನಕ್ಷತ್ರಗಳಂತೆಯೂ, ಕಮಲವಿಲ್ಲದ ಸರೋವರದಂತೆಯೂ, ಸಹಧರ್ಮಿ ಇಲ್ಲದ ಸಂಸಾರದಂತೆಯೂ, ಕುಂಕುಮವಿಲ್ಲದ ಸುವಾಸನೆಯಂತೆಯೂ, ಪ್ರೇಮವಿಲ್ಲದ ಭಜನೆಯಂತೆಯೂ ಇರುತ್ತದೆ. ಆದ್ದರಿಂದ ಅನ್ನದಾನವೇ ಶ್ರೇಷ್ಠತಮವಾದದ್ದು. ಬಾಬಾ ಅವರು ಆಹಾರವನ್ನು ತಯಾರಿಸಿ ಎಲ್ಲರಿಗೂ ಹೇಗೆ ಹಚ್ಚುತ್ತಿರುವುದನ್ನು ಈಗ ನೋಡೋಣ. ಬಾಬಾ ಅವರು ತಮಗೆ ಬೇಕಾದಷ್ಟು ಆಹಾರವನ್ನು ಭಿಕ್ಷೆ ಬೇಡಿ ತಂದು ಜೀವಿಸುತ್ತಿದ್ದರೆಂಬುದನ್ನು ಅವರೇ ತಿಳಿಸಿದ್ದೇವೆ. ಆದರೆ ಅವರಿಗೆ ಮನಸ್ಸು ಬಂದಾಗ ಮೊದಲಿನಿಂದ ಕೊನೆಯವರೆಗೆ ತಾವೇ ಸ್ವತಃ ಅಡುಗೆ ಮಾಡಿ ಮಸೀದಿಯಲ್ಲಿ ಇದ್ದವರೆಲ್ಲರಿಗೂ ಸ್ವತಃ ಬಡಿಸುತ್ತಿದ್ದರು. ಯಾರನ್ನೂ ಅವರು ಅವಲಂಬಿಸುತ್ತಿರಲಿಲ್ಲ, ಯಾರಿಗೂ ತೊಂದರೆ ಕೊಡುತ್ತಿರಲಿಲ್ಲ. ಸ್ವತಃ ಪೇಟೆಗೆ ಹೋಗಿ ಪದಾರ್ಥಗಳನ್ನು ತಾವೇ ತೆಗೆದುಕೊಂಡು ಬರೆಸಿದ್ದರು, ಅವರೇ ಅರಿಯುತ್ತಿದ್ದರು. ಮಸೀದಿಯ ಅಂಗಳದಲ್ಲಿ ಒಂದು ಒಲೆಯನ್ನು ಹಾಕಿ ಉರಿ ಹೊತ್ತಿಸಿ ಅದರ ಮೇಲೆ ಹಂಡೆ ಇಟ್ಟು ಅಳತೆ ಆಗಿ ನೀರು ತುಂಬಿ ಆಹಾರ ಪದಾರ್ಥಗಳನ್ನು ಕುದಿಸುತ್ತಿದ್ದರು. ಮಸೀದಿಯಲ್ಲಿ 2 ಹಂಡೆ ಇದ್ದವು, ಒಂದು ದೊಡ್ಡದು ಮತ್ತೊಂದು ಸಣ್ಣದು. ದೊಡ್ಡದರಲ್ಲಿ 100 ಜನರಿಗೂ, ಚಿಕ್ಕದರಲ್ಲಿ 50 ಜನರಿಗೂ ಸಾಲುವಷ್ಟು ಆಹಾರವು ತಯಾರಾಗುತ್ತಿತ್ತು. ಕೆಲವು ಸಾರಿ ಬರೀ ಅನ್ನ, ಕೆಲವು ಸಾರಿ ಮಾಂಸ ಮಿಶ್ರಿತ ಪಲಾವ್ ತಯಾರಿಸುತ್ತಿದ್ದರು. ಕೆಲವು ಸಾರಿ ಅನ್ನದ ಗಂಜಿಗೆ ಗೋಧಿ ಹಿಟ್ಟನ್ನು ಮಿಶ್ರಣ ಮಾಡಿ ಹಸಿಮೆಣಸಿನಕಾಯಿ ಅರ್ಧ ಹಾಕಿ ಅಂಬಲಿ ತಯಾರಿಸುತ್ತಿದ್ದರು. ಆಹಾರವು ಸರಿಯಾಗಿ ಬೆಂದಿದೆಯೋ ಇಲ್ಲವೋ ಎಂದು ನೋಡಲು ತಮ್ಮ ನಿಲುವಂಗಿಯ ತೋಳನ್ನು ಮೇಲಕ್ಕೆ ಸರಿಸಿ ಕುದಿಯುತ್ತಿದ್ದ ಹಂಡೆಯೊಳಗಿನ ಪದಾರ್ಥದಲ್ಲಿ ಕೈ ಹಾಕಿ ಚೆನ್ನಾಗಿ ಕಲಕುತ್ತಿದ್ದರು. ಆದರೂ ಅವರ ಕೈ ಸುಡುತ್ತಿರಲಿಲ್ಲ, ಮುಖ ಕುಂದುತ್ತಿರಲಿಲ್ಲ. ಆಹಾರವನ್ನು ಮೊದಲು ತಾತ್ಯಾ ಪಾಟೀಲ್ ಮತ್ತು ಮಹಾದಾಪತಿಯವರಿಗೆ ಕಳುಹಿಸಿ ಉಳಿದುದನ್ನು ಎಲ್ಲರಿಗೂ ಸ್ವಸ್ಥದಿಂದ ಬಳಸುತ್ತಾ ತುತ್ತು ಬಿಡುತ್ತಿದ್ದರು. ಈ ರೀತಿ ಬಾಬಾ ಅವರ ಹಸ್ತದಿಂದ ಆಹಾರವನ್ನು ಪಡೆದ ಜನರು ನಿಜಕ್ಕೂ. ಬಾಬಾ ಸಸ್ಯಾಹಾರ ಮತ್ತು ಮಾಂಸಾಹಾರಗಳನ್ನು ಎಲ್ಲ ಭಕ್ತರಿಗೂ ಕೊಡುತ್ತಿದ್ದಾರೆ ಎಂದು ಕೆಲವರು ಅನುಮಾನದಿಂದ ಪ್ರಶ್ನೆ ಕೇಳಬಹುದು. ಇದಕ್ಕೆ ಬಹು ಸುಲಭ ಮತ್ತು ನೇರವಾದ ಉತ್ತರ ಇದೆ. ಯಾರಿಗೆ ಮಾಂಸಾಹಾರದ ರೂಢಿ ಇತ್ತು ಅಂಥವರಿಗೆ ಮಾತ್ರ ತಮ್ಮ ಹಂಡೆಯಿಂದ ಮಾಂಸಾಹಾರ ನೀಡುತ್ತಿದ್ದರು. ಬೇರೆಯವರಿಗೆ ಅದು ಸ್ಪರ್ಶ ಕೂಡ ಮಾಡುತ್ತಿರಲಿಲ್ಲ. ಮಾಂಸಾಹಾರವನ್ನು ಉಪೇಕ್ಷಿಸುವ ಮನೋಭಾವವನ್ನು ತೋರಿಸುತ್ತಿರಲಿಲ್ಲ. ಗುರು ಕೊಟ್ಟ ಪ್ರಸಾದವನ್ನು ತಾನು ಸೇವಿಸುವುದು ಯೋಗ್ಯವೋ ಅಯೋಗ್ಯವೋ ಎಂದು ಯೋಚಿಸುವವನು ಸದ್ಗತಿಯನ್ನು ಹೊಂದಲಾರನು. ಕೆಲವು ಸಲ ಬಾಬಾ ಈ ಬಗ್ಗೆ ತಮ್ಮ ಭಕ್ತರನ್ನು ಪರೀಕ್ಷಿಸಿದ್ದಾರೆ. ಅಂದು ಏಕಾದಶಿ ಬಾಬಾ ಅವರು ದಾದಾ ಕೇಳ್ಕರ್ ಅವರನ್ನು ಕರೆದು ನೀನೇ ಸ್ವತಃ ಹೋಗಿ ಮಾಂಸವನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ಹಣ ಕೊಟ್ಟರು. ದಾದಾ ಕೇಳ್ಕರರು ಆಚಾರಶೀಲ ಬ್ರಾಹ್ಮಣರು. ಸದ್ಗುರುವಿಗೆ ಧನ, ಧ್ಯಾನ, ಧಾನ್ಯ, ಉಡುಪು ಇವುಗಳನ್ನು ಮಾತ್ರ ಅರ್ಪಿಸಲು ಸಾಲದು. ಅವರ ಆಜ್ಞೆಗಳು ಏನೇ ಆಗಿರಲಿ ಅವುಗಳನ್ನು ಪಾಲಿಸಬೇಕೆಂದು ಅವರು ಅರಿಸಿದ್ದರು. ಅವರ ಆಜ್ಞೆಯನ್ನು ಪಾಲಿಸುವುದೇ ನಿಜವಾದ ದಕ್ಷಿಣೆ ಎಂದು ಭಾವಿಸಿ ಸಂತೋಷದಿಂದ ಹೊರಟರು. ಆಗ ಬಾಬಾ ಅವರನ್ನು ಹಿಂದಕ್ಕೆ ಕರೆದು ನೀನು ಹೋಗಬೇಡ, ಬೇರೆ ಯಾರನ್ನಾದರೂ ಕಳುಹಿಸು ಎಂದರು. ಆಗ ದಾದಾ ತಮ್ಮ ಮನೆ ಜವಾನ ಪಾಂಡುನನ್ನು ಕಳುಹಿಸಿದರು. ಬಾಬಾ ಅವರು ಪುನಃ ಅವನನ್ನು ಕರೆದು ಅವನನ್ನು ತಡೆದರು. ಇನ್ನೊಂದು ಸಂದರ್ಭದಲ್ಲಿ ಬಾಬಾ ಅವರು ಕೇಳ್ಕರನ್ನು ಕುರಿತು ಈ ಪಲಾವ್ ಹೇಗಿದೆ ನೋಡು ಎಂದರು.
ದಾದಾ ಕೇಳ್ಕ ರುಚಿಯಾಗಿದೆ ಎಂದರು. ಆಗ ಪಾಪರು ಏನು ಇದನ್ನು ರುಚಿ ನೋಡಿಯೂ ಸಹ ಇಲ್ಲ, ಚೆನ್ನಾಗಿದೆ ಎಂಬುದು ಹೇಳಿದರೆ ಇತ್ತು, ಮುಚ್ಚಲ ತೆಗೆದು ನೋಡು ಎಂದು ಹೇಳಿ ಅವರ ಕೈಯನ್ನು ಆ ಪಾತ್ರೆಯೊಳಗೆ ಹಾಕಿ ಸ್ವಲ್ಪ ತೆಗೆದು ತಟ್ಟೆಗೆ ಹಾಕು, ಒಣಗುಟ್ಟು ಬೇಡ, ನಿನ್ನ ಆಚಾರವನ್ನು ಬದಿಗಿಡು ಎಂದರು. ತಾಯಿಗೆ ನಿಜವಾದ ಪ್ರೇಮ ಅನುಭವಿಸಿದಾಗ ಮಗುವನ್ನು ಚುಗುಡುತ್ತಾಳೆ. ಅಂದು ಅಳದ ಆರಂಭಿಸಿದರೆ ಆಗ ನನ್ನ ಕಂದ ಅಳಬೇಡ ಅಳಬೇಡ ಎಂದು ತಪ್ಪಿಕೊಳ್ಳುತ್ತಾಳೆ. ಹಾಗೆಯೇ ಬಾಬಾ ಅವರಲ್ಲಿ ನಿಜವಾದ ಮಾತು ಪ್ರೇಮ ಅಂಕುರಿಸಿ ಕೇಳ್ಕರ್ ಅವರನ್ನು ಕೀರ್ತನೆ ಮಾಡಿದರು ಅಷ್ಟೇ. ನಿಜವಾಗಿಯೂ ಯಾವ ಗುರುಗಳು ತಮ್ಮ ಶಿಷ್ಯರಿಗೆ ನಿಶ್ಚಿತವಾದ ಆಹಾರ ಸೇವಿಸಲು ಹೇಗೆ ಅವರನ್ನು ಕೆಡಿಸಲಾರರು. ಈ ಅಂಡೇರಿಯಲ್ಲಿ ಸುಮಾರು 1910 ಜನಕ ನಂತರ ನಿಂತು ಹೋಯಿತು. ಹಿಂದೆ ಇರದಂತೆ ದಾಸಗುಣವರ ಕೀರ್ತನೆಯಿಂದ ಬಾಬಾ ಅವರ ಕೀರ್ತಿ ದೇಶದ 3 ಮೂಲೆಗಳಿಗೂ ವ್ಯಾಪಿಸಿ ಭಕ್ತಕೋಟಿಯ ಶಿರಡಿಯಲ್ಲಿ ನೆರಳಾರಂಭಿಸಿತು. ಭಕ್ತರೇ ಅನೇಕ ಥರದ ವಸ್ತುಗಳನ್ನು, ಅನೇಕ ವಿಧವಾದ ನೈವೇದ್ಯವನ್ನು ಅರ್ಪಿಸಲು ಸಲಹುತ್ತಿದ್ದರು. ಇವು ಸಾಕಷ್ಟು ಬಂದು ಎಲ್ಲರಿಗೂ ಹಂಚಿದ ನಂತರವೂ ಹೆಚ್ಚಾಗಿ ಉಳಿಯುತ್ತಿದ್ದವು. ಈ ನೈವೇದ್ಯವನ್ನು ಬಾಬಾ ಹೇಗೆ ದೇವಾಲಯಗಳಲ್ಲಿ ಮತ್ತು ದೇವತೆಗಳಲ್ಲಿಟ್ಟ ಗೌರವವನ್ನು ವಿವರಿಸುವ ನಾನಾ ಸಾಹೇಬ್ ಚಾಂದೋರ್ಕರ್ ಕಥೆಯನ್ನು ನೋಡೋಣ. ಕೆಲವರು ಸಾಯಿಬಾಬಾ ಅವರು ಬ್ರಾಹ್ಮಣರಂತೂ ಮತ್ತೆ ಕೆಲವರು ಮುಸಲ್ಮಾನ ಹೇಳುತ್ತಿದ್ದರು. ಆದರೆ ಅವರು ಯಾವ ಮತ ಪಂಗಡಕ್ಕೂ ಸೇರಿರಲಿಲ್ಲ. ಅವರು ಯಾವಾಗ ಎದುರು ಆಡಿದ್ರು ಅವರ ಮತ ಯಾವುದು, ಅವರ ಮಾತಾಪಿತೃಗಳು ಯಾರು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಅದು ಈಗಲೂ ಗೊತ್ತಾಗಿಲ್ಲ. ಕಾರಣ ಅವರು ಬ್ರಾಹ್ಮಣ ಅಥವಾ ಮುಸಲ್ಮಾನರು ಎಂದು ನಿಶ್ಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಅವರು ಮಹಮ್ಮದನ್ನು ಅನ್ನುವುದಾದರೆ ಅವರು ಯಾವಾಗಲೂ ಅಗ್ನಿಕೊಂಡ ಉಳಿಸುತ್ತಿದ್ದರು. ಅವರ ಹತ್ತಿರ ತುಳಸಿ ಬೃಂದಾವನವಿದ್ದು ಶಂಖಘಂಟೆಗಳನ್ನು ಬಾರಿಸಲು ಅನುಮತಿ ಇತ್ತಿದ್ದರು. ಆ ವಿಧವಾದ ಹಿಂದೂಗಳ ಪೂಜೆಗೆ ಅನುಮತಿ ನೀಡುತ್ತಿದ್ದರೆ ಮಹಮ್ಮದನುವುದಾದರೆ ಕಿವುಡನ್ನು ಏಕೆ ಚುಚ್ಚಿಕೊಂಡಿದ್ದರು. ಹಿಂದೂ ದೇವಾಲಯಗಳನ್ನು ದುರಸ್ತಿಪಡಿಸಲು ತಮ್ಮ ಸ್ವತಃ ಹಣವನ್ನು ಏಕೆ ವ್ಯಯ ಮಾಡುತ್ತಿದ್ದರು. ಅದಕ್ಕೆ ವಿರುದ್ಧವಾಗಿ ಹಿಂದೂ ದೇವಾಲಯ ಮತ್ತು ಹಿಂದೂ ದೇವತೆಗಳಿಗೆ ಅಗೌರವವನ್ನು ಅವರು ಎಂದಿಗೂ ಸಹಿಸುತ್ತಿರಲಿಲ್ಲ. ಒಮ್ಮೆ ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ತಮ್ಮ ನಾದರಿಯ ಪತ್ನಿಯಾದ ಬನ್ನಿವಾಲೆಯವರೊಡನೆ ಶಿರಡಿಗೆ ಬಂದರು. ಅವರು ಮಸೀದಿಗೆ ಹೋಗಿ ಬಾಬಾರಿಗೆ ನಮಸ್ಕರಿಸಿ ಮಾತನಾಡಲು ಆರಂಭಿಸಿದ ಕೂಡಲೇ ಬಾಬಾ ಅವರು ನಾನಾವನ್ನು ಕುರಿತು, ಇಷ್ಟು ದಿನ ನನ್ನ ಸಂಕಟವಿದ್ದರೂ ನೀವು ಈ ರೀತಿ ಮಾಡಬಹುದೇ ಎಂದರು. ನಾನು ಅವರಿಗೆ ಮಾತಿನ ಅರ್ಥವಾಗಲಿಲ್ಲ. ಆದ್ದರಿಂದ ಅವರು ವಿವರಣೆ ಕೇಳಿದರು. ಆಗ ಬಾಬಾ ಅವರು, ನೀನು ಗೋಪನಗರಕ್ಕೆ ಬಂದು ಅಲ್ಲಿಂದ ಶಿರಡಿಗೆ ಹೇಗೆ ಬಂದೆ ಎಂದು ಕೇಳಲು ನಾನು ಅವರಿಗೆ ಕೂಡಲೇ ನಮ್ಮ ತಪ್ಪಿನ ಅರಿವಾಯಿತು. ಅವರು ಸಾಮಾನ್ಯವಾಗಿ ಶಿರಡಿಗೆ ಬರುವಾಗ ದಾರಿಯಲ್ಲಿ ಗೋದಾವರಿ ನದಿಯ ದಡದಲ್ಲಿದ್ದ ಕೋಪರ್ಗಾಂವದ ಶ್ರೀ ದತ್ತರ ಗುಡಿಯನ್ನು ಸಂದರ್ಶಿಸಿ ಬರುತ್ತಿದ್ದರು. ಆದರೆ ಈ ಸಾರಿ ತಮ್ಮ ಸಂಬಂಧಿಗಳು ಶ್ರೀ ದತ್ತರ ಭಕ್ತರಾಗಿದ್ದರೂ ಸಹ ಶಿರಡಿಗೆ ಬರಲು ತಡವಾಗಬಾರದೆಂದು ಬಗೆದು ಅವರನ್ನು ನೇರವಾಗಿ ಕರೆದುಕೊಂಡು ಬಂದಿದ್ದರು. ಆಗ ಅವರು ನಡೆದ ವಿಷಯವೆಲ್ಲವನ್ನು ತಿಳಿಸಿ ಗೋದಾವರಿಯಲ್ಲಿ ಸ್ನಾನ ಮಾಡುವಾಗ ಕಾಲಿಗೆ ಮುಳ್ಳು ಚುಚ್ಚಿ ಬಹಳ ನೋವಾಯಿತೆಂದು ಹೇಳಿ ತಮ್ಮ ತಪ್ಪು ಒಪ್ಪಿಕೊಂಡರು. ಅಂದು ಆಗ ಬಾಬಾ ಅವರು ಅದೇ ತಕ್ಕ ಶಿಕ್ಷೆ ಎಂದು ಹೇಳಿ ಮುಂದೆ ಎಚ್ಚರಿಕೆಯಿಂದ ಹೇಳಿದರು. ಈಗ ಪ್ರಸಾದ ವಿನಿಯೋಗದ ವಿಚಾರ. ಮಧ್ಯಾಹ್ನದ ಆರತಿ ಆದ ನಂತರ ಬಾಬಾ ಅವರು ಊರಿಯನ್ನು ಕೊಟ್ಟು ಆಶೀರ್ವದಿಸಿ ಎಲ್ಲರನ್ನು ಕಳುಹಿಸುತ್ತಿದ್ದರು. ನಂತರ ಮಸೀದಿಯ ಒಳಗೆ ಹೋಗಿ ತಮ್ಮ ಎಕ್ಕೆರೆಗಳಲ್ಲಿ ಭಕ್ತರನ್ನು ಕೂಡಿಸಿಕೊಂಡು ಊಟ ಮಾಡುತ್ತಿದ್ದರು. ಭಕ್ತರು ತಾವು ತಂದ ಎಲ್ಲ ನೈವೇದ್ಯಗಳನ್ನು ಚೆನ್ನಾಗಿ ಬೆರೆಸಿ ಬಾಬಾ ಅವರು ಮುಂದೆ ಇಡುತ್ತಿದ್ದರು. ಆಗ ಬಾಬಾ ಅವರು ಅದನ್ನು ಮೊದಲು ದೇವರಿಗೆ ಅರ್ಪಿಸಿ ನಂತರ ಸ್ವೀಕರಿಸುತ್ತಿದ್ದರು. ಕೆಲವು ಭಾಗವನ್ನು ಹೊರಗಡೆ ಕಾಯುತ್ತಿದ್ದ ಭಕ್ತರಿಗೆ ಹಂಚಿ ಉಳಿದುದನ್ನು ಒಳಗಡೆ ಬಂದಿದ್ದ ಭಕ್ತರಿಗೆ ಹಂಚುತ್ತಿದ್ದರು. ಬಾಬಾ ಅವರು ಶ್ಯಾಮ ಮತ್ತು ನಾನಾ ಸಾಹೇಬ್ ನಿಂಬೋಡ್ಕರ್ ಅವರನ್ನು ಬೆಳೆಸಲು ನೇಮಿಸಿದ್ದರು. ಅವರು ತಮ್ಮ ಕರ್ತವ್ಯವನ್ನು ಶಿರಸಾ ವಹಿಸಿ ನೆರವೇರಿಸುತ್ತಿದ್ದರು. ಈ ರೀತಿ ಭಕ್ತರು ತೃಪ್ತಿ ಹೊಂದುತ್ತಿದ್ದರು. ನಿತ್ಯ ಪವಿತ್ರವಾಗಿತ್ತು ಆ ಪ್ರಸಾದ. ಒಂದ್ಸಾರಿ ಹೇಮಾಡ ಬಂದರು. ಬಾಬಾ ಅವರ ಜೊತೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದರು. ಆಗ ಬಾಬಾ ಅವರು ಒಂದು ಲೋಟದ ಮೆಚ್ಚುಗೆ ತರಿಸಿ ಅದನ್ನು ಅವರಿಗೆ ಕೊಟ್ಟರು. ಅದರ ಬಿಳಿ ಬಣ್ಣವು ಅವರಿಗೆ ಮೆಚ್ಚುಗೆ ಆಯಿತು. ಆದರೆ ಅದಕ್ಕೆ ಹೊಟ್ಟೆಯಲ್ಲಿ ಸ್ಥಳವಿಲ್ಲವಿಲ್ಲ ಎಂದು ಚಿಂತಿಸಿದರು. ಆದರೂ ರುಚಿ ನೋಡಿದರು. ಅವರ ಮನೋಭಾವವನ್ನು ಕಂಡ ಬಾಬಾ ಅವರು, ಇಂಥ ಸಂದರ್ಭ ಮತ್ತೊಮ್ಮೆ ದೊರಕಲಾರದು, ಪೂರ್ತಿ ಕುಡಿದು ಬಿಡು ಎಂದರು. ಹೇಮಾಡ ಪಂತರು ಪೂರ್ತಿ ಕುಡಿದರು. ಬಾಬಾ ಅವರ ಭವಿಷ್ಯ ನಿಜವಾಯಿತು. ಯಾಕೆಂದರೆ ಸ್ವಲ್ಪ ದಿನಗಳಲ್ಲಿ ಬಾಬಾ ಬರಲು ಪ್ರಯತ್ನ ಮಾಡಿದರು. ಹೇಮಾಡ ಪಂತರು ಒಂದು ಲೋಟ ಮಜ್ಜಿಗೆ ಕುಡಿದರು. ಆದರೆ ಅವರು ಸಾಯಲಿಲ್ಲ ಎಂಬ ಅಮೃತವನ್ನು ನನಗೆ ಸಮೃದ್ಧಿಯಾಗಿ ಬದುಕಿಸಿದ್ದಾರೆ. ಆದ್ದರಿಂದ ನಾವು ಅವರಿಗೆ ಕೃತಾರ್ಥರಾಗಿರಬೇಕು. ನಾವು ಈ ಸಾಯಲಿನ ಅಮೃತವನ್ನು ಸೇವಿಸಿ ಸಂತೋಷದಿರೋಣ. ಓಂ ಸಾಯಿರಾಮ್. ಔಟು ಶ್ರೀ ಸಾಯಿ, ಪೀಸ್ ಬಿ ಟು ಆಲ್. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ, ದಿಗಂಬರ ದಿಗಂಬರ
ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಔದುಂಬರ ಔದುಂಬರ ಶ್ರೀ ನರಸಿಂಹ ಸರಸ್ವತಿ ಔದುಂಬರ 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 ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಔದುಂಬರ ಔದುಂಬರ ಶ್ರೀ ನರಸಿಂಹ ಸರಸ್ವತಿ ಔದುಂಬರ 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 ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಔದುಂಬರ ಔದುಂಬರ ಶ್ರೀ ನರಸಿಂಹ ಸರಸ್ವತಿ ಔದುಂಬರ 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 ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ. ಓಂ ಸಾಯಿರಾಮ್. 39ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ ಗೀತೆಯ ಒಂದು ಶ್ಲೋಕದ ಅರ್ಥವನ್ನು ವಿವರಿಸಲಾಗಿದೆ. ಪಾಪ ಅವರಿಗೆ ಸಂಸ್ಕೃತವು ತಿಳಿದಿಲ್ಲವೆಂದು ಹೇಳಿದ ಕೆಲವರು ಆಕ್ಷೇಪಣೆಯನ್ನು ಬದಿಗೊತ್ತಿ ಅವರ ಸಂಸ್ಕೃತ ಜ್ಞಾನವು ಹೇಗಿತ್ತು ಎಂಬುದನ್ನು ಇಲ್ಲಿ ಹೇಮಾಡಕಂತ ವಿವರಿಸಿದ್ದಾರೆ. ಶ್ರೀ ಸಾಯಿಬಾಬಾ ಅವರು ತಮ್ಮ ಮಹಾ ಸಮಾಧಿಯ ತನಕ ಅಲ್ಲಿ ಜೀವಿಸಿದ ದ್ವಾರಕಾಮಣಿ ಮತ್ತು ಶಿರ್ಡಿ ಗ್ರಾಮವು ನಿಜಕ್ಕೂ ಪುಣ್ಯ ಪಡೆದಿದ್ದನ್ನು ಹೇಳಬಹುದು. ಅವರಿಂದ ಆಶೀರ್ವದಿಸಲ್ಪಟ್ಟ ಶಿರ್ಡಿ ಮಾಸಗಳೇ ಧನ್ಯರು. ಶಿರ್ಡಿಯು ಮೊದಲು ಕೇವಲ ಒಂದು ಸಣ್ಣ ಹಳ್ಳಿಯಾಗಿತ್ತು. ಬಾಬಾ ಅವರ ಸಂಪರ್ಕದಿಂದ ಅದು ಕೀರ್ತಿಯನ್ನು ಪಡೆದು ಒಂದು ಪವಿತ್ರ ಯಥಾಸ್ಥರವಾಯಿತು. ಶಿರ್ಡಿ ಜನರು ಸ್ನಾನ ಮಾಡುವಾಗ, ಓದುವಾಗ, ಉಳುವಾಗ, ಬಿತ್ತುವಾಗ, ರಾಶಿ ಮಾಡುವಾಗ ಎಲ್ಲ ಸಂದರ್ಭಗಳಲ್ಲಿ ಸಾಯಿಬಾಬಾವರು ಗುಣಗಾನ ಮಾಡುತ್ತಾ ಆನಂದದಿಂದ ಇದ್ದರು. ಬಾಬಾ ಅವರ ಗೀತಾ ವ್ಯಾಖ್ಯಾನ. ಬಾಬಾ ಅವರಿಗೆ ಸಂಸ್ಕೃತ ಇತ್ತೆಂದು ಯಾರಿಗೂ ತಿಳಿದಿರಲಿಲ್ಲ. ಒಂದು ದಿವಸ ನಾನಾ ಸಾಹೇಬ್ ಚಾಂದೋರ್ಕರ್ ಅವರಿಗೆ ಭಗವದ್ಗೀತೆಯ ಒಂದು ಶ್ಲೋಕವನ್ನು ವಿವರಿಸಿ ಎಲ್ಲರನ್ನೂ ಬೆಳಕುಗೊಳಿಸಿದರು. ಬಾಬಾ ನಾನಾ ಸಾಹೇಬರು ಪವಿತ್ರವಾದ ವೇದಾಂತವನ್ನು ಬಹುಮಟ್ಟಿಗೆ ಬಲ್ಲವರಾಗಿದ್ದರು. ಅವರ ಗೀತೆ ಮತ್ತು ಅದರ ಮೇಲೆ ಟೀಕೆಗಳನ್ನು ಸಹ ತಿಳಿದು ಬಹಳ ಆಂಭಾವದಿಂದ ಇದ್ದರು. ಇದು ಬಾಬಾ ಅವರಿಗೆ ಗೊತ್ತಿಲ್ಲವೆಂದು ಮತ್ತು ಅವರಿಗೆ ಸಂಸ್ಕೃತವೇ ಬಾರದೆಂದು ಅವರು ತಿಳಿದಿದ್ದರು. ಬಾಬಾ ಅವರು ಈ ಗುಡ್ಡೆಯನ್ನು ಒಡೆದರು. ಒಂದು ದಿನ ಮಸೀದಿ ತುಂಬ ಭಕ್ತರು ನೆರೆದಿದ್ದರು. ಆಗ ನಾನಾ ಅವರು ಬಾಬಾ ಅವರು ಪ್ರಾರ್ಥನೆ ಮಾಡಲು ಕುಳಿತಿದ್ದರು. ಬಾಬಾ, ನಾನು ಅದೇನು ಗೊಣಗೊಟ್ಟುತ್ತಿರುವೆ? ಅದು ಬಾಬಾ ಒಂದು ಸಂಸ್ಕೃತ ಶ್ಲೋಕ ಹೇಳುತ್ತಿದ್ದೇನೆ. ಯಾವ ಶ್ಲೋಕ? ಭಗವದ್ಗೀತೆಯದು. ಜೋರಾಗಿ ಹೇಳು. ತದ್ವಿಧಿ ಪ್ರಣಿಪಾತೇನ ಪರಿದರ್ಶನೇನ ಸೇವೆಯ ಉಪದೇಶಂತಿದೆ ಜ್ಞಾನಂ ಜ್ಞಾನಿನಂ ಜ್ಞಾನಿನಃ ಸತ್ವದರ್ಶಿನಃ. ತದ್ವಿಧಿ ಪ್ರಣಿಪಾತೇನ ಪರಿದರ್ಶನೇನ ಸೇವೆಯ ಉಪದೇಶಂತಿದೆ ಜ್ಞಾನಂ ಜ್ಞಾನಿನಃ ಸತ್ವದರ್ಶಿನಃ. ಅಂದರೆ ವಂದನ ಪೂರ್ವಕವಾಗಿ ಪುನಃ ಪುನಃ ಪ್ರಶ್ನೆಗೈದು ಸೇವೆಯನ್ನು ಮಾಡಿ ಅದನ್ನು ನೀನು ತಿಳಿ. ತತ್ವದರ್ಶಿಗಳಾದ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶಿಸುವರು. ಬಾಬಾ, ಅದರ ಅರ್ಥ ಗೊತ್ತಿದೆಯೇ? ಗೊತ್ತಿದೆ. ಎಲ್ಲಿ ಹೇಳು. ಅದರ ಅರ್ಥ ಇದು: ಸಾಷ್ಟಾಂಗ ನಮಸ್ಕಾರದಿಂದ ವಿಚಾರಣೆ ಮತ್ತು ಸೇವೆ ಮಾಡುವುದರಿಂದ ಜ್ಞಾನವೇನೆಂಬುದನ್ನು ತಿಳಿ. ಆಗ ನೈಜವಾದ ಜ್ಞಾನ ಸಂಪಾದನೆ ಮಾಡಿದವರು ನಾನು ಉಪದೇಶ ಮಾಡುತ್ತಾರೆ. ಬಾಬಾ, ನನಗೆ ಅದರ ತಾತ್ಪರ್ಯ ಬೇಕಿಲ್ಲ, ಪ್ರತಿಪದಾರ್ಥ ಹೇಳು. ಆಗ ನಾನಾ ಸಾಹೇಬ್ ಪ್ರತಿಪದಾರ್ಥವನ್ನು ಹೇಳಿದರು.
ಪರಿಪ್ರಶ್ನೆ ಎಂದರೇನು? ವಿಚಾರ ಮಾಡುವುದು. ಪ್ರಶ್ನೆ ಎಂದರೇನು? ಅದೇ ಉತ್ತರ, ಪ್ರಶ್ನಿಸುವುದು. ಪರಿಪ್ರಶ್ನೆ ಎಂದರೂ ಅರ್ಥ, ಪ್ರಶ್ನೆ ಎಂಬುದಕ್ಕೂ ಅದೇ ಅರ್ಥವೇ? ಹಾಗಿದ್ದರೆ ವ್ಯಾಸರು ಪರಿ ಎಂದಕ್ಕೆ ಸೇರಿಸಿದರು? ವ್ಯಾಸರ ತಲೆ ಕೆಟ್ಟಿತ್ತೆ. ಪರಿಪ್ರಶ್ನೆ ಎಂಬುದಕ್ಕೆ ಬೇರೆ ಅರ್ಥ ನನಗೆ ತಿಳಿಯದು. ಉಪದೇಶದಂತಿದೆ ಜ್ಞಾನವೆಂದು ಓದುವಾಗ ಜ್ಞಾನ ಎಂಬ ಪದಕ್ಕೆ ಬದಲಾಗಿ ಬೇರೆ ಯಾವುದೇ ಪದವನ್ನು ಓದುವೆಯಾ? ಹೌದು. ಆ ಪದ ಯಾವುದು? ಅಜ್ಞಾನ. ಅದರಿಂದ ಶ್ಲೋಕಕ್ಕೆ ಬೇರೆ ಅರ್ಥವಿದೆಯೇ? ಇದೆ. ಆದರೆ ಶಂಕರ ಭಾಷೆಯಲ್ಲಿ ಅಂತಹ ರಚನೆಯನ್ನು ಕೊಟ್ಟಿಲ್ಲ. ಬಾಬಾ ಅವರು ಕೊಡದಿದ್ದರೂ ಪರವಾಗಿಲ್ಲ. ಅಜ್ಞಾನವೆಂಬ ಪದವನ್ನು ಉಪಯೋಗಿಸುವುದರಿಂದ ಒಳ್ಳೆಯ ಅರ್ಥ ದೊರಕಬಹುದಾದರೆ ಉಪಯೋಗಿಸಲು ಅಭ್ಯಂತರವೇನು? ಅಜ್ಞಾನದ ಪದ ಉಪಯೋಗಿಸಿ ಅರ್ಥ ಮಾಡಲು ನನಗೆ ಸಾಧ್ಯವಿಲ್ಲ. ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನಗಳಿಗೆ ನಮಸ್ಕಾರ ಮಾಡಲು ಏಕೆ ಹೇಳಿದನು? ವಿಚಾರಣೆ ಮತ್ತು ಸೇವೆ ಮಾಡಲು ಏಕೆ ಹೇಳಿದನು? ಕೃಷ್ಣನೇ ಸ್ವತಃ ತತ್ವದರ್ಶಿಯಾಗಿರಲಿಲ್ಲವೇ? ಜ್ಞಾನದ ಪ್ರತೀಕವೇ ಅವನಾಗಿರಲಿಲ್ಲವೇ? ಹೌದು, ನನಗೆ ಅರ್ಥವಾಗಿಲ್ಲ. ಇದು ನಿನಗೆ ತಿಳಿದಿಲ್ಲವೇ? ಅವರ ಗರ್ಭಭಂಗವಾಯಿತು. ಆಗ ಅವರು ಜ್ಞಾನಗಳಿಗೆ ನಮಿಸುವುದೇ ಸಾಲದು, ನಾವು ಸದ್ಗುರುವಿಗೆ ಪೂರ್ಣ ಶರಣಾಗತರಾಗಿರಬೇಕು. ವಿಚಾರಣೆ ಮಾಡುವುದು ಮಾತ್ರವೇ ಸಾಲದು, ವಿಚಾರಣೆಯು ಗಂಭೀರವಾಗಿರಬೇಕು. ಗುರುಗಳನ್ನು ಪರೀಕ್ಷಿಸುವ ಉದ್ದೇಶವಿರಬಾರದು, ಕುತೂಹಲಕ್ಕಾಗಿರಬಾರದು. ಮೋಕ್ಷ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಪಟ್ಟಿದ್ದಾಗಿ ಇರಬೇಕು. ಸೇವೆಯನ್ನು ಮಾಡುವಾಗ ನಾವು ಮಾಡುತ್ತಿದ್ದೇವೆ ಎಂಬ ಮನೋಭಾವ ಇರಬಾರದು. ಈ ದೇವರು ಗುರುವಿದನು, ಅವನ ಸೇವೆಗಾಗಿ ಇದು ಮೀಸಲು ಎಂದು ಮನೋಭಾವ ತಾಳಬೇಕು. ಇದನ್ನು ಅನುಸರಿಸಿದರೆ ಸದ್ಗುರು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಜ್ಞಾನದ ಅರ್ಥವನ್ನು ಸ್ಪಷ್ಟಪಡಿಸುವನು. ಅವರಿಗೆ ಇದರ ಅರ್ಥವಾಗಲೇ ಇಲ್ಲ. ಜ್ಞಾನೋಪದೇಶ ಎಂಬುದು ಹೇಗೆ ಇದ್ದಿದ್ದು? ಅಜ್ಞಾನವನ್ನು ನಾಶ ಮಾಡುವುದೇ ಜ್ಞಾನ, ಕತ್ತಲೆಯನ್ನು ಹೋಗಲಾಡಿಸುವುದೇ ಬೆಳಕು, ದ್ವೈತ ಭಾವನೆಯನ್ನು ನಾಶ ಮಾಡುವುದೇ ಅದ್ವೈತ. ದ್ವೈತವನ್ನು ನಾಶ ಮಾಡಬೇಕೆಂದಾಗ ಅದ್ವೈತದ ವಿಚಾರವನ್ನು ಎತ್ತುತ್ತೇವೆ. ಕತ್ತಲೆಯನ್ನು ಹೋಗಲಾಡಿಸಲು ಬೆಳಕು ಬೇಕು. ಅದ್ವೈತದ ಸ್ಥಿತಿಯನ್ನು ತಿಳಿಯಬೇಕಾದರೆ ದ್ವೈತ ಭಾವನೆಯು ನಿರ್ಮೂಲವಾಗಬೇಕು. ಶಿಷ್ಯನು ಸಹ ಗುರುವಿನಂತೆ ಜ್ಞಾನದ ಪ್ರತೀಕ. ಇದರಲ್ಲೇ ವ್ಯತ್ಯಾಸ. ಅವರ ಮನೋಭಾವ, ಶ್ರೇಷ್ಠ ಅರಿವು, ತತ್ವ ಮತ್ತು ಐಶ್ವರ್ಯ ಯೋಗಗಳಲ್ಲಿ ಅಡಗಿರುತ್ತವೆ. ಶಕ್ತಿಯು ದೈವಿಕ, ಸದ್ಗುರುವು ನಿರ್ಗುಣನು, ಸಚ್ಚಿದಾನಂದನು. ಮಾನವರನ್ನು ಉದ್ಧರಿಸಿ ಲೋಕೋದ್ಧಾರ ಮಾಡಲು ಅವನು ಮಾನವನಾಗಿ ಅವತರಿಸುತ್ತಾನೆ. ಅವನ ನೈಷ್ಠತ್ವವಾಗಲಿ, ದೈವಿಕ ಶಕ್ತಿಯಾಗಲಿ, ಯೋಗ್ಯತೆ ಆಗಲಿ ಕುಗ್ಗದಂತಿರುವುದು. ಶಿಷ್ಯನು ಸಹ ಅದೇ ಸ್ವರೂಪವುಳ್ಳವನೇ. ಆದರೆ ಅವನು ಅಸಂಖ್ಯಾತ ಜನ್ಮಗಳನ್ನು ಎತ್ತಿ ಶುದ್ಧ ಚೈತನ್ಯವೆಂದರೆ ಅಜ್ಞಾನದಲ್ಲಿ ಬಿದ್ದಿರುತ್ತಾನೆ. ಅವನಿಗೆ ನಾನೇ ಜೀವ, ಪ್ರಾಣಿ, ನಮ್ರತೆಯುಳ್ಳವನು ಎಂಬ ಕಲ್ಪನೆ ಬರುತ್ತದೆ. ಗುರುವು ಅವನನ್ನು ಯಜ್ಞಾನ ಎಂಬ ಸುಳಿಯಿಂದ ತಪ್ಪಿಸಿ ಉಪದೇಶ ನೀಡಬೇಕು. ಕೊನೆಯಿಲ್ಲದ ಜನ್ಮಾಂತರಗಳಲ್ಲಿಯೂ ನಾನೇ ಜೀವ, ನಾನೇ ಪ್ರಾಣಿ ಎಂದು ನಂಬಿರುವ ಶಿಷ್ಯನಿಗೆ ಗುರುವು ಅವನು 100 ಜನ್ಮಗಳಲ್ಲಿ ನೀನೇ ದೇವರು, ನೀನೇ ದೊಡ್ಡವನು, ಸಂಪನ್ನನು ಎಂದು ಬೋಧಿಸಿ ಅವನನ್ನು ದಿಗ್ಬಂಧಿತನಾಗಿ ಮಾಡುತ್ತಾನೆ. ಆಗ ಅವನಿಗೆ ಅರಿವು ಉಂಟಾಗುತ್ತದೆ. ನಾನು ದೇಹ, ನಾನು ಜೀವ ಮಾತ್ರ, ಈ ಪ್ರಪಂಚ ಮತ್ತು ಪರಮಾತ್ಮನೆಂಬುದು ನನಗೆ ಬೇರೆಯಾಗಿದ್ದು ಎಂಬ ಶಿಷ್ಯನ ಭ್ರಮೆಯು ಅವನಲ್ಲಿ ಜನ್ಮಾಂತರಗಳಿಂದ ಹುಟ್ಟಿ ಬಂದ ದೋಷ. ಈ ಭ್ರಮೆ ಮತ್ತು ದೋಷವನ್ನು ಬೇರು ಸಹಿತ ನಿರ್ಮೂಲನ ಮಾಡಲು ಅವನು ವಿಚಾರಣೆ ಮಾಡಿಕೊಡಬೇಕು. ಅಜ್ಞಾನವೆಂಬುದು ಹೇಗೆ ಹುಟ್ಟಿದ್ದು, ಅದೆಲ್ಲಿದೆ, ಇದನ್ನು ಅವನಿಗೆ ತೋರಿಸುವುದೇ ಗುರುವಿನ ಉಪದೇಶ. ಇದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳು ಈ ರೀತಿ ಇವೆ. ನಾನೇ ಜೀವ, ಶರೀರವೇ ಆತ್ಮ, ದೇವರು, ಜೀವ ಮತ್ತು ಪ್ರಪಂಚ ಎಂಬುದು ಭಿನ್ನವಾದವುಗಳು. ನಾನು ದೇವರಲ್ಲ, ಶರೀರವು ಆತ್ಮವಲ್ಲವೆಂಬುದು ನಾನರಿಯೇ. ಪರಮಾತ್ಮ, ಜೀವ, ಪ್ರಪಂಚ, ಶರೀರ ಇವು ಒಂದೇ ಎಂಬುದನ್ನು ನಾನರಿಯೇ. ಈ ದೋಷಗಳನ್ನು ನಿರ್ಮೂಲನೆ ಮಾಡದಿದ್ದರೆ ದೇವರು, ಜೀವ, ಪ್ರಪಂಚ, ಶರೀರ ಇವುಗಳೇನೆಂಬುದನ್ನು ಶಿಷ್ಯನು ಅರಿಯಲಾರ. ಅವುಗಳಿಗಿರುವ ಸಂಬಂಧವು ಅವನಿಗೆ ಅರಿವಾಗುತ್ತಿಲ್ಲ. ಇಂತಹ ಅಜ್ಞಾನವನ್ನು ಹೋಗಲಾಡಿಸಲು ಅವನಿಗೆ ಉಪದೇಶವು ಅಗತ್ಯ. ಅವನ ದೋಷಗಳನ್ನು ನಿರ್ಮೂಲನೆ ಮಾಡಿ ಅಜ್ಞಾನವನ್ನು ಹೋಗಲಾಡಿಸುವುದೇ ಉಪದೇಶ. ಅವರು ಮುಂದುವರೆದು, ಪ್ರಣಿಪಾತವೆಂದರೆ ಶರಣಾಗತಿ ಎಂದರ್ಥ. ಶರಣಾಗತಿ ಎಂದರೆ ತನು, ಮನ ಮತ್ತು ಧನದ ಅರ್ಪಣೆ. ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನಿಗಳ ಕಡೆಗೆ ಹೋಗಲು ಹೇಗೆ ಸೂಚಿಸಿದನು ಎಂಬುದಕ್ಕೆ ಸಮಸ್ತ ಚರಾಚರಗಳನ್ನು, ಜ್ಞಾನಿಗಳನ್ನು ಪರಮಾತ್ಮನೆಂದು ತಿಳಿಯುವನು ಎಂದು ಬಾಬಾ ವಿವರಿಸಿದರು. ಸಮಾಧಿ ಮಂದಿರ, ಗೋಟಿವಾಡ ಅವು ಮಾಡಲು ಇಚ್ಛಿಸಿದ ವಿಷಯಗಳ ಬಗ್ಗೆ ಅವರು ಎಂದೂ ಮುಂಚಿತವಾಗಿ ಸೂಚಿಸುತ್ತಿರಲಿಲ್ಲ, ಗಡಿಬಿಡಿ ಮಾಡುತ್ತಿರಲಿಲ್ಲ. ಆದರೆ ಜನರು ಆಶ್ಚರ್ಯಪಡುವಂತೆ ಸಮಯ ಸಂದರ್ಭಗಳನ್ನು, ವಾತಾವರಣಗಳನ್ನು ನಿರ್ಮಿಸಿಕೊಳ್ಳುತ್ತಿದ್ದರು. ಸಮಾಧಿ ಮಂದಿರದ ನಿರ್ಮಾಣ ಇದನ್ನು ಉದಾಹರಿಸುತ್ತದೆ. ನಾಗಪುರದ ಲಕ್ಷಾಧೀಶರಾದ ಶ್ರೀಮಾನ್ ಬಾಪು ಸಾಹೇಬ ಬೂಟಿಯವರು ಕುಟುಂಬ ಸಮೇತ ಶಿರಡಿಗೆ ಬಂದು ವಾಸ ಮಾಡತೊಡಗಿದರು. ಅವರಿಗೆ ತಮ್ಮದೇ ಆದ ಒಂದು ಧರ್ಮಶಾಲೆಯನ್ನು ಅಲ್ಲಿ ಕಟ್ಟಿಸಬೇಕೆಂದು ಬಯಕೆ ಮನದಲ್ಲಿ ಮೂಡಿತು. ಕೆಲವು ದಿನಗಳ ನಂತರ ಉದ್ದೇಶಿತ ಮಾಡದಲ್ಲಿ ಮಲಗಿರುವಾಗ ಕನಸಿನಲ್ಲಿ ಬಾಬಾ ಅವರ ದರ್ಶನ ನೀಡಿ, ನಿನ್ನದೇ ಆದ ಒಂದು ಧರ್ಮಶಾಲೆಯನ್ನು ದೇವಸ್ಥಾನ ಸಹಿತ ಕಟ್ಟಬಹುದು ಎಂದರು. ಅಲ್ಲಿಯೇ ಮಲಗಿದ್ದ ಶ್ಯಾಮ ಅವರಿಗೂ ಅದೇ ಥರದ ಕನಸಾಯಿತು. ಬಾಬು ಸಾಹೇಬರು ಅಳುತ್ತಿದ್ದ ಶ್ಯಾಮ ಅವರನ್ನು ನೋಡಿ, ಏಕೆ ಅಳುತ್ತಿದ್ದೀರಿ ಎಂದು ಪ್ರಶ್ನಿಸಿದರು. ಆಗ ಶ್ಯಾಮ, ಬಾಬಾ ಅವರು ನನ್ನ ಸಮೀಪಕ್ಕೆ ಬಂದು ದೇವಸ್ಥಾನ ಸಹಿತವಾದ ವಾಡವೊಂದನ್ನು ನಿರ್ಮಿಸು ಎಂದು ಆಜ್ಞಾಪಿಸಿದರು ಎಂದರು.
ಅವರ ವಾಣಿಯನ್ನು ಕೇಳಿ ಆನಂದಭರಿತನಾದೆ. ಆದ್ದರಿಂದಲೇ ಆನಂದ ಬಾಷ್ಪ ಸುರಿಯುತ್ತಿದೆ ಎಂದು ಹೇಳಿದರು. ಇರುಮಲ ಕನಸು ಒಂದೇ ಆದದ್ದನ್ನು ಕಂಡು ಬೂಟಿಯವರಿಗೆ ಆಶ್ಚರ್ಯ ಆಯಿತು. ಕೂಡಲೇ ವಾಡ ನಿರ್ಮಾಣಕ್ಕೋಸ್ಕರ ಶ್ಯಾಮ ಅವರೊಡನೆ ಕಲಿತು ಒಂದು ಯೋಜನೆ ತಯಾರಿಸಿದರು. ಕಾಕಾ ಸಾಹೇಬ್ ದೀಕ್ಷಿತರು ಒಪ್ಪಿದರು. ಅದನ್ನು ಬಾಬಾ ಅವರ ಮುಂದೆ ಇರಿಸಲಾಯಿತು. ಬಾಬಾ ಅವರು ಒಪ್ಪಿಗೆ ಕೊಟ್ಟರು. ಶ್ಯಾಮ ಅವರ ನೇತೃತ್ವದಲ್ಲಿ ವಾಡ ನಿರ್ಮಾಣ ಕಾರ್ಯ ಆರಂಭವಾಗಿ ಛಾವಣಿ ತನಕ ಬಂದಿತು. ಒಂದು ದಿನ ಬಾಬಾ ಅವರು ಲೇಂಡಿಗೆ ಹೋಗುತ್ತಿರುವಾಗ ಕಟ್ಟಡಕ್ಕೆ ತಿದ್ದುಪಡಿಗಳನ್ನು ಸೂಚಿಸಿದರು. ಮೇಲ್ವಿಚಾರಣೆಯನ್ನು ಬಾಪು ಸಾಹೇಬರು ವಹಿಸಿಕೊಂಡರು. ಕೆಲಸ ಸಾಗುತ್ತಿರುವಾಗ ಮಧ್ಯದ ಅಂಗಳದಲ್ಲಿ ಮುರಳೀಧರನ ಪ್ರತಿಮೆ ನೀಡಬೇಕೆಂದು ಬೂಟಿಯವರಿಗೆ ವಿಚಾರ ಮಾಡಿತು. ಇದನ್ನು ಬಾಬಾ ಅವರಿಗೆ ತಿಳಿಸಲು ಶ್ಯಾಮ ಅವರಿಗೆ ಹೇಳಿದರು. ಶ್ಯಾಮ ಅವರು ಬಾಬಾ ಅವರನ್ನು ಕೇಳನಾಗಿ ಅವರು ಸಮ್ಮತಿಸಿದರು. ದೇವಾಲಯ ಪೂರ್ತಿಯಾದ ನಂತರ ನಾನೇ ಅಲ್ಲಿಗೆ ಬಂದು ವಾಸಿಸುವನೆಂದು ಬಾಬಾ ನುಡಿದರು. ನಂತರ ದೃಷ್ಟಿಸುರಿ ವಾಡ ನೋಡಿ ನಾವೇ ಅದನ್ನು ಉಪಯೋಗಿಸೋಣ, ಅಲ್ಲಿಯೇ ವಾಸಿಸೋಣ ಎಂದು ಹೇಳಿದರು. ಆಗ ಶ್ಯಾಮ ಅವರ ಮಧ್ಯದ ಅಂಗಳದಲ್ಲಿ ಪೂಜಾ ಸ್ಥಳಕ್ಕೆ ತಳಪಾಯ ಹಾಕಲು ಈ ದಿವಸ ಯೋಗ್ಯವಾಗಿದೆಯೇ ಎಂದು ಕೇಳಲು ಬಾಬಾ ಅವರು ಸರಿ ಎಂದರು. ಶ್ಯಾಮ ಹಿಂತಿರುಗಿ ವಾಡಕ್ಕೆ ಬಂದು ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಕಾರ್ಯವನ್ನು ಆರಂಭಿಸಿದರು. ಅಮೆಚರಿಯಾಗಿ ಎಲ್ಲವೂ ಮುಗಿಯಿತು. ಮುರಳೀಧರನ ಪ್ರತಿಮೆ ತಯಾರಿಕೆಗೂ ಹೇಳಿದರು. ಆದರೆ ಆ ಪ್ರತಿಮೆ ತಯಾರಾಗುವ ಮೊದಲೇ ಪರಿಸ್ಥಿತಿ ಬದಲಾಯಿತು. ಬಾಬಾ ಅವರು ತೀವ್ರ ಜ್ವರದಿಂದ ಹಾಸಿಗೆ ಹಿಡಿದರು. ಬಾಪು ಸಾಹೇಬರು ತಮ್ಮ ವಾಡ ಬಾಬಾ ಅವರ ಪಾತ್ರದಿಂದ ಪವಿತ್ರವಾಗುವುದೋ ಇಲ್ಲವೋ ಎಂಬ ಕಳವಳದಿಂದಿದ್ದರು. ಬಾಬಾ ಅವರು ಗತಿಸುವ ಮೊದಲು ನನ್ನನ್ನು ವಾಡಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು. ಆದ್ದರಿಂದ ಅವರೆಲ್ಲರಿಗೂ ಸಮಾಧಾನವಾಯಿತು. ಬಾಬಾ ಯುರೋಪವನ್ನು ತ್ಯಜಿಸಿದ ನಂತರ ತಕ್ಕ ಮರ್ಯಾದೆಗಳಿಂದ ಮತ್ತು ಸಂಭ್ರಮದಿಂದ ಮುರಳೀಧರನ ಪ್ರತಿಮೆಗೋಸ್ಕರ ಮೀಸಲಾಗಿದ್ದ ಸ್ಥಳದಲ್ಲಿ ಅವರನ್ನು ಸಮಾಧಿ ಮಾಡಲಾಯಿತು. ನಿಜವಾಗಿಯೂ ಬಾಬಾ ಮುರಳೀಧರನಾದರು. ಇದೇ ಈಗಿರುವ ಮಹಾ ಸಮಾಧಿ ಮಂದಿರ. ಬಾಬಾ ಅವರ ಪರಮ ಪವಿತ್ರವಾದ ಶರೀರವು ಸಮಾಧಿ ಮಾಡಲ್ಪಟ್ಟಿರುವ ವಾಡಾ ನಿರ್ಮಾಪಕರಾದ ಶ್ರೀಮಾನ್ ಪೂರ್ತಿಯವರೇ ಧನ್ಯರು. ಮೈ ಪ್ರಣಾಮ್. ಗೋ ಟು ಶ್ರೀ ಸಾಯಿ. ಪೀಸ್ ಬಿ ಟು ಆಲ್. साई राम जय जय साई राम. 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 साई राम जय जय साई राम.
Sai Ram, Jai Jai Sai Ram. 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 ಅಧ್ಯಾಯ. ಬಾಬಾ ಅವರು ತಮ್ಮ ಭಕ್ತರಾದ ಬಾಳಾಸಾಹೇಬ್ ದೇವ ಅವರ ತಾಯಿಯ ವಿದ್ಯಾಪರ ಸಮಾರಂಭಕ್ಕೆ ಹೇಗೆ ಹೋಗಿದ್ದರು ಮತ್ತು ಬಾಂಗ್ಲಾದಲ್ಲಿ ಹೇಮಾಡಚಂದ್ರ ಮನೆಗೆ ಹೋಳಿ ಹುಣ್ಣಿಮೆಯ ಔತಣಕ್ಕೆ ಹೇಗೆ ಬಂದರೆ ಎಂಬುದನ್ನು ಇತ್ಯಾದಿ ವಿವರಿಸಿರಿ. ಯಾರು ಲೌಕಿಕ ಮತ್ತು ಪಾರಮಾರ್ಥಿಕ ಉಪದೇಶಗಳನ್ನು ಕೊಡುತ್ತಾ ಭಕ್ತರು ತಮ್ಮ ಜೀವನದ ಗುರಿಯನ್ನು ಮುಟ್ಟುವಂತೆ ಮಾಡಿದರು. ಯಾರು ತಮ್ಮ ಅಭ್ಯಾಸವನ್ನು ಭಕ್ತರ ಮಸ್ತಕದ ಮೇಲಿಟ್ಟು ತಮ್ಮ ಶಕ್ತಿಯನ್ನು ವರ್ಗಾಯಿಸಿ ಪಡೆಯಲು ಅಸಾಧ್ಯವಾದ ವಸ್ತುಗಳನ್ನು ಪಡೆಯುವಂತೆ ಮಾಡಿದರು. ಯಾರು ತಮ್ಮ ಭಕ್ತರನ್ನು ಆಲಂಗಿಸಿಕೊಂಡು ಭಕ್ತರು ತಾವೇ ಭಕ್ತರು ಎಂಬ ಏಕೀಭಾವದಿಂದಿದ್ದರು ಅಂತ ಶ್ರೀ ಸಾಯಿಬಾಬರೇ ಧನ್ಯರು. ಶ್ರೀ ಬಿ ವಿ ದೇವ ಅವರು ಠಾಣಾ ಜಿಲ್ಲೆಯ ಡಹಾಣುವಿನಲ್ಲಿ ಮಾಮಲೆದಾರರಾಗಿದ್ದರು. ಅವರ ತಾಯಿಯು 25-30 ಅರಕೆಗಳನ್ನು ಮಾಡಿಕೊಂಡಿದ್ದು ಆ ಸಂಬಂಧವಾಗಿ ಉದ್ಯಾಪನ ಸಮಾರಂಭ ಆಚರಿಸಬೇಕಿತ್ತು. 100-200 ಜನ ಬ್ರಾಹ್ಮಣರ ಸಂತರ್ಪಣೆಯೇ ಈ ಸಮಾರಂಭ. ಶ್ರೀದೇವ ಅವರು ಒಂದು ದಿನ ನಿಶ್ಚಯಿಸಿ ಸಾಯಿಬಾಬಾ ಅವರು ಈ ಸಮಾರಂಭಕ್ಕೆ ಬರೆದಿದ್ದರೆ ಸಮಾರಂಭವು ಶೋಭಿಸುವುದಿಲ್ಲವೆಂದು ಅವರನ್ನು ಸಹ ಊಟಕ್ಕೆ ಕರೆದುಕೊಂಡು ಬರುವಂತೆ ಶಿರಡಿಯಲ್ಲಿಯ ಬಾಬು ಸಾಹೇಬರಿಗೆ ಪತ್ರ ಬರೆದರು. ಬಾಬಾ ಅವರು ಆಮಂತ್ರಣ ನೋಡಿ, ನನ್ನನ್ನು ಸ್ಮರಿಸುವವರ ಬಳಿ ನಾನು ಸದಾ ಇರುತ್ತೇನೆ. ನನಗೆ ವಾಹನ ಸೌಕರ್ಯದ ಅಗತ್ಯವಿಲ್ಲ. ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸುವುದರ ಹತ್ತಿರ ನಾನು ಶೀಘ್ರವಾಗಿ ಓಡುತ್ತೇನೆ. ನಾನು, ನೀನು ಮತ್ತು ಇನ್ನೊಬ್ಬನು ಜೊತೆಗೂಡಿ ಬರುತ್ತವೆ ಎಂದು ಉತ್ತರ ಬರೆದು ಹಾಕು ಎಂದರು. ಶ್ರೀ ಜೋಗ ಅವರು ಅದಂತೆ ದೇವ ಅವರಿಗೆ ಉತ್ತರಿಸಿದರು. ಇದನ್ನು ನೋಡಿ ದೇವ ಆನಂದಭರಿತರಾದರು. ಆದರೆ ಬಾಬಾ ರಾತ ರೂಯಿ ನಿಮಿಗಾವದಿಂದ ಆಚೆಗೆ ಎಲ್ಲಿಗೂ ಹೋಗಿರಲಿಲ್ಲ. ಆದರೂ ಸಿದ್ಧಪುರುಷರಾದ ಬಾಬಾ ಅವರಿಗೆ ಯಾವುದೂ ಅಸಾಧ್ಯವಲ್ಲ. ಯಾವ ರೂಪದಲ್ಲಿ ಆದರೂ ಬಂದು ತಮ್ಮ ಅಭೀಷ್ಟವನ್ನು ನೆರವೇರಿಸುತ್ತಾರೆಂದು ಶ್ರೀದೇವ ದೃಢ ಮನಸ್ಸಿನಿಂದಿದ್ದರು. ಇದಕ್ಕೆ ಕೆಲವು ದಿನಗಳ ಹಿಂದೆ ಗೋ ಸಂರಕ್ಷಣಾ ಕಾರ್ಯಕರ್ತನೆಂದು ಹೇಳಿಕೊಂಡು ಒಬ್ಬ ಸನ್ಯಾಸಿಯು ಡಹಾಣದ ರೈಲ್ವೆ ಸ್ಟೇಷನ್ ಮಾಸ್ತರ್ನ ಬಳಿ ಚಂದ ಎತ್ತಲು ಬಂದಿದ್ದರು. ಅವರು ದೇವ ಮಾಮಲೆದಾರರ ಕಡೆಗೆ ಹೋಗಿ ನಿಮ್ಮ ಕಾರ್ಯ ಸುಗಮವಾಗುತ್ತದೆ ಎಂದು ಹೇಳುತ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ದೇವ ಅವರ ಅಲ್ಲಿಗೆ ಬಂದರು. ಸ್ಟೇಷನ್ ಮಾಸ್ಟರರು ಸನ್ಯಾಸಿಗೆ ದೇವ ಅವರ ಪರಿಚಯ ಮಾಡಿಕೊಟ್ಟರು. ಇಬ್ಬರು ಕೆಲವು ಕಾಲ ಮಾತುಕತೆ ನಡೆಸಿದರು. ಆಗ ದೇವ ಅವರು, ಈಗ ತಾನೇ ನರಸೋಮ ಶೆಟ್ಟಿ ಬೇರೆ ಕಾಲಕ್ಕೆ ಚಂದ ಎತ್ತಿದ್ದಾರೆ. ಆದ್ದರಿಂದ ಈಗಲೇ ಇನ್ನೊಂದ್ಸಲ ಚಂದ ಎತ್ತುವುದು ಸೂಕ್ತವಲ್ಲ. ಇನ್ನು 3-4 ತಿಂಗಳ ನಂತರ ಬನ್ನಿರಿ ಎಂದು ಹೇಳಿ ಕಳಿಸಿದರು. ಮುಂದೆ 1 ತಿಂಗಳ ನಂತರ ಸನ್ಯಾಸಿ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ದೇವ ಅವರ ಮನೆ ಬಾಗಿಲಿಗೆ ಬಂದರು. ದೇವ ಅವರು ಚಂದ ಎತ್ತಲು ಆತನು ಬಂದಿದ್ದಾನೆಂದು ಭಾವಿಸಿದರು. ಆದರೆ ಆ ಸನ್ಯಾಸಿಯು ಉದ್ಯಾಪನ ಸಮಾರಂಭದ ನೋಡಿ ತಾನು ಚಂದ ಎತ್ತಲು ಬಂದಿರದೆ ಊಟಕ್ಕೆ ಬಂದಿರುವುದಾಗಿ ತಿಳಿಸಿದರು. ಆಗ ದೇವ ಅವರು, ಸರಿ, ಬಹಳ ಸಂತೋಷ, ನಿಮ್ಮದೇ ಮನೆ ಎಂದು ಭಾವಿಸಿ ಊಟಕ್ಕೆ ಅಗತ್ಯವಾಗಿ ಬಂದೇನೆ ಎಂದರು. ನಂತರ ಭೋಜನ ಇನ್ನೂ 2 ಗಂಟೆ ಕಾಲ ಇದ್ದುದರಿಂದ ಆ ವೇಳೆಗೆ ಹೇಳಿ ಕಳುಹಿಸಲೇ ಎಂದು ದೇವ ಕೇಳಲು ಸನ್ಯಾಸಿಯು ತಾನೇ ನಿಯಮಿತ ಕಾಲಕ್ಕೆ ಬರುತ್ತಾನೆ ಎಂದು ತಿಳಿಸಿದರು. ದೇವ ಅವರು ಸರಿಯಾಗಿ 12 ಗಂಟೆಗೆ ಬಂದಿರಿ ಎಂದರು. ಆ ಪ್ರಕಾರ 12 ಗಂಟೆಗೆ ಸರಿಯಾಗಿ 3 ಬಂದು ಊಟ ಮಾಡಿ ಹೊರಟು ಹೋದರು. ಸಮಾರಂಭ ಮುಕ್ತಾಯವಾದ ನಂತರ ದೇವ ಅವರು ಸಾಯಿಬಾಬಾ ತಮ್ಮ ಮಾತಿನಂತೆ ನಡೆದುಕೊಳ್ಳಲಿವೆಂದು ಖೇಸಿನಿಂದ ಶ್ರೀ ಜೋಗ ಅವರಿಗೆ ಪತ್ರ ಬರೆದರು. ಜೋಗ ಅವರು ಬಾಬಾ ಅವರ ಹತ್ತಿರ ಹೋಗಿ ಆ ಪತ್ರವನ್ನು ಅವರು ಮುಂದಿಟ್ಟರು. ಅದನ್ನು ಒಡೆದು ನೋಡುವ ಮೊದಲೇ ಬಾಬಾ ಅವರು, ಏನು, ನಾನು ಹೋಗಲು ಮಾತು ಕೊಟ್ಟು ಹೊಸಗೊಳಿಸಿದ್ದೀನಿ. ನಾನು ಇಬ್ಬರ ಸಂಗಡ ಹೋಗಿ ಭೋಜನದಲ್ಲಿ ಭಾಗವಹಿಸಿ ಸಂತೃಪ್ತಿಯಿಂದ ಹಿಂತಿರುಗಿದ್ದೇನೆ. ಅವನು ನನ್ನನ್ನು ಗುರುತಿಸಲಿಲ್ಲ. ಹಾಗಿದ್ದರೆ ನನ್ನನ್ನು ಆಮಂತ್ರಿಸಿದಾರು ಏಕೆ? ಆ ಸನ್ಯಾಸಿಯು ಚಂದ ಎತ್ತಲು ಬಂದಿರಲೆಂದು ಆತನು ಭಾವಿಸಿದಾಗ ನಾನು ಊಟಕ್ಕೆ ಬರುವನೆಂದು ತಿಳಿಸಿ ಅವನ ಅನುಮಾನವನ್ನು ಪರಿಹಾರ ಮಾಡಲಿಲ್ಲವೇ?
ನಂತರ ನಾನು 3 ಊಟ ಮಾಡಿ ಬರಲಿಲ್ಲವೇ? ನಾನು ಮಾತಿನಂತೆ ನಡೆಯಲು ಸರ್ವಸ್ವವನ್ನು ತ್ಯಾಗ ಮಾಡಬಲ್ಲೆ. ನಾನೆಂದೂ ಆಡಿದ ಮಾತಿಗೆ ತಪ್ಪಲಾರೆ ಎಂದು ಹೇಳಿದರು. ಈ ಉತ್ತರವನ್ನು ಕೇಳಿದ ಯೋಗ ಆನಂದಭರಿತರಾಗಿ ಮರಟು ಪಾಲಿಗೆ ದೇವಾವರಿಗೆ ಉತ್ತರ ಬರೆದರು. ಅದನ್ನು ಓದಿ ದೇವಾವರಿಗೆ ಅತ್ಯಾನಂದವಾಯಿತು. ನೇತ್ರಗಳಿಂದ ಆನಂದ ಭಾಷೆಗಳು ಹೊರಟರು. ವ್ಯಥಾ ಭಾವವನ್ನು ನಿಂದಿಸಿದ್ದಕ್ಕಾಗಿ ವ್ಯಥಪಟ್ಟುಕೊಂಡರು. ನಡೆದ ಘಟನೆಯನ್ನು ನೆನೆಸಿಕೊಂಡು ಅಚ್ಚರಿಗೊಂಡರು. ಹಿಮಾಲಯದ ಹೋಳಿಯ ಔತಣ. ಈಗ ಬಾಬಾ ಅವರು ತಮ್ಮ ಫೋಟೋ ರೂಪದಲ್ಲಿ ತಮ್ಮ ಭಕ್ತರೊಬ್ಬನ ಅಭೀಷ್ಟವನ್ನು ಹೇಗೆ ನೆರವೇರಿಸಿದರು ಎಂಬುದನ್ನು ನೋಡೋಣ. ಅಂದು 1917 ಪೂರ್ಣಿಮೆ ಬೆಳಗಿನ ಜಾವದ ಸಮಯದಲ್ಲಿ ಹಿಮಾಲಯಂತರಿಗೆ ಈ ರೀತಿ ಕಂಡು ಬಿದ್ದಿತು. ಬಾಬಾ ಅವರು ಸನ್ಯಾಸಿ ರೂಪದಲ್ಲಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಅವರನ್ನು ಎಚ್ಚರಿಸಿ ನಿನ್ನಲ್ಲಿಗೆ ಊಟಕ್ಕೆ ಬರುತ್ತದೆ ಎಂದು ತಿಳಿಸಿದರು. ನಂತರ ಬೆಳಗಾಗಿ ಎಚ್ಚರವಾದಾಗ ಸಾಯಿಬಾಬಾ ಅವರಾಗಲಿ ಸನ್ಯಾಸಿಯಾಗಲಿ ಕಾಣಲಿಲ್ಲ. ನಂತರ ಕನಸನ್ನು ಜ್ಞಾಪಿಸಿಕೊಂಡರು. ಸನ್ಯಾಸಿಯು ಹೇಳಿದ ಪ್ರತಿ ಶಬ್ದವೂ ಸ್ಮೃತಿಪಥಕ್ಕೆ ಬಂದವು. ಅವರು 7 ವರ್ಷಗಳಿಂದ ಬಾಬಾ ಅವರ ಸಂಪರ್ಕ ಪಡೆದರು ಮತ್ತು ಸದಾ ಬಾಬಾ ಅವರನ್ನು ಧ್ಯಾನಿಸುತ್ತಿದ್ದರೂ ಸಹ ಬಾಬಾ ಅವರು ತಮ್ಮ ಮನೆಗೆ ಊಟಕ್ಕೆ ಬರಬಹುದು ತಿಳಿದಿರಲಿಲ್ಲ. ಕೂಡಲೇ ತಮ್ಮ ಹೆಂಡತಿಗೆ ಈ ದಿನ ಹೋಳಿ ಹಬ್ಬವಾದ್ದರಿಂದ ಒಬ್ಬ ಸನ್ಯಾಸಿ ಅತಿಥಿಯಾಗಿ ಊಟಕ್ಕೆ ಬರಬಹುದೆಂದು ಹೆಚ್ಚು ಅಡುಗೆ ಮಾಡಲು ಹೇಳಿದರು. ಆಗ ಅವಳು ಯಾರು ಎಲ್ಲಿಂದ ಬರುತ್ತಾರೆ ಎಂದು ಕೇಳಲು ತನ್ನ ಕನಸನ್ನು ಹೇಮಾಡಬಂದು ಅವಳಿಗೆ ವಿವರಿಸಿದರು. ಅವಳು ಅನುಮಾನದಿಂದ ಬಾಬಾ ಅವರು ಶಿಡೆ ರುಚಿಕರವನ್ನು ಊಟ ಬಿಟ್ಟು ನಮ್ಮ ಮನೆಯ ಸಾದಾ ಊಟಕ್ಕೆಂದರು ಬರುತ್ತಾರೆಯೇ ಎಂದು ಕೇಳಿದರು. ಆಗ ಹೇಮಾಡಪಂತರು ಬಾಬಾ ಸ್ವತಿಯೇ ಬರೆದಿದ್ದರೂ ಯಾರಾದರೂ ಒಬ್ಬ ಅತಿಥಿ ರೂಪದಲ್ಲಿ ಬರಬಹುದೆಂದು ಹೆಚ್ಚಿಗೆ ಅಡುಗೆ ಮಾಡುವುದರಿಂದ ನಷ್ಟವೇನೂ ಇಲ್ಲ ಎಂದರು. ಮಧ್ಯಾಹ್ನದ ಹೊತ್ತಿಗೆ ಅಡುಗೆ ತಯಾರಾಗಿತ್ತು. ದೇವರ ಪೂಜೆ ನೆರವೇರಿಸಿ 2 ಸಾಲ ಎಲೆ ಹಾಕಿದರು. ಮನೆಯವರೆಲ್ಲ ತಮ್ಮ ತಮ್ಮ ಮನೆಗಳ ಮೇಲೆ ಕುಳಿತರು. ಆಹಾರ ಬಡಿಸಿದರು. ಎಲ್ಲರೂ ಅತಿಥಿಯ ಬರವನ್ನೇ ಕಾಯುತ್ತಿದ್ದರು. ಮಧ್ಯಾಹ್ನ ಮೀರುತ್ತಿತ್ತು. ಅತಿಥಿ ಸುಲಭೇ ಇರಲಿಲ್ಲ. ನಂತರ ಬಾಗಿಲು ಹಾಕಿ ತುಪ್ಪ ಬಳಸಿದರು. ಇನ್ನೇನು ಎಲ್ಲರೂ ಊಟ ಮಾಡಲು ಆರಂಭಿಸಿದರು ಎನ್ನುವ ಸಮಯಕ್ಕೆ ಸರಿಯಾಗಿ ಬಾಗಿಲು ಬಡಿದ ಸಪ್ಪಳ ಕೇಳಿಸಿತು. ಹೇಮಾಡಪಂತರು ಹೋಗಿ ಬಾಗಿಲು ತೆರೆದು ನೋಡಿದರು. ಅಲಿ ಮೊಹಮ್ಮದ್ ಮತ್ತು ಇಸ್ಮು ಮುಜಾವರ್ ಅವರನ್ನು ಕಂಡರು. ಮನೆಯವರೆಲ್ಲ ಊಟಕ್ಕೆ ಕುಳಿತಿರುವುದು ನೋಡಿ ತೊಂದರೆ ಕೊಟ್ಟಿದ್ದಕ್ಕಾಗಿ ಅವರು ಕ್ಷಮೆ ಬೇಡಿ ಊಟ ಮಾಡಲು ನಿಮಗೆ ಎಲ್ಲರೂ ಕಾಯುತ್ತಿದ್ದಾರೆ, ಇದನ್ನು ತೆಗೆದುಕೊಳ್ಳಿ ಎಂದು ಹೇಳಿ ಹಳೆಯ ಕಾಗದದಲ್ಲಿ ಸುತ್ತಿದ್ದ ಫೋಟೋವೊಂದನ್ನು ಹೇಮಾಡಪಂತರ ಕೈಗಿತ್ತು. ನಂತರ ವಿವರವಾಗಿ ತಿಳಿಸುವೆವು, ಊಟ ಮುಗಿಸಿ ಬನ್ನಿ ಎಂದು ಹೇಳಿ ಹೋದರು. ಹೇಮಾಡಪಂತರು ಅದನ್ನು ಬಿಚ್ಚಿ ನೋಡಿದಾಗಿ ಶ್ರೀ ಸಾಯಿಬಾಬಾ ಸುಂದರ ಫೋಟೋ ಕಂಡು ಆನಂದಭರಿತರಾದರು. ನಂತರ ಆ ಫೋಟೋವನ್ನು ಕಣ್ಣುಗಳಿಗೆ ಒತ್ತಿಕೊಂಡು ಭೋಜನ ಗೃಹಕ್ಕೆ ಬಂದು ಅತಿಥಿಗಾಗಿ ಕಾತರಿಸಿದ್ದ ಸ್ಥಳದಲ್ಲಿ ಅದನ್ನಿಟ್ಟು ನೈವೇದ್ಯ ಅರ್ಪಿಸಿ ಎಲ್ಲರೂ ಊಟ ಮಾಡಲು ಆರಂಭಿಸಿದರು. ಕನಸಲ್ಲಿ ಹೇಳಿದಂತೆ ಸ್ವತಃ ಬಾಬಾ ಅವರೇ ತಮ್ಮ ಮನೆಗೆ ಊಟಕ್ಕೆ ಬಂದಿರುವಂತೆ ಭಾವಿಸಿ ಎಲ್ಲರೂ ಅನನ್ಯವಾಗಿ ಫೋಟೋಕ್ಕೆ ವಂದಿಸಿದರು. ಅಲಿ ಮೊಹಮ್ಮದ್ ಅವರಿಗೆ ಈ ಫೋಟೋ ಹೇಗೆ ದೊರಕಿತು, ಹಿಮಾಡಪಂತರಿಗೆ ಹೇಗೆ ಅದನ್ನು ಕೊಟ್ಟರು ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸುತ್ತೇನೆ. ಶ್ರೀ ಸ್ವಾಮಿ ಸಾಯಿ ಫೋಟೋ ಶ್ರೀ ಸಾಯಿ ಪ್ಲೀಸ್ ಬಿ ನೋ ಆಲ್. नमः ओम राम दत्तात्रेय 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 नमः 21 ಸರಿ ಹೇಳಿಸ್ಕೊಳ್ಳಿ. ಓಂ ರಾಮ್ ದತ್ತಾತ್ರೇಯ ನಮಃ 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 ओम राम दत्तात्रेय नमः 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 ओम राम दत्तात्रेय नमः
ओम राम दत्तात्रेय नमः। ओम राम दत्तात्रेय नमः। ओम राम दत्तात्रेय नमः। ओम राम दत्तात्रेय नमः। ನಾನು ಹೇಳುವ ಶ್ಲೋಕವನ್ನು ಮನಸ್ಸಲ್ಲಿ ಆಲಿಸ್ಕೊಟ್ಟು ಸಾಯಿಬಾಬಾ ಧ್ಯಾನ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಿಶಂಕ ಹೋಯಿರಿ ಮನ, ನಿರ್ಭಯ ಹೋಯಿರಿ ಮನ, ಪ್ರಚಂಡ ಸ್ವಾಮಿ ಬಲ ಕಾಂಠ ಶ್ರೀ ನಿತ್ಯಾಯ ಮನ, ಅತರ್ಕ್ಯ ಅವಧೂತ ಹೇ ಸ್ಮರ್ತೃಗಾಮಿ, ಅಶಕ್ಯ ಶಕ್ಯ ಕರ್ತಿರ ಸ್ವಾಮಿ, ಅಶಕ್ಯ ಶಕ್ಯ ಕರ್ತಿರ ಸ್ವಾಮಿ. जिते स्वामी शरण जिते न्यून काय स्वय भक्त भारत घडवी माया, आपने बिना का नहीं नान क्या न परलोकी बीती त्याला, अशक्य शक्य कर्तिर स्वामी. उगाची बितोसी बाई पडते असे अंतरी स्वामी क्षेत्र कळते, जगीतनो तो असे केलं त्यांच्या नको घाबरत तो असे बाळा त्यांच्या, अशक्य अशक्य कर्तिर स्वामी, अशक्य अशक्य कर्तिर स्वामी. खरा हो इजागर शक्ती सहित कसा होते त्यावेळी तू सांगी बघता, आठवा किती दिली त्याने सांगा नको तर कोण समती दिल सांगा, अशक्य अशक्य कर्तिर स्वामी, अशक्य अशक्य कर्तिर स्वामी. विभूती नमन ध्यानादी तीर्थ स्वामीच्या पंचामृतात हे तीर्थगे आठ वेळे प्रसिद्धी न सोडती त्याच्या स्वामीगे त्यागे, अशक्य अशक्य कर्तिर स्वामी, अशक्य अशक्य कर्तिर स्वामी, अशक्य अशक्य कर्तिर स्वामी. ಒಂದನೇ ಅಧ್ಯಾಯ. ಓಂ ಸಾಯಿರಾಮ್. ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದ ಘಟನೆ ನಡೆದ 9 ವರ್ಷಗಳ ನಂತರ ಅಲಿ ಮೊಹಮ್ಮದ್ ಅವರು ಹಿಮಾಲಯಕ್ಕೆ ಭೇಟಿಯಾಗಿ ಈ ಕೆಳಕಂಡ ಕಥೆ ಹೇಳಿದರು. ಅಲಿ ಮೊಹಮ್ಮದ್ ಒಂದು ದಿನ ಮುಂಬಯಿಯ ಬೀದಿಯಲ್ಲಿ ಹೋಗುವಾಗ ಫೋಟೋ ಮಾರಿಸುವುದರಿಂದ ಆ ಫೋಟೋ ಕೊಂಡು ತಂದು ಬಾಂಗ್ಲಾದಲ್ಲಿ ತಮ್ಮ ಮನೆಯಲ್ಲಿ ತೂಗು ಹಾಕಿದರು. ಬಾಬಾವನ್ನು ಹೂವಾಗಿ ಪ್ರೀತಿಸುತ್ತಿದ್ದರಿಂದ ನಿತ್ಯವೂ ಆ ಫೋಟೋದ ಮೂಲಕ ಅವರನ್ನು ಪೂಜಿಸುತ್ತಿದ್ದರು. ಈ ಫೋಟೋ ಅವರು ಹೇಮಾಡಬಂದರಿಗೆ ಕೊಡುವ 3 ತಿಂಗಳ ಮುಂಚೆ ಅವರು ಕಾಲು ಊದಿಕೊಂಡು ಕಾಲು ನಡೆಯುತ್ತಿದ್ದರು. ಶಸ್ತ್ರಚಿಕಿತ್ಸೆಯ ನಂತರ ಅವರ ಭಾವ ಪೀರ್ ಬಾಯ್ ನೂರ್ ಮೊಹಮ್ಮದ್ ಅವರ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. 3 ತಿಂಗಳ ಕಾಲ ಅವರ ಮನೆಯ ಬಾಗಿಲಿಗೆ ಬೀಗ ಹಾಕಿತ್ತು. ಯಾರೂ ವಾಸಿ ಬರಲಿಲ್ಲ. ಆ ಮನೆಯಲ್ಲಿ ಬಾಬಾ ಅಬ್ದುಲ್ ಹರಿಮಾನ್, ಮೌಲಾನ್ ಸಾಬ್ ಮೊಹಮ್ಮದ್ ಹುಸೇನ್, ಸಾಯಿಬಾಬಾ ಮತ್ತು ತಾಜುದ್ದೀನ್ ಬಾಬಾ ಅಲ್ಲದೆ ಇತರ ಕೆಲವು ಸಂತರ ಫೋಟೋಗಳಿದ್ದವು. ಕಾಲಚಕ್ರದ ಸುಳಿ ಇವುಗಳನ್ನು ಸಹ ಬಿಡಲಿಲ್ಲ. ಆದರೆ ಬಾಬಾ ಅವರ ಫೋಟೋ ಹೇಗೆ ಪಾರಾಯಿತು ಎಂಬುದನ್ನು ಇಲ್ಲಿಯ ತನಕ ಯಾರೂ ವಿವರಿಸಲಿಲ್ಲ. ಅದು ಅವರ ಅಂತರ್ಯಾಮಿತ್ವ ಮತ್ತು ಸರ್ವಜ್ಞತ್ವವನ್ನು ಸೂಚಿಸುತ್ತದೆ. ಅವರು ಮೊಹಮ್ಮದ್ ಹುಸೇನ್ ತಾನಿಯಾ ಎಂಬುವರಿಂದ ಅಬ್ದುಲ್ ರಹಿಮಾನ್ ಅವರ ಫೋಟೋ ಬರೆದಿದ್ದರು. ಅದನ್ನು ಅವರ ಭಾವನವರಿಗೆ ಕೊಟ್ಟರು. ನೂರ್ ಮೊಹಮ್ಮದ್ ಪೀರ್ ಬಾಯಿಯವರು ಅದನ್ನು ತಮ್ಮ ಮೇಜಿನ ಒಳಗೆ 8 ವರ್ಷಗಳ ಕಾಲ ಇಟ್ಟಿದ್ದರು. ಒಂದ್ಸಾರಿ ಅವರು ಅದನ್ನು ನೋಡಿ ಛಾಯಾಗ್ರಾಹಕರಲ್ಲಿ ತೆಗೆದುಕೊಂಡು ಹೋಗಿ ಅದರ 100 ಪ್ರತಿಗಳನ್ನು ಮಾಡಿಸಿ ತಮ್ಮ ಬಂಧು ಬಳಗದವರಿಗೂ ಹಂಚಿದರು. ನೂರ್ ಮೊಹಮ್ಮದ್ ಸಂತ ಅಬ್ದುಲ್ ರಹಿಮಾನ್ ಅವರ ಶಿಷ್ಯರಾಗಿದ್ದರು. ಒಂದು ದಿನ ಅವರು ತಮ್ಮ ಗುರುಗಳಿಗೆ ಅದರ ಪ್ರತಿಯೊಂದನ್ನು ಕೊಡಲು ಹೋದಾಗ ಅವರು ಕೋಪಗೊಂಡು ಅವರನ್ನು ಹೊಡೆಯಲು ಬಂದರು. ಆಗ ನೂರ್ ಮೊಹಮ್ಮದ್ ಅವರಿಗೆ ಇಷ್ಟೊಂದು ಹಣ ಖರ್ಚು ಮಾಡಿ ಗುರುವಿನ ಕೋಪಕ್ಕೆ ಪಾತ್ರನಾದೆ ಎಂದು ಆಯಿತು. ಅವರು ಗುರುಗಳು ವಿಗ್ರ ಆರಾಧಕರಲ್ಲದರಿಂದ ಅವುಗಳನ್ನು ಕೂಡಲೇ ಒಂದು ದೋಣಿಯಲ್ಲಿ ತೆಗೆದುಕೊಂಡು ಹೋಗಿ ನಡು ಸಮುದ್ರದಲ್ಲಿ ಮುಳುಗಿಸಿದರು. ನಮ್ಮ ಬಂಧು ಬಳಗ ಮತ್ತು ಶಿಷ್ಯರೆಲ್ಲರಿಂದಲೂ ಆ ಪ್ರತಿಗಳನ್ನು ತರಿಸಿ ಒಬ್ಬ ಮೀನುಗಾರನ ಕೈಗೆ ಕೊಟ್ಟು ಸಮುದ್ರದಲ್ಲಿ ಮುಳುಗಿಸಲು ಹೇಳಿದರು. ಯಾರು ನೀರು ಕೊಡಿ. ಆ ಸಮಯದಲ್ಲಿ ಅಲಿ ಮೊಹಮ್ಮದ್ ಅವರು ಭಾವನರಾದ ನೂರ್ ಮೊಹಮ್ಮದ್ ಅವರ ಮನೆಯಲ್ಲಿದ್ದರು. ಅಲಿ ಮೊಹಮ್ಮದ್ ಎಲ್ಲ ಫೋಟೋಗಳನ್ನು ಒಗೆದು ಬಿಟ್ಟರೆ ಕಷ್ಟಗಳು ಪರಿಹಾರವಾಗುತ್ತವೆ ಎಂದು ಕೇಳಿ ತಮ್ಮ ಮ್ಯಾನೇಜರನ್ನು ಕರೆಸಿ ಬಾಂದ್ರಾದಲ್ಲಿ ತಮ್ಮ ಮನೆಯಲ್ಲಿದ್ದ ಎಲ್ಲ ಫೋಟೋಗಳನ್ನು ಸಮುದ್ರದಲ್ಲಿ ಚೆಲ್ಲಿದರು. ಆದರೆ 2 ತಿಂಗಳ ನಂತರ ಅಲಿ ಮೊಹಮ್ಮದ್ ಅವರು ತಮ್ಮ ಮನೆಗೆ ಹಿಂತಿರುಗಿದಾಗ ಬಾಬಾ ಅವರ ಫೋಟೋ ಮಾತ್ರ ಉಳಿದದನ್ನು ಕಂಡು ಅಚ್ಚರಿಗೊಂಡರು. ಎಲ್ಲ ಫೋಟೋಗಳನ್ನು ತೆಗೆದುಕೊಂಡು ಹೋದ ಮ್ಯಾನೇಜರ್ ಬಾಬಾ ಅವರ ಫೋಟೋ ಅಷ್ಟೇ ಹೇಗೆ ಬಿಟ್ಟು ಹೋದರು ಎಂಬುದು ಅವರಿಗೆ ತಿಳಿಯಲಿಲ್ಲ. ಆಗ ವಿಚಾರ ಮಾಡತೊಡಗಿದರು. ಕೂಡಲೇ ಅದನ್ನು ತೆಗೆದು ತಮ್ಮ ಭಾವನವರು ಬಂದು ಅದನ್ನು ಸಮುದ್ರದಲ್ಲಿ ಚೆಲ್ಲಬಹುದು ಎಂಬ ಭಯದಿಂದ ಗೂಡಿನಲ್ಲಿ ಮುಚ್ಚಿಟ್ಟರು. ಮುಂದೆ ಏನು ಮಾಡಬೇಕೆಂದು ಯೋಚಿಸುವುದರಲ್ಲಿ ಬಾಬಾ ಅವರೇ ಬಂದು ಮೌಲಾನಾ ಇಸ್ಮು ಮುಜಾವರ್ ಅವರಲ್ಲಿಗೆ ಹೋಗಿ ಪರಿಹಾರ ಪಡೆ ಎಂದು ಸೂಚಿಸಿದಂತಾಯಿತು. ಕೂಡಲೇ ಅವರಲ್ಲಿಗೆ ಧಾವಿಸಿದರು. ಮೌಲಾನಾ ಮುಜಾವರ್ ಅವರು ಆ ಫೋಟೋ ದಾವಲ್ಕರ್ ಅಂದರೆ ಹೇಮಾಡ್ ಪಂತ್ ಅವರಿಗೆ ಕೊಟ್ಟರೆ ಸರಿಯಾಗಿ ಕಾಪಾಡುತ್ತಾರೆ ಎಂದು ತಿಳಿಸುವುದರಿಂದ ಅದನ್ನು ಹೇಮಾಡ್ ಪಂತ್ರ ಕಡೆಗೆ ಹೋಳಿ ಹುಣ್ಣಿಮೆಯ ದಿನ ತಂದುಕೊಟ್ಟರು. ಈ ಕೆಳಕಂಡ ಕಥೆಯು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತರಾಗಿದ್ದ
ಭಕ್ತರನ್ನು ಬಾಬಾ ಹೇಗೆ ಕಾಡುತ್ತಿದ್ದರು ಮತ್ತು ಅವರ ಕಷ್ಟಗಳನ್ನು ಹೇಗೆ ನಿವಾರಿಸುತ್ತಿದ್ದರು ಎಂಬುದನ್ನು ತಿಳಿಸುತ್ತೇವೆ. ಚಿಂದೀಕರವು ಒಂದ್ಸಾರಿ ಜ್ಞಾನವಿದ ಮಾಮಲೆದಾರರಾದ ಬಾಳಾ ಸಾಹೇಬ್ ದೇವ್ ಅವರಿಗೆ ಇತರ ಧಾರ್ಮಿಕ ಗ್ರಂಥಗಳ ಜೊತೆಗೆ ಜ್ಞಾನೇಶ್ವರಿಯನ್ನು ಪಡೆಯಬೇಕೆಂದೆನಿಸಿತು. ಅವರಿಗೆ ಪ್ರತಿದಿನವೂ ಭಗವದ್ಗೀತೆಯ ಒಂದು ಭಾಗವನ್ನು ಮತ್ತು ಇತರ ಗ್ರಂಥಗಳ ಕೆಲವು ಭಾಗವನ್ನು ಓದಲು ಸಾಧ್ಯವಾಗಿತ್ತು. ಆದರೆ ಜ್ಞಾನೇಶ್ವರನ್ನು ಮುಟ್ಟಿದರೆ ಅನೇಕ ತೊಂದರೆಗಳು ಬಂದು ಅದನ್ನು ಓದಲಾಗುತ್ತಲೇ ಇರಲಿಲ್ಲ. 3 ತಿಂಗಳು ರಜಾ ಪಡೆದು ಶಿರಡಿಗೆ ಬಂದರು. ನಂತರ ತಮ್ಮ ಊರಿಗೆ ಹಿಂತಿರುಗಿದರು. ಆದರೂ ಜ್ಞಾನೇಶ್ವರಿಯನ್ನು ಓದುವುದಕ್ಕೆ ಅಡ್ಡಿ ಆತಂಕಗಳು ಒದಗಿ ಅವರನ್ನು ನಿರಾಶನಾಗಿ ಮಾಡಿದವು. ಕೊನೆಗೆ ಅವರು ಬಾಬಾ ಅವರೇ ಅವರು ಜ್ಞಾನೇಶ್ವರನ್ನು ಓದೋದಕ್ಕೆ ಅಡ್ಡಿ ಆತಂಕಗಳು ಒದಗಿ ಅವರು ನಿರಾಶನಾಗಿ ಮಾಡಿದವು. ಕೊನೆಗೆ ಅವರು ಬಾಬಾ ಅವರೇ ಆ ಪುಸ್ತಕವನ್ನು ಓದುವಿಕೆ ಹೇಳುವ ತನಕ ಜ್ಞಾನೇಶ್ವರಿಯನ್ನು ಮುಟ್ಟುವುದಿಲ್ಲ ಎಂದು ದೃಢ ಸಂಕಲ್ಪ ಮಾಡಿದರು. ನಂತರ ಫೆಬ್ರವರಿ 1914ರಲ್ಲಿ ಕುಟುಂಬದ ಮೇಲಿನ ಶಿರಡಿಗೆ ಬಂದರು. ಆಗ ಬಾಬು ಸಾಹೇಬ ಜೋಗ, ಏನು ಸ್ವಾಮಿ, ನೀವು ಪ್ರತಿ ಜ್ಞಾನೇಶ್ವರಿ ಓದುತ್ತಿರುವೆ ಎಂದು ದೇವ ಅವರಿಗೆ ಕೇಳಿದರು. ಜ್ಞಾನೇಶ್ವರಿ ಓದಲು ನನಗೆ ಬಹಳ ಇಷ್ಟ, ಆದರೆ ಇನ್ನೂವರೆಗೆ ಅದು ಸಾಧ್ಯವಾಗಲಿಲ್ಲ. ಅದನ್ನು ಓದಲು ಬಾಬಾ ನನಗೆ ಅನುಮತಿ ಕೊಟ್ಟ ನಂತರ ನಾನು ಓದುತ್ತೇನೆ ಎಂದು ದೇವ ಉತ್ತರ ಕೊಟ್ಟರು. ಆಗ ಜೋಗ ಅವರು ಒಂದು ಜ್ಞಾನೇಶ್ವರಿ ಗ್ರಂಥವನ್ನು ತಂದು ಬಾಬಾ ಅವರಿಗೆ ಕೊಡಿ, ಅದನ್ನು ಬಾಬಾ ತಿರುಗಿ ಕೊಟ್ಟ ನಂತರ ಅದನ್ನು ಓದಲು ಪ್ರಾರಂಭಿಸಿ ಎಂದು ದೇವ ಅವರಿಗೆ ಉಪಾಯ ಸೂಚಿಸಿದರು. ಆದರೆ ಬಾಬಾ ನನಗೆ ಸ್ಪಷ್ಟವಾಗಿ ಓದು ಎಂದು ಹೇಳಿದ ವಿನಃ ನಾನು ಯಾವುದೇ ಉಪಾಯವನ್ನು ಮಾಡುವುದಿಲ್ಲ ಎಂದು ಹೇಳಿ ಬಾಬಾ ಅವರನ್ನು ನಂಬಿ ದೇವ ಸದ್ಭಕ್ತಿಯಿಂದ ಇದ್ದರು. ನಂತರ ದೇವ ಅವರು ಬಾಬಾ ದರ್ಶನ ತೆಗೆದುಕೊಂಡು ನಮಸ್ಕಾರ ಮಾಡಿ ₹1 ದಕ್ಷಿಣೆ ಕೊಟ್ಟರು. ಬಾಬಾ ಅವರು ₹20 ಕೇಳಿದರು, ಅದನ್ನು ಕೊಟ್ಟರು. ನಂತರ ಆ ರಾತ್ರಿ ಬಾಲಕರಾಮ್ ಅವರನ್ನು ಸಂಧಿಸಿ ಕುತೂಹಲದಿಂದ ಅವರು ಹೇಗೆ ಬಾಬಾ ಅನುಗ್ರಹವನ್ನು ಸಂಪಾದಿಸಿದ ಎಂಬುದನ್ನು ಕೇಳಲು ಅವರು ಮರುದಿನ ಆರತಿ ನಂತರ ಎಲ್ಲರೂ ವಿಶೇಷವಾಗಿ ತಿಳಿಸಬೇಕೆಂದರು. ಮರುದಿನ ದೇವ ಪುನಃ ಬಾಬಾ ಅವರ ದರ್ಶನಕ್ಕೆ ಹೋದಾಗ ಅವರು ₹20 ದಕ್ಷಿಣೆ ಕೇಳಿದರು. ದೇವ ಅವರು ಮನಪೂರ್ವಕವಾಗಿ ದಕ್ಷಿಣೆ ಕೊಟ್ಟರು. ಮಸೀದಿಯಲ್ಲಿ ಬಹಳ ಜನ ನೆರೆದುದರಿಂದ ದೇವ ಅವರು ಒಂದು ಕಡೆ ಕುಳಿತರು. ಬಾಬಾ ಅವರು ಅವರನ್ನು ಹತ್ತಿರ ಕರೆದು ಶಾಂತರಾಗಿ ಸುಮ್ಮನೆ ಕುಳಿತರು ಹೇಳಿದರು. ಅದರಂತೆ ದೇವ ಅವರು ನಡೆದುಕೊಂಡರು. ಆರತಿಯಾದ ನಂತರ ಎಲ್ಲರೂ ಹೊರಟರು. ನಂತರ ದೇವ ಅವರು ಪುನಃ ಬಾಲಕರಾಮ್ ಅವರನ್ನು ಸಂಧಿಸಿ ಪುನಃ ವಿಚಾರ ಮಾಡಿದರು. ಬಾಲಕರಾಮ್ ಉತ್ತರ ಕೊಡಲು ಶುರು ಮಾಡುವಷ್ಟರಲ್ಲಿ ಬಾಬಾ ಅವರು ಸೇವಕ ಚಂದ್ರನನ್ನು ಕಳುಹಿಸಿ ದೇವ ಅವರನ್ನು ಬರಮಾಡಿಕೊಂಡರು. ಆಗ ಬಾಬಾ ಅವರು ಯಾವ ವಿಚಾರ ಚರ್ಚಿಸುತ್ತಿದ್ದಿ ಎಂದು ಕೇಳಲು ಬಾಲಕರಾಮರೊಡನೆ ಮಾತಾಡುತ್ತಿದ್ದು ತಮ್ಮ ಕೀರ್ತಿಯಲ್ಲೇ ಕೇಳುತ್ತಿದ್ದೆ ಎಂದರು. ಬಾಬಾ ಅವರು ಪುನಃ ₹25 ದಕ್ಷಿಣೆ ಕೇಳಿದರು. ಅದನ್ನು ದೇವ ಕೊಟ್ಟರು. ನಂತರ ಬಾಬಾ ದೇವ ಅವರನ್ನು ಒಳಗೆ ಕರ್ಕೊಂಡು ಹೋಗಿ ನನ್ನ ಚಿಂತೆಯನ್ನು ನನಗೆ ಗೊತ್ತಿರದಂತೆ ಕಳವು ಮಾಡಿರುವೆಯಾ ಎಂದು ಆರೋಪಿಸಿದರು. ದೇವ ತಾವು ಕಳವು ಮಾಡಿಲ್ಲ ಎಂದರು. ಬಾಬಾ ಅವರು ಮತ್ತೊಮ್ಮೆ ಹುಡುಕು ಅಂತ ಹೇಳಿದರು. ಅವರು ಪುನಃ ಹುಡುಕಿದರೂ ಸಿಗಲಿಲ್ಲ. ಆಗ ಬಾಬಾ ಅವರು ಕೋಪಗೊಂಡು, ಇಲ್ಲಿ ಯಾರೂ ಇಲ್ಲ, ನೀನೇ ಕಳ್ಳ, ಇಷ್ಟೊಂದು ವಯಸ್ಸಾಗಿದೆ, ತಲೆ ಕೂದಲೆಲ್ಲ ಬೆಳ್ಳಗಾಗಿವೆ, ಸರಿಯಲ್ಲಿ ಬಂದೆಯಾ ಎಂದರು. ಇದಾದ ನಂತರ ಬಾಬಾ ಕೋಪದಿಂದ ತೆಗೆದರಾರಂಭಿಸಿದರು. ಸುಮಾರು 1 ಗಂಟೆಯ ನಂತರ ಅವರು ದೇವ ಅವರನ್ನು ವಾಡಕ್ಕೆ ಹೋಗಲು ಹೇಳಿದರು. ಅವರು ವಾಡಕ್ಕೆ ಹಿಂತಿರುಗಿ ನಡೆದ ಎಲ್ಲರ ಗತಿಯನ್ನು ಜೋಗ ಮತ್ತು ಬಾಲಕರಾಮ್ ಅವರಿಗೆ ತಿಳಿಸಿದರು. ಮಧ್ಯಾಹ್ನ ಬಾಬಾ ಅವರು ಎಲ್ಲರನ್ನು ಬರಮಾಡಿಕೊಂಡು ನನ್ನ ಮಾತುಗಳು ಆ ಮುದುಕನಿಗೆ ನೋವನ್ನುಂಟು ಮಾಡಿರಬಹುದು, ಅವನೇ ಕಳ್ಳನಾದ್ದರಿಂದ ಇತರಾಗಿ ಒಂದು ಮಾತನ್ನು ಸಹ ಆಡಲಿಲ್ಲ ಎಂದರು. ಪುನಃ ದೇವ ಅವರಿಂದ ₹12 ದಕ್ಷಿಣೆ ಕೇಳಿದರು. ದೇವ ಅವರ ದಕ್ಷಿಣೆ ಬೇರೆಯವರ ಕಡೆಯಿಂದ ಸಂಗ್ರಹಿಸಿ ಕೊಟ್ಟರು. ನಮಸ್ಕಾರ ಮಾಡಿ ಅವರು ಮುಂದೆ ಕುಳಿತರು. ಆಗ ಅವರು, ಈಗ ನೀನು ಏನು ಮಾಡುತ್ತಿದ್ದಿ ಎಂದು ಕೇಳಲು ದೇವ ಅವರು ಏನೂ ಇಲ್ಲ ಎಂದು ಉತ್ತರವಿತ್ತರು. ಆಗ ಬಾಬಾ ಅವರು ವಾಡದಲ್ಲಿ ಕುಳಿತು ಇಂದಿನಿಂದ ಪ್ರತಿದಿನ ಜ್ಞಾನೇಶ್ವರಿಯನ್ನು ಪಠಿಸುವಾಗ ಭಕ್ತಿ ಮತ್ತು ಶ್ರದ್ಧೆಯಿಂದ ಅದರ ಅರ್ಥವನ್ನು ಬೇರೆಯವರಿಗೆ ಹೇಳು. ನಾನು ಇಲ್ಲಿ ಕುಳಿತು ನಿನಗೆ ಜಲಧಾರಿಸಿಲ್ಲ ಬಹುಮಾನ ಕೊಡಬೇಕೆಂದಿರುವಾಗ ನೀನು ಇತರರ ಪಟ್ಟಿಯನ್ನು ಕದಿಯಬೇಕು, ಈ ಚೋರತನ ಬೇಕೆ ಎಂದರು. ಇದನ್ನು ಕೇಳಿದ ದೇವ ಪರಮಾನಂದದಿಂದ ಬಾಬಾ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ನಿಮ್ಮ ಮಗನೆಂದು ಭಾವಿಸಿ ಜ್ಞಾನೇಶ್ವರಿ ಕನ್ನಡದಲ್ಲಿ ನೆರವಾಗಬೇಕು ಎಂದು ಬೇಡಿದರು. ಆಗ ಅವರಿಗೆ ಬಾಬಾ ಅವರು ಹೇಳಿದ ಚಿಂದಿ ಕಳ್ಳತನ ಎಂಬುದರ ಅರ್ಥವಾಯಿತು. ಬಾಲಕರಾಮ್ ಅವರಲ್ಲಿ ದೇವ ವಿಚಾರಿಸಿದರೆ ಚಿಂದಿ ಕಳವು. ಬಾಬಾ ಅವರಿಗೆ ಈ ನಡೆದು ಹಿಡಿಸಲಿಲ್ಲ. ಅವರ ಎಲ್ಲ ಪ್ರಶ್ನೆಗಳು ಉತ್ತರ ಕೊಡಲು ಸಿದ್ಧರಿರುವಾಗ ಬೇರೊಬ್ಬರ ವಿಚಾರಿಸುವುದು ಅನವಶ್ಯಕ. ಆದ್ದರಿಂದಲೇ ಅವರು ಕೋಪಗೊಂಡಿದ್ದರು. ದೇವ ಅವರು ಬಾಬಾ ಅವರ ಕೋಪ ಮತ್ತು ತೆಗಡಿಕೆಗೆ ಅವರಿಂದ ಕೊಡಲ್ಪಟ್ಟ ಆಶೀರ್ವಾದವೆಂದು ಭಾವಿಸಿದರು. ಈ ಸಂಗತಿ ಇಲ್ಲಿಗೆ ಮುಗಿಯಲಿಲ್ಲ. ಬಾಬಾ ಅವರು ಓದಲು ಆಜ್ಞಾಪಿಸಿ ಸುಮ್ಮನಾಗಲಿಲ್ಲ. 1 ವರ್ಷದೊಳಗೆ ದೇವ ಅವರಿಗೆ ಹೋಗಿ ಅವರ ಪ್ರಗತಿಯ ಬಗ್ಗೆ ವಿಚಾರಿಸಿದರು.
1914 ಏಪ್ರಿಲ್ 2ನೇ ದಿನ ಗುರುವಾರ ಬೆಳಗಿನ ಜಾವದಲ್ಲಿ ಕನಸಿನಲ್ಲಿ ದರ್ಶನವಿತ್ತು. ಪೂತಿ ಅರ್ಥವಾಯಿತೇ ಎಂದು ಕೇಳಿದರು. ದೇವ ಅವರು ಇಲ್ಲ ಎಂದರು. ಆಗ ಅವರು ಹಾಗಾದರೆ ಎಂದು ಅರ್ಥ ಮಾಡಿಕೊಳ್ಳುವೆ ಎಂದು ಕೇಳಿದರು. ದೇವ ಅವರು ಅಳುತ್ತಾ ನಿಮ್ಮ ಅನುಗ್ರಹವಿಲ್ಲದೆ ಯಾವುದೂ ಸಾಧ್ಯವಾಗುವುದಿಲ್ಲ, ಇದು ಸತ್ಯ ಎಂದರು. ಆಗ ಬಾಬಾ ಅವರು ನೀನು ಓದುವಾಗ ಬಹಳ ಅವಸರದಿಂದ ಓದುತ್ತಿ, ಈಗ ನನ್ನ ಸಮ್ಮುಖದಲ್ಲಿ ಓದು ಎನ್ನಲು ದೇವ ಯಾವುದನ್ನು ಓದಲಿ ಎಂದು ಕೇಳಿದರು. ಬಾಬಾ ಅವರು ಆಧ್ಯಾತ್ಮವನ್ನು ಓದು ಎಂದರು. ದೇವ ಪುಸ್ತಕ ತರಲು ಹೊರಟರು. ಅಷ್ಟರಲ್ಲಿ ಎಚ್ಚರವಾಯಿತು. ಇದರಿಂದ ದೇವ ಅವರಿಗೆ ಆದ ಸಂತೋಷವನ್ನು ವಾಚಕರೇ ಊಹಿಸಬಹುದು. ಸಾಯಿಬಾ ನಾಮ್ ಬೌಟು ಶ್ರೀ ಸಾಯಿ ಪ್ಲೀಸ್ ಬಿ ಟು ಆಲ್. स्वामी समर्थ श्री स्वामी समर्थ जय जय 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 श्री स्वामी समर्थ जय जय स्वामी समर्थ 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 महाराज श्री स्वामी समर्थ जय जय स्वामी समर्थ 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 महाराज श्री स्वामी समर्थ जय जय स्वामी समर्थ 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 श्री स्वामी समर्थ जय जय श्री समर्थ श्री स्वामी समर्थ जय जय स्वामी 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 समर्थ श्री
स्वामी समर्थ जय जय स्वामी समर्थ महाराज श्री स्वामी समर्थ जय जय स्वामी समर्थ 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 साईनाथ महाराज की ಅಧ್ಯಾಯ ಸಾಯಿಯ ಮಹಾಸಮಾಧಿ. ಇಂದಿನ ಕಥೆಗಳಿಂದ ಗುರುವಿನ ದಯೆ ಇದ್ದರೆ ಈ ಭವಸಾಗರ ಬಂಧನದಿಂದ ನಾವು ಮುಕ್ತರಾಗಿ ಮುಕ್ತಿ ಮಾರ್ಗವನ್ನು ಸೇರಿ ಆನಂದದಿಂದ ಇರಬಹುದು ಎಂಬುದು ವೇದ್ಯವಾಗುತ್ತದೆ. ನಾವು ಯಾವಾಗಲೂ ಸದ್ಗುರುವಿನ ಚರಣ ಕಮಲಗಳನ್ನು ಸ್ಮರಿಸುತ್ತಿದ್ದರೆ ನಮ್ಮ ಕಷ್ಟಗಳು ಕೊನೆಗಾಣುತ್ತವೆ. ಅದು ಮೃತ್ಯುವನ್ನು ದೂರ ಮಾಡುತ್ತದೆ. ಆದ್ದರಿಂದ ತಮ್ಮ ಯೋಗಕ್ಷೇಮವನ್ನು ಬಯಸುವ ಎಲ್ಲರೂ ಶ್ರೀ ಸಾಯಿ ಸಮರ್ಥರ ಕಥೆಗಳನ್ನು ಶ್ರದ್ಧೆಯಿಂದ ಕೇಳಬೇಕು. ಇಲ್ಲಿಯ ತನಕ ಬಾಬಾ ಅವರ ಜೀವನದ ಬಗ್ಗೆ ಕೇಳಿದಿರಿ. ಈಗ ಬಾಬಾ ಅವರ ಮಹಾಸಮಾಧಿಯ ತನಕ ಮಹಾಸಮಾಧಿಯ ಬಗ್ಗೆ ಕೇಳಿರಿ. ಬಾಬಾ ಅವರಿಗೆ 1918 ಸೆಪ್ಟೆಂಬರ್ 28ನೇ ತಾರೀಕಿಗೆ ಜ್ವರ ಬಂದಿತು. ಈ ಜ್ವರವು 2-3 ದಿನಗಳ ತನಕ ಮಾಡಿತು. ನಂತರ ಬಾಬಾ ಅವರು ಆಹಾರವನ್ನು ತ್ಯಜಿಸಿ ಬರುತ್ತಾ ಖುಷಿಯಾದರು. ಮುಂದೆ 15ನೇ ದಿನ ಅಂದರೆ 1918 ಅಕ್ಟೋಬರ್ 15ನೇ ತಾರೀಕಿನ ದಿನ ಮಧ್ಯಾಹ್ನ 2:30 ಸರಿಯಾಗಿ ಅವರು ಏಲೋಕವನ್ನು ತ್ಯಜಿಸಿದರು. ಶ್ರೀ ನಾರ್ಕೆ 19 ಪ್ರೊಫೆಸರ್ ಜಿ 1918 ನವೆಂಬರ್ 5ನೇ ತಾರೀಕು ದಾದಾ ಕಾಪರ್ಡೆ ಅವರಿಗೆ ಈ ಬಗ್ಗೆ ಪತ್ರ ಬರೆದಿದ್ದಾರೆ. ಇದನ್ನು ಸಾಯಿನ ಪತ್ರಿಕೆಯಲ್ಲಿ ಪ್ರಕಟಿಸಿದೆ. ಇದಕ್ಕೆ 2 ವರ್ಷಗಳ ಹಿಂದೆ ಅಂದರೆ 1916ರಲ್ಲಿ ಬಾಬಾ ಅವರು ತಮ್ಮ ಮರಣದ ಮುನ್ಸೂಚನೆ ಕೊಟ್ಟಿದ್ದರು. ಆದರೆ ಅದು ಆಗ ಯಾರಿಗೂ ಅರ್ಥವಾಗಲಿಲ್ಲ. ಅದು ಈ ರೀತಿ ಇದೆ. ಅಂದು ವಿಜಯದಶಮಿ ಸಾಯಂಕಾಲ ಜನರು ಸಿಮೋಲಂಗದಿಂದ ಹಿಂತಿರುಗಿದಾಗ ಬಾಬಾ ಅವರು ಕೋಪಗೊಂಡರು. ತಮ್ಮ ಎಲ್ಲ ಬಟ್ಟೆಗಳನ್ನು ಕಳಚಿ ಉರಿಯುತ್ತಿರುವ ದೂನಿಯಲ್ಲಿ ಹಾಕಿದರು. ಇದರಿಂದ ಅಗ್ನಿದೇವರು ಪ್ರಜ್ವಲಿಸಿ ಬಾಬಾ ಅವರು ಹೆಚ್ಚು ಪ್ರಕಾಶದೊಡಗಿದರು. ಅವರು ನಗ್ನರಾಗಿ ನಿಂತು ಕಣ್ಣುಗಳಿಂದ ಕಿಡಿಕಾರುತ್ತಾ, ಈಗ ನೋಡಿ, ನಾನು ಮುಸಲ್ಮಾನನು ಅಥವಾ ಹಿಂದೂ ಎಂದು ನಿರ್ಧರಿಸಿ ಎಂದರು. ಎಲ್ಲರೂ ಭಯದಿಂದ ನಡುಗತೊಡಗಿದರು. ಸ್ವಲ್ಪ ಹೊತ್ತಿನ ನಂತರ ಬಾಗೋಜಿ ಸಿಂಧೆ ಅವರು ಧೈರ್ಯದಿಂದ ಬಾಬಾರವರ ಹತ್ತಿರ ಹೋಗಿ ಅವರಿಗೆ ಕೌಪೀನವನ್ನು ಸುತ್ತಿ, ಬಾಬಾ ಏನಿದು, ಈ ದಿನ ನಿಮ್ಮ ಸೀಮೋಲ್ಲಂಘನವಲ್ಲವೇ ಎಂದರು. ಆಗ ಬಾಬಾ ಅವರು ತಮ್ಮ ಸಟಕ ನೆಲಕ್ಕೆ ಹೊಡೆದು, ಇದೇ ನನ್ನ ಸೀಮೋಲ್ಲಂಘನ ಎಂದರು. ರಾತ್ರಿ ಸುಮಾರು 11 ಗಂಟೆಯವರೆಗೆ ಬಾಬಾ ಶಾಂತರಾಗಲಿಲ್ಲ. ಅಂದು ಚಾವಡಿಯವರೊಳಗೆ ನಡೆಯುವುದೋ ಇಲ್ಲವೋ ಎಂದು ಭಕ್ತರು ಚಿಂತಿಸುತ್ತಿದ್ದರು. 1 ಗಂಟೆಯ ನಂತರ ಬಾಬಾ ಶಾಂತರಾಗಿ ಉಡುಪುಗಳನ್ನು ಧರಿಸಿ ಮೆರವಣಿಗೆಗೆ ಸಿದ್ಧರಾದರು. ಇದರಿಂದ ಬಾಬಾ ಅವರು ತಮ್ಮ ಸೀಮೋಲ್ಲಂಘನಕ್ಕೆ ದಸರೆಯ ದಿನವೇ ಯೋಗ್ಯವೆಂದು ಭಾವಿಸಿ ಅದರ ಮುನ್ಸೂಚನೆ ನೀಡಿದರು. ಆದರೆ ಪಾಮರರಿಗೆ ಹೇಗೆ ಅರ್ಥವಾದೀತು? ಇನ್ನೊಂದು ಘಟನೆ ಈ ರೀತಿ ಇದೆ. ರಾಮಚಂದ್ರ ಪಾಟೀಲ್ ಮತ್ತು ತಾತ್ಯಾ ಸಾಹೇಬ್ ಪಾಟೀಲ್ ಅವರ ಮರಣ ಪರಿಹಾರ. ಇದಾದ ಕೆಲವು ದಿನಗಳ ನಂತರ ರಾಮಚಂದ್ರ ಪಾಟೀಲರಿಗೆ ಖಾಯಿಲೆಯಾಗಿ ಬಹಳ ನರಳುತ್ತಿದ್ದರು. ಎಷ್ಟೋ ಔಷಧಗಳನ್ನು ಸೇವಿಸಿದರು. ಆದರೂ ಸಹ ಗುಣವಾಗಲಿಲ್ಲ. ಜಿಗುಪ್ಸೆ ಹೊಂದಿ ಜೀವನದ ಕೊನೆಯನ್ನು ಎದುರು ನೋಡುತ್ತಿದ್ದರು. ಮುಂದಿನ ಮಧ್ಯರಾತ್ರಿ ಬಾಬಾ ಅವರು ಅವರ ತಲೆದಿಂಪಿನ ಬಳಿ ನಿಂತರು. ಪಾಟೀಲರು ಅವರ ಪಾದ ಹಿಡಿದು, ನನಗೆ ಜೀವನದ ಆಸೆ ಉಳಿದಿಲ್ಲ, ನಾನು ಯಾವಾಗ ಮರಣ ಹೊಂದುವೆ?
ತಿಳಿಸಿರಿ ಎಂದು ಕೇಳಲು ಬಾಬಾ ಅವರು, ಹೆದರಬೇಡ, ನಿನ್ನ ಮರಣಶಾಸ್ತ್ರವನ್ನು ಹಿಂತೆಗೆದುಕೊಂಡಿದ್ದೇನೆ, ನೀನು ಶೀಘ್ರದಲ್ಲಿಯೇ ಗುಣ ಹೊಂದುವೆ. ಆದರೆ ನನಗೆ ತಾತ್ಯ ಅವನದೇ ಚಿಂತೆಯಾಗಿದೆ. ಅವನು 1918 ವಿಜಯದಶಮಿ ದಿನ ಕಾಲವಾಗುತ್ತಾನೆ. ಇದನ್ನು ಅವನಿಗಾಗಲಿ ಇನ್ನೊಬ್ಬರಿಗಾಗಲಿ ತಿಳಿಸಬೇಡ, ಅವನು ಹೆದರಬಹುದು ಎಂದರು. ರಾಮಚಂದ್ರ ಪಾಟೀಲರು ಗುಣಮುಖರಾದರು. ಆದರೆ ತಾತ್ಯ ಪಾಟೀಲ 2 ವರ್ಷಗಳಲ್ಲಿ ಸಾಯುತ್ತಾರೆ ಎಂದು ರಾಮಚಂದ್ರ ಚಿಂತಿಸತೊಡಗಿದರು. ಅವರು ಯಶುವನ್ನು ಬಾಳಾಶಿಂಪಿಯವರ ಹೊರತಾಗಿ ಬೇರೆ ಯಾರಿಗೂ ತಿಳಿಸಿರಲಿಲ್ಲ. ತಾತ್ಯ ಅವರ ಸಾವಿನ ಬಗ್ಗೆ ಇಬ್ಬರೂ ಹೆದರಿಕೆಯಿಂದ ಇದ್ದರು. ರಾಮಚಂದ್ರ ಪಾಟೀಲ್ ಸಂಪೂರ್ಣವಾಗಿ ಗುಣ ಹೊಂದಿದರು. ಕಾಲವು ಬೇಗನೆ ಉರುಳಿತು. 1918 ದಸರಾ ದಿನಗಳು ಸಮೀಪಿಸಿದವು. ಬಾಬಾ ಅವರು ಹೇಳಿದಂತೆ ತಾತ್ಯ ರೋಗ ಪೀಡಿತರಾದರು. ಆದುದರಿಂದ ಅವರಿಗೆ ಬಾಬಾ ಅವರ ದರ್ಶನಕ್ಕೆ ಬರಲಾಗಲಿಲ್ಲ. ಬಾಬಾ ಅವರು ಸಹ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದರು. ತಾತ್ಯ ಅವರು ಬಾಬಾ ಅವರಲ್ಲಿ ನಂಬಿಕೆ ಇಟ್ಟಿದ್ದರು. ವಿಜಯದಶಮಿ ಸಮೀಪಿಸುತ್ತಲೇ ರಾಮಚಂದ್ರ ಪಾಟೀಲರು ಬಾಳಾ ಶಿಂಪಿಯವರು ಗಾಬರಿಗೊಂಡರು. ವಿಜಯದಶಮಿ ಉದಯವಾಯಿತು. ತಾತ್ಯ ಅವರ ನಾಡಿ ಮಿಡಿತ ಕಮ್ಮಿ ಆಗತ್ತಿತು. ಅವರು ಪರಲೋಕವನ್ನೈಡುವ ಸ್ಥಿತಿಯಲ್ಲಿದ್ದರು. ಆದರೆ ಒಂದು ವಿಚಿತ್ರ ಸಂಗತಿ ನಡೆಯಿತು. ತಾತ್ಯ ಅವರು ಬದುಕಿದರು. ಬಾಬಾ ಅವರು ಏಲೋಕವನ್ನೈದಿದರು. ಬಾಬಾ ಅವರು ತಾತ್ಯ ಅವರಿಗೋಸ್ಕರ ತಮ್ಮ ಪ್ರಾಣ ಬಿಟ್ಟರು ಎಂದು ಭಕ್ತರು ಭಾವಿಸಿದರು. ಬಾಬಾ ಈ ರೀತಿ ಹೇಗೆ ಮಾಡಿದರು ಎಂಬುದು ಅವರೊಬ್ಬರಿಗೆ ತಿಳಿದ ವಿಷಯ. ತಮ್ಮ ಮರಣದ ಬಗ್ಗೆ ತಮ್ಮ ಹೆಸರಿಗೆ ಬದಲಾಗಿ ತಾತ್ಯ ಅವರ ಹೆಸರನ್ನು ಸೂಚಿಸಿ ಈ ಹಿಂದೆ ಬಾಬಾ ಮುನ್ಸೂಚನೆ ಕೊಟ್ಟರೆಂದು ಕಂಡುಬರುತ್ತದೆ. ಮರುದಿನ 14ನೇ ಅಕ್ಟೋಬರ್ದಂದು ಬಾಬಾ ಅವರು ಪಂಢರಪುರದಲ್ಲಿದ್ದ ದಾಸಕನು ಅವರಿಗೆ ಗಂಧದಲ್ಲಿ ಕಾಣಿಸಿಕೊಂಡು ಮಸೀದಿ ಉರುಳಿತು. ಶಿರ್ಡಿಯ ಗಾಣಿಗರು ಮತ್ತು ಇತರರು ನನ್ನನ್ನು ಕಾಡತೊಡಗಿದರು. ಆದ್ದರಿಂದ ನಾನು ಆ ಜಾಗ ಬಿಟ್ಟು ಇಲ್ಲಿಗೆ ಬಂದಿರುತ್ತೇನೆ. ನೀನು ಬೇಗ ಬಂದು ನನ್ನನ್ನು ಬಕಡುವುಗಳಿಂದ ಮುಚ್ಚು ಎಂದರು. ದಾಸಗಳು ಅವರಿಗೆ ಪತ್ರದಿಂದ ಕೂಡ ವರ್ತಮಾನ ತಿಳಿಯಿತು. ಕೂಡಲೇ ಅವರು ಶಿರ್ಡಿಗೆ ಆಗಮಿಸಿ ಬಾಬಾ ಅವರ ಮಹಾಸಮಾಧಿಯ ಮುಂದೆ ಸಂಪೂರ್ಣ ದಿನ ಭಜನೆ ಮಾಡಿದರು. ನಂತರ ತಾವೇ ಹರಿನಾದ ಆಕಾರದಲ್ಲಿ ಒಂದು ಬಕಳು ಹೂವಿನ ಮಾಲೆಯನ್ನು ತಯಾರಿಸಿ ಅವರ ಮಹಾಸಮಾಧಿಗೆ ಅರ್ಪಿಸಿ ಅವರ ಹೆಸರಿನಲ್ಲಿ ಸಂತರ್ಪಣೆ ಮಾಡಿಸಿದರು. ದಸರಾ ಹಬ್ಬದ ವಿಜಯದಶಮಿ ಹಿಂದೂಗಳಿಗೆ ಶ್ರೇಷ್ಠವಾದ ದಿನ. ಬಾಬಾ ಅವರು ತಮ್ಮ ಸೀಮೋಲ್ಲಂಘನಕ್ಕೆ ಸರಿಯಾದ ದಿನವನ್ನೇ ಆರಿಸಿಕೊಂಡರು. ಇದಕ್ಕೆ ಮುಂಚೆ ಅವರು ತೋರಿಕೆಗೆ ಬಳಲುತ್ತಿದ್ದರು. ಆದರೆ ಅಂತರಂಗದಲ್ಲಿ ಅವರು ಜಾಗೃತರಾಗಿದ್ದರು. ಕೊನೆಯ ಗಳಿಗೆಯ ಮುಂಚೆ ಸ್ವಲ್ಪ ಹೊತ್ತಿನಲ್ಲಿ ಯಾರ ಸಹಾಯವೂ ಇಲ್ಲದೆ ಬಾಬಾ ಎದ್ದು ನಿಂತುಕೊಂಡಿದ್ದರು. ಆಗ ಭಕ್ತರಿಗೆ ಸ್ವಲ್ಪ ಆನಂದವಾಗಿತ್ತು. ಬಾಬಾ ಅವರಿಗೆ ಮರಣ ಸಮೀಪಿಸುತ್ತ ತಿಳಿದಿತ್ತು. ಆದ್ದರಿಂದ ಲಕ್ಷ್ಮೀಬಾಯಿ ಸಿಂಧೆ ಅವರಿಗೆ ಸ್ವಲ್ಪ ಹಣ ದಾನ ಕೊಡಬೇಕೆಂದು ಇಚ್ಛಿಸಿದರು. ಲಕ್ಷ್ಮೀಬಾಯಿ ಬಹಳ ಒಳ್ಳೆಯ ಸಾಧುಗಳಾಗಿದ್ದರು. ಹಗಲುಗಳೆನ್ನದೇ ಮಸೀದಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಭಗತ್ ಮಹಾಸಭಾಪತಿ ತಾತ್ಯ ಲಕ್ಷ್ಮೀಬಾಯಿ ಈ ಮೂರನ್ನು ಬಿಟ್ಟರೆ ಇನ್ನಾರು ರಾತ್ರಿ ವೇಳೆಯಲ್ಲಿ ಮಸೀದಿಗೆ ಹೋಗಲು ಅವಕಾಶ ಬರಲಿಲ್ಲ. ಒಂದು ದಿನ ಬಾಬಾ ಅವರು ತಾತ್ಯಾರವರೊಂದಿಗೆ ಮಸೀದಿಯಲ್ಲಿ ಕುಳಿತಿರುವಾಗ ಲಕ್ಷ್ಮೀಬಾಯಿ ಸಿಂಧೆಯವರು ಬಂದು ನಮಸ್ಕರಿಸಿದರು. ಆಗ ಬಾಬಾ ಅವರು, ಲಕ್ಷ್ಮೀ, ನನಗೆ ಹಸಿವಾಗಿದೆ ಎಂದು ಹೇಳಿದರು. ಅವಳು ಬಾಬಾ ಸ್ವಲ್ಪ ತಾಡಿ ರೊಟ್ಟಿಯನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ರೊಟ್ಟಿ ಮತ್ತು ಪಲ್ಯದೊಡನೆ ಹಿಂತಿರುಗಿ ಬಂದು ಬಾಬಾ ಅವರ ಮುಂದೆ ಇಟ್ಟಳು. ಅವರು ಅದನ್ನು ತೆಗೆದುಕೊಂಡು ನಾಯಿಗೆ ತಿನ್ನಲು ಕೊಟ್ಟರು. ಆಗ ಲಕ್ಷ್ಮೀಬಾಯಿಯು, ಇದೇನು ಬಾಬಾ, ನಾನು ನಿಮಗೋಸ್ಕರ ಸ್ವತಃ ಅಡುಗೆ ತಯಾರಿಸಿ ಬಂದಿದ್ದೇನೆ. ನೀವು ಒಂದು ಚೂರು ಸಹ ತಿನ್ನದೆ ನಾಯಿಗೆ ಕೊಡುತ್ತಿದ್ದೀರನ್ನ, ನನಗೆ ವ್ಯಥ ತೊಂದರೆ ಕೊಟ್ರಿ ಎಂದನು. ಆಗ ಬಾಬಾ ಅವರು, ಏತಕ್ಕೆ ಚಿಂತಿಸುವೆ? ಆ ನಾಯಿಯ ಹಸಿವನ್ನು ಹಿಂಗಿಸುವುದು ನನ್ನ ಹಸಿವನ್ನು ಹಿಂಗಿಸಿದಂತೆಯೇ. ನಾಯಿಗೂ ಆತ್ಮವಿದೆ. ಜೀವರಾಶಿಗಳು ಬೇರೆ ಬೇರೆ ಆಗಿರಬಹುದು, ಆದರೆ ಹಸಿವು ಮಾತ್ರ ಸಾಮಾನ್ಯವಾದದ್ದು ಅಷ್ಟವೇ. ಕೆಲವು ಪ್ರಾಣಿಗಳು ಮಾತನಾಡಬಲ್ಲವು, ಕೆಲವು ಮಾತನಾಡವು ಅಷ್ಟೇ. ಯಾರು ಹಸಿದವರಿಗೆ ಅನ್ನ ನೀಡುತ್ತಾರೆಯೋ ಅವರು ನನಗೆ ಅನ್ನ ನೀಡಿದಂತೆಯೇ. ಇದು ಸಿದ್ಧಾರ್ಥವೆಂದು ತಿಳಿ ಎಂದು ಹೇಳಿದರು. ಇದು ಕ್ಷುಲ್ಲಕ ವಿಷಯವಾಗಿರಬಹುದು, ಆದರೆ ಆಧ್ಯಾತ್ಮಿಕತೆಯ ನೈಜ ಸ್ವರೂಪವನ್ನು ಯಾರ ಮನಸ್ಸನ್ನು ನೋಯಿಸದೆ ಬಾಬಾ ಕಾರ್ಯಾಚರಣೆಯಲ್ಲಿ ತೋರಿಸಿದರು. ಅಂದಿನಿಂದ ಲಕ್ಷ್ಮೀಬಾಯಿ ಸಿಂಧೆ ಪ್ರತಿ ದಿನವೂ ಬಾಬಾ ಅವರಿಗೆ ರೊಟ್ಟಿ, ಹಾಲು ಮತ್ತು ಮೊಸರನ್ನು ಪ್ರೀತಿ ಮತ್ತು ಭಕ್ತಿಗಳಿಂದ ಅರ್ಪಿಸತೊಡಗಿದರು. ಬಾಬಾ ಅವರು ಅದನ್ನು ಸೇವಿಸಿ ಸಂತುಷ್ಟರಾಗುತ್ತಿದ್ದರು. ಉಳಿದದನ್ನು ರಾಧಾಕೃಷ್ಣಬಾಯಿ ಮತ್ತು ಲಕ್ಷ್ಮೀಬಾಯಿ ಅವರಿಗೆ ತಿರುಗಿ ಕಳುಹಿಸುತ್ತಿದ್ದರು. ಬಾಬಾ ಅವರು ಲಕ್ಷ್ಮೀಬಾಯಿ ಅವರ ಸೇವೆಯನ್ನು ಜ್ಞಾಪಿಸಿಕೊಂಡರು. ಅವರು ಗತಿಸುವ ಮೊದಲು ತಮ್ಮ ಕಿಸೆಗೆ ಕೈ ಹಾಕಿ
ಅವರಿಗೆ ಒಂದು ಸಾರಿ 5 ರೂಪಾಯಿಗಳನ್ನು, ಮತ್ತೊಂದು ಸಾರಿ 4 ರೂಪಾಯಿಗಳನ್ನು ಕೊಟ್ಟರು. ಈ ಸಂಖ್ಯೆಯು 9:21 ಅಧ್ಯಾಯದಲ್ಲಿ ವಿವರಿಸಿದ ನವರಸ ಭಕ್ತಿಗಳನ್ನು ಸೂಚಿಸುತ್ತದೆ. ಅಥವಾ ಅದು ಸೀಮೋಲ್ಲಂಘನ ಮಾತ್ರ ನಿಮಿತ್ತ ಬಾಬಾ ಕೊಟ್ಟ ದಕ್ಷಿಣೆ ಆಗಿರ್ಬೋದು. ಲಕ್ಷ್ಮೀಬಾಯಿಯವರಿಗೆ ಹಣದ ಕೊರತೆ ಇರಲಿಲ್ಲ. ಆದ್ದರಿಂದ ಬಾಬಾ ಅವರು ಭಾಗವತದ 11ನೇ ಸ್ಕಂದದ 10ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳಿರುವ ಭಕ್ತರಲ್ಲಿ ಇರಬೇಕಾದ ಮೊದಲ 5 ನಂತರ 4 ಗುಣಗಳನ್ನು ಉಪದೇಶ ಮಾಡಿದರೆಂದು ಭಾವಿಸಬಹುದು. ಬಾಬಾರವರು ಅದೇ ಕ್ರಮವನ್ನು ಅನುಸರಿಸಿ 5 ರೂಪಾಯಿಗಳನ್ನು ನಂತರ 4 ರೂಪಾಯಿಗಳನ್ನು ಕೊಟ್ಟರು. ಈ ಹಿಂದೆ ಅವರಿಗೆ ಅನೇಕದರ ಎಷ್ಟು ಹಣವನ್ನು ಕೊಟ್ಟಿದ್ದರು. ಆದರೆ ಈ 9 ರೂಪಾಯಿಗಳ ಕೊಡುಗೆಯನ್ನು ಲಕ್ಷ್ಮೀಬಾಯಿ ಎಂದೂ ಮರೆಯಲಿಲ್ಲ. ಬಾಬಾ ಅವರು ತಮ್ಮ ಅಂತ್ಯದಲ್ಲಿ ಜಾಗೃತರಾಗಿ ಇದ್ದರು. ಮೋಹ ಮತ್ತು ಮಮತೆಯಿಂದ ದೂರವಾಗಿರಲು ಭಕ್ತರೆಲ್ಲರನ್ನು ಮನೆಗೆ ಕಳುಹಿಸಿದರು. ಕಾಕಾ ಮತ್ತು ಬೂಟಿಯವರು ಮಾತ್ರ ಬಾಬಾ ಅವರ ಹತ್ತಿರ ಇದ್ದರು. ಆದರೆ ಅವರನ್ನು ಸಹ ಬಾಳಕ್ಕೆ ಹೋಗಿ ಊಟ ಮಾಡಿಕೊಂಡು ಬರಲು ಹೇಳಿ ಕಳುಹಿಸಿದರು. ಅವರು ಮನಸ್ಸಿಲ್ಲದೆ ಬಾಬಾ ಅವರ ಆಜ್ಞೆಯನ್ನು ಪಾಲಿಸಿ ಭಾರವಾದ ಹೃದಯದಿಂದ ಬಾಬಾ ಅವರನ್ನು ಬಿಟ್ಟು ಊಟಕ್ಕೆ ಹೊರಟರು. ಬಾಬಾ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಅವರು ವಾಡಾಕ್ಕೆ ಬಂದು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಊಟಕ್ಕೆ ಕುಳಿತರು. ಅವರು ಊಟ ಮುಗಿಸುವ ಮೊದಲೇ ಬಾಬಾ ಅವರ ಪರಲೋಕ ಯಾತ್ರೆ ಬೆಳೆಸಿದರು. ಈ ಸಮಾಚಾರ ಮುಟ್ಟಿದೊಡನೆಯೇ ಅವರು ಎದ್ದು ಕೈ ತೊಳೆದು ಮಸೀದಿಗೆ ಧಾವಿಸಿದರು. ಬಾಬಾ ಅವರು ಬಯಾದಿ ಪಾಟೀಲರ ತೊಡೆಯ ಮೇಲೆ ಮಲಗಿದ್ದರು. ಅವರು ನೆಲಕ್ಕುರುಳಿ ಅಥವಾ ಹಾಸಿಗೆಯ ಮೇಲೆ ಒಳಗಿಕೊಂಡು ಹಸು ನೀಗಲಿಲ್ಲ. ತಮ್ಮ ಆಸನದಲ್ಲಿ ಕುಳಿತು ತಮ್ಮ ಸ್ವಹಸ್ತದಿಂದ ದಾನ ಮಾಡುತ್ತಾ ಮಾನವತೆಯನ್ನು ತ್ಯಜಿಸಿ ಸಮಾಧಿ ಹೊಂದಿದರು. ಸಂತರು ಒಂದು ಧ್ಯೇಯ ಸಾಧನೆಗಾಗಿ ಅವತರಿಸಿ ಆ ಧ್ಯೇಯವನ್ನು ಸಾಧಿಸಿದ ನಂತರ ಹೇಗೆ ಈ ಲೋಕಕ್ಕೆ ಸುಗಮವಾಗಿ ಬಂದರೋ ಹಾಗೆಯೇ ಸುಗಮವಾಗಿ ಹಿಂತಿರುಗಿ ಹೋಗುತ್ತಾರೆ. ಸಾಯಿ ಪ್ರಣಾಮ್. ಗೌಡ್ ಶ್ರೀ ಸಾಯಿ, ಪೀಸ್ ಬಿ ಟು ಆಲ್. ವಿಠಲ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ಸಾಯಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ಸಾಯಿ ವಿಠಲ ಪಾಂಡುರಂಗ, ಸಮರ್ಥ ವಿಠಲ ಪಾಂಡುರಂಗ, ಶ್ರೀಹರಿ ವಿಠಲ ಪಾಂಡುರಂಗ, ಜೈ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ಸಾಯಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ಸಾಯಿ ವಿಠಲ ಪಾಂಡುರಂಗ, ಸಮರ್ಥ ವಿಠಲ ಪಾಂಡುರಂಗ, ಶ್ರೀಪಾದ ವಿಠಲ ಪಾಂಡುರಂಗ, ಶ್ರೀಹರಿ ವಿಠಲ ಪಾಂಡುರಂಗ, ಶ್ರೀ ಕೃಷ್ಣ ವಿಠಲ ಪಾಂಡುರಂಗ, ಸಾಯಿ ದತ್ತ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜೈ ಹರಿ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜೈ ಹರಿ ವಿಠಲ ಪಾಂಡುರಂಗ, ವಿಠಲ 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 ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ಜೈ ಹರಿ ವಿಠಲ ಪಾಂಡುರಂಗ, ಜೈ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ಜೈ ಜೈ 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 ವಿಠಲ ಪಾಂಡುರಂಗ, ಪಾಂಡುರಂಗ 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 ಪಾಂಡುರಂಗ
ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಜಯ ಹರಿ ವಿಠಲ 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 ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಜಯ ಹರಿ 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 ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಜಯ 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 ವಿಠಲ ಪಾಂಡುರಂಗ 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 ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಶ್ರೀ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ 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 ಜಯ ಜಯ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ समर्थ सदगुरु साईनाथ महाराज की जय। समर्थ सदगुरु साईनाथ महाराज की जय। अनंत कोटि ब्रह्मांड नायक राजाधिराज योगी राज परब्रह्म श्री नारायण वासुदेवाय श्री सच्चिदानंद सदगुरु साईनाथ महाराज की साईनाथ महाराज की साईनाथ महाराज की साई भगवान की जय। ಓಂ ಸಾಯಿರಾಮ್. 45ನೇ ಅಧ್ಯಾಯ ಕಾಕಾ ದೀಕ್ಷಿತ್ ಅವರ ಅನುಮಾನ ಹಲಗೆ ಹಾಸಿಗೆ 40 ಸಾರಿ ಓಂ ಸಾಯಿರಾಮ್. 43 ಮತ್ತು 44 ಅಧ್ಯಾಯಗಳು ಸಾಯಿಯವರ ಮಹಾಸಮಾಧಿ ಪೂರ್ವ ಸಿದ್ಧತೆ. ಮನುಷ್ಯನು ಪ್ರಾಪಂಚಿಕ ಸುಖಗಳನ್ನು ಮರೆತು ಪಾರಮಾರ್ಥಿಕ ವಿಷಯಾಸಕ್ತನಾಗುವಂತೆಯೋ ಮತ್ತು ಪರಲೋಕದಲ್ಲಿ ಅವನ ಪ್ರಗತಿ ಸುಗಮವಾಗಲೆಂದು ಅವನ ಮರಣ ಸನ್ನಿಹಿತವಾಗುತ್ತಿರುವಾಗ ಸಂದರ್ಭ ಧಾರ್ಮಿಕ ಗ್ರಂಥಗಳನ್ನು ಓದಿ ಹೇಳುವುದು ಹಿಂದೂ ಧರ್ಮದ ಪದ್ಧತಿ.
ಪರೀಕ್ಷಿತ ರಾಜನು ಬ್ರಾಹ್ಮಣ ಋಷಿಪುತ್ರೊಬ್ಬರಿಂದ ಶುಭಿಸಲ್ಪಟ್ಟು ಒಂದು ವಾರದೊಳಗೆ ಮರಣ ಹೊಂದಬೇಕೆಂದಿರುವಾಗ ಮಹಾಯೋಗಿಗಳಾದ ಶುಕ್ರಾಚಾರ್ಯರು ಅವರಿಗೆ ಒಂದು ವಾರದಲ್ಲಿ ಭಾಗವತವನ್ನು ಓದಿ ಹೇಳಿದರು ಎಂಬುದು ನಮಗೆ ತಿಳಿದ ವಿಷಯ. ಇದೇ ಪದ್ಧತಿ ಈಗಲೂ ಅನುಸರಿಸಲ್ಪಟ್ಟು ಮರಣ ಹೊಂದುವ ಮೊದಲು ಭಾಗವತ, ಗೀತೆ ಮುಂತಾದ ಧಾರ್ಮಿಕ ಗ್ರಂಥಗಳನ್ನು ಓದಿ ಹೇಳುತ್ತಾರೆ. ದೇವರ ಅವತಾರೂಪಿಯಾದ ಬಾಬಾ ಅವರಿಗೆ ಯಾರ ಸಹಾಯವೂ ಬೇಕಿರಲಿಲ್ಲ. ಆದರೆ ಸಾಮಾನ್ಯ ಜನರಿಗೆ ಪಾಠ ಕಲಿಸಿರುವಾಗ ಅವರು ಸಹ ಇದೇ ಪದ್ಧತಿಯನ್ನು ಅನುಸರಿಸಿದರು. ತಾವು ಮರಣ ಹೊಂದುವರೆಂದು ಅವರಿಗೆ ತಿಳಿದಾಗ ವಜೆ ಎಂಬ ಭಕ್ತರಿಗೆ ತಮ್ಮ ಮುಂದೆ ಶ್ರೀರಾಮ ವಿಜಯವನ್ನು ಓದಿ ಹೇಳುವಂತೆ ಆಜ್ಞಾಪಿಸಿದರು. ವಜೆಯವರು ಒಂದು ವಾರದಲ್ಲಿ ಅದನ್ನು ಓದಿ ಮುಗಿಸಿದರು. ಬಾಬಾ ಅವರು ಇನ್ನೊಂದು ಸಲ ಓದುವಂತೆ ಆಜ್ಞಾಪಿಸಿದರು. ಈ ರೀತಿ 11 ದಿನಗಳು ಗತಿಸಿದವು. ಆ 3 ದಿನಗಳಲ್ಲಿ ಮತ್ತೊಂದು ಬಾರಿ ಪಠಿಸಿ ವಜೆ ಬಹಳ ಬಳಲಿದ್ದರು. ಆಗ ಬಾಬಾ ಅವರು ವಜೆ ಅವರ ಪಠಣ ನಿಲ್ಲಿಸಿದರು. ಇದಕ್ಕೆ 2 ದಿನಗಳ ಮುಂಚೆ ಬಾಬಾ ಭಿಕ್ಷೆ ಬೇಡುವುದನ್ನು ಬಿಟ್ಟು ಸುಮ್ಮನೆ ಮಸೀದಿಯಲ್ಲಿ ಕುಳಿತಿರುತ್ತಿದ್ದರು. ಕೊನೆಯ ತನಕವೂ ಅವರು ಜಾಗೃತರಾಗಿದ್ದರು. ಭಕ್ತರಿಗೆ ಉಪದೇಶಗಳನ್ನು ಮಾಡುತ್ತಲೇ ಇದ್ದರು. ತಮ್ಮ ನಿರ್ಗಮನದ ಕಾಲವನ್ನು ಯಾರಿಗೂ ಸರಿಯಾಗಿ ತಿಳಿಸಲಿಲ್ಲ. ಕಾಕಾ ಸಾಹೇಬ್ ಮತ್ತು ಬೂಟಿಯವರು ಪ್ರತಿದಿನವೂ ಬಾಬಾ ಅವರ ಜೊತೆಯಲ್ಲಿ ಊಟ ಮಾಡುತ್ತಿದ್ದರು. ಆದರೆ 15/10/1918ನೇ ದಿನ ಮಾತ್ರ ಅವರನ್ನು ತಮ್ಮ ಮನೆಗೆ ಊಟಕ್ಕೆ ಹೋಗುವಂತೆ ಆಜ್ಞಾಪಿಸಿದರು. ಆದರೂ ಲಕ್ಷ್ಮೀಬಾಯಿ ಶಿಂದೆ, ಬಾಗೋಜಿ ಶಿಂದೆ, ಬಯಾಜಿ ಪಾಟೀಲ್, ಲಕ್ಷ್ಮಣ್ ಜೋಶಿ, ಬಾಳಾ ಶಿಂಪಿ ಮತ್ತು ನಾನಾ ಸಾಹೇಬ್ ನಿಮೋಣ್ಕರ್ ಅವರು ಮಾತ್ರ ಅಲ್ಲಿದ್ದರು. ಬಾಬಾ ಲಕ್ಷ್ಮೀಬಾಯಿಗೆ 9 ರೂಪಾಯಿಗಳನ್ನು ಕೊಟ್ಟು ಮೈಯಿಂದ ಸರಿಯಾಗಿರುವಂತೆ ಹೇಳಿ ತಮ್ಮನ್ನು ಬೂಟಿವಾಡಕ್ಕೆ ಕರೆದುಕೊಂಡು ಹೋಗುವಂತೆ ಹೇಳಿದರು. ಈ ರೀತಿ ಹೇಳುತ್ತಾ ಬಯಾಜಿ ಅವರ ತೊಡೆ ಮೇಲೆ ಮಲಗಿ ತಮ್ಮ ಹಸುವನ್ನು ನೀಗಿದರು. ಬಯಾಜಿ ಅವರು ಉಸಿರಾಟ ನಿಂತಿದ್ದನ್ನು ಗಮನಿಸಿ ಕೆಳಗಡೆ ಕುಳಿತಿದ್ದ ನಾನಾ ಅವರನ್ನು ಕರೆದರು. ಅವರು ಸ್ವಲ್ಪ ನೀರು ತಂದು ಅವರ ಬಾಯಿಯಲ್ಲಿ ಹಾಕಿದರು. ಅದು ಹೊರಗೆ ಬಂದಿದ್ದು. ಆಗ ಅವರು ಓ ದೇವ ಎಂದು ಜೋರಾಗಿ ಕೂಗಿಕೊಂಡರು. ಬಾಬಾ ಅವರು ಕಣ್ಣು ತೆರೆದು ಹಾ ಎಂದು ಅಂದಂತೆ ಕೇಳಿ ಬಂತು. ಬಾಬಾ ಅವರ ಮರಣದ ವಾರ್ತೆ ಕಾಡಿಗಿಚ್ಚದಂತೆ ಶಿರಡಿಯಲ್ಲೆಲ್ಲ ಕ್ಷಣಮಾತ್ರಕ್ಕೆ ಪದರಿಸಿತು. ಮಸೀದಿಯಲ್ಲಿ ಭಕ್ತವೃಂದವು ನೆರೆದು ತಮಗೆ ಉಂಟಾದ ಅಪಾರವಾದ ನಷ್ಟವನ್ನು ಕುರಿತು ಶೋಕಿಸುತ್ತಿತ್ತು. ಕೆಲವರು ಅಳುತ್ತಿದ್ದರು, ಕೆಲವರು ಬೀದಿಯಲ್ಲಿ ಮೂರ್ಛಿತರಾದರು. ಸಮಸ್ತ ಚರಾಚರಗಳು ಕಮ್ಮನೆ ಸುರಿದವು. ಎಲ್ಲಿ ನೋಡಿದರೂ ನೀರುವಂತೆ ತಲೆ ಎತ್ತಿ ಶೋಕವೇ ಹೊಳೆಯಾಗಿ ಹರಿಯುತ್ತಿತ್ತು. ಆಗ ಬಾಬಾ ಅವರ ದೇಹವನ್ನು ಹೇಗೆ ಸಂಸ್ಕಾರ ಮಾಡಬೇಕೆಂಬ ಪ್ರಶ್ನೆ ಉದ್ಭವಿಸಿತು. ಕೆಲವು ಮಹಮ್ಮದಿಯರು ಮಸೀದಿ ಅಂಗಳದಲ್ಲಿ ದೇಹವನ್ನು ಸಮಾಧಿ ಮಾಡಿ ಅದರ ಮೇಲೆ ಗೋಧಿ ಕಟ್ಟಬೇಕೆಂದು ಅಭಿಪ್ರಾಯಪಟ್ಟರು. ಕುಶಾಲ್ ಚಂದ್ ಮಾರವಾಡಿ ಮತ್ತು ಅಮೀರ್ ಶಕ್ಕರ್ ಅವರು ಆ ಅಭಿಪ್ರಾಯವನ್ನು ಅನುಮೋದಿಸಿದರು. ಆದರೆ ಹಳ್ಳಿಯ ಮುಖ್ಯಸ್ಥರಾದ ರಾಮಚಂದ್ರ ಪಾಟೀಲರು ಇದಕ್ಕೆ ಒಪ್ಪಲಿಲ್ಲ. ಬಾಬಾರ ದೇಹವನ್ನು ವಾಡಾ ಹೊರತು ಇನ್ನೆಲ್ಲೂ ಒಯ್ಯಬಾರದೆಂದು ಅವರು ಹೇಳಿದರು. ಈ ರೀತಿ ಭಕ್ತರಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರಿ 36 ಗಂಟೆಗಳ ಕಾಲ ಚರ್ಚೆ ಹಾಗೆಯೇ ಮುಂದುವರಿಯಿತು. ಬುಧವಾರ ಬೆಳಗಿನ ಜಾವ ಬಾಬಾ ಶ್ರೀ ಲಕ್ಷ್ಮಣ ಮಾಮ ಜೋಶಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಅವರ ಕೈಯನ್ನು ಹಿಡಿದೆಳೆದು ಬೇಗ ಬೇಡು ಬಾಪು ಸಾಹೇಬ, ನಾನು ಮೃತನಾಗಿದ್ದೇನೆ, ಪುನಃ ಬರಲಾರೆ ಎಂದು ತಿಳಿದಿದ್ದಾನೆ. ನೀನು ಬಂದು ನನಗೆ ಪೂಜೆ ಮತ್ತು ಕಾಕಡಾರತಿ ಮಾಡು ಎಂದರು. ಲಕ್ಷ್ಮಣ ಮಾಮ ಬಾಬಾ ಅವರು ಪರಮಭಕ್ತರಾಗಿದ್ದರು. ಬಾಬಾ ಅವರಲ್ಲಿ ಪೂರ್ಣ ನಂಬಿಕೆ ಇಟ್ಟಿದ್ದರು. ಬೆಳಗಾದ ನಂತರ ಎದ್ದು ಸ್ನಾನ ಸಂಧ್ಯಾ ವಂದನೆಗಳು ಮುಗಿಸಿ ಪೂಜಾ ಸಾಮಗ್ರಿಗಳೊಡನೆ ಬಂದು ಮೋದಿಗಳ ವಿರೋಧವನ್ನು ಲೆಕ್ಕಿಸದೆ ತಮ್ಮ ಪಾಡಿಗೆ ತಾವು ಮೃತದೇಹಕ್ಕೆ ಪೂಜೆ ಮಾಡಿ ಆರತಿ ಮಾಡಿ ಹೊರಟು ಹೋದರು. ಬಾಬಾ ಅವರ ಅಂತಿಮ ನುಡಿಯನ್ನು ಗೌರವಿಸಿ ಅವರನ್ನು ವಾಡಾದ ಮಧ್ಯದಲ್ಲಿ ಸಮಾಧಿ ಮಾಡಲು ನಿಶ್ಚಯಿಸಲಾಯಿತು. ಮುಂಡಿ ತೋಡಲು ಆರಂಭ ಮಾಡಿದರು. ಮಂಗಳವಾರ ಸಾಯಂಕಾಲ ರಾಹತದಿಂದ ಸಬ್ ಇನ್ಸ್ಪೆಕ್ಟರ್ ಮುಂತಾದವರು ಬಂದರು. ಎಲ್ಲರೂ ಈ ಸಲಹೆಗೆ ಸಮ್ಮತಿಸಿದರು. ಮರುದಿನ ಬೆಳಗ್ಗೆ ಮುಂಬಯಿಯ ಅಮೀರ್ ಬಾಯಿಯವರು ಕೂಪರ್ಗಾಂವದಿಂದ ಮಾಮಲೆದಾರರು ಬಂದರು. ಕೆಲವರು ಬಾಬಾ ಅವರ ದೇಹವನ್ನು ಹೊರಗಡೆ ಎಲ್ಲಿಯಾದರೂ ಸಮಾಧಿ ಮಾಡಬೇಕೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದನ್ನು ಕಂಡ ಮಾಮಲೆದಾರರು ವಿಷಯವನ್ನು ಮತ್ತೆ ನಿರ್ಣಯಕ್ಕೆ ಹಾಕಿದರು. ಬಾಬಾ ಅವರನ್ನು ವಾಡಾದಲ್ಲಿಯೇ ಸಮಾಧಿ ಮಾಡಲು ಭಕ್ತರು ಬಹುಮತದಿಂದ ನಿರ್ಣಯಿಸಿದರು. ಇದನ್ನು ಕಲೆಕ್ಟರ್ ಅವರಿಗೆ ತಿಳಿಸಬೇಕೆಂದು ಕಾಕಾ ಅವರು ಹೊರಡುವುದರಲ್ಲಿದ್ದರು. ಆದರೆ ಬಾಬಾ ಅವರ ಕೃಪೆಯಿಂದ ಅಲ್ಪಮತೀಯರ ಅಭಿಪ್ರಾಯ ಬದಲಾಯಿತು. ಎಲ್ಲರೂ ಒಮ್ಮತದಿಂದ ವಾಡಾದಲ್ಲಿ ಸಮಾಧಿ ಕಾರ್ಯ ನಡೆಯಬೇಕೆಂದು ತೀರ್ಮಾನಿಸಿದರು. ಬುಧವಾರ ಸಾಯಂಕಾಲ ಬಾಬಾ ಅವರ ಶರೀರವನ್ನು ತಂದು ಮುರಳೀಧರನ ಪ್ರತಿಮೆಗೋಸ್ಕರ ಮೀಸಲಾದ ಗರ್ಭಗೃಹದಲ್ಲಿ ಸಮಾಧಿ ಮಾಡಲಾಯಿತು. ನಿಜಕ್ಕೂ ಬಾಬಾ ಅವರೇ ಮುರಳೀಧರನಾಗಿ ವಾಡಾ ದೇವಾಲಯವಾಗಿ ಪವಿತ್ರ ಪೂಜಾ ಸ್ಥಳವಾಯಿತು. ಬಾಬಾ ಅವರು ಉತ್ತರ ಕ್ರಿಯೆಯನ್ನು ಬಾಳಾಸಾಹೇಬ್ ಬಾಟೆ ಉಪಾಸನೆ ಮತ್ತು ಜೋಗ ಅವರು ಸಾಂಗವಾಗಿ ನೆರವೇರಿಸಿದರು. ಬಾಬಾ ಅವರು ಪರಲೋಕ ಯಾತ್ರೆಗೆ ಸ್ವಲ್ಪ ದಿನಗಳ ಮುಂಚೆ
ಘಟನೆಯನ್ನು ಸೂಚಿಸುವ ಒಂದು ಶಕುನವಾಯಿತು. ಯಾವಾಗಲೂ ಬಾಬಾ ಅವರು ಕೈಯಿಟ್ಟು ಹೊರಗೆ ಕುಳಿತುಕೊಳ್ಳುತ್ತಿದ್ದ ಒಂದು ಇಟ್ಟಂಗಿ ಅನೇಕ ವರ್ಷಗಳಿಂದ ಮಸೀದಿಯಲ್ಲಿತ್ತು. ರಾತ್ರಿ ಅದರ ಮೇಲೆ ತಲೆ ಇಟ್ಟು ಏಕಾಂತದಲ್ಲಿ ಸ್ವಸ್ಥ ಮನದಿಂದ ಇರುತ್ತಿದ್ದರು. ಇದು ಬಹಳ ವರ್ಷಗಳಿಂದ ನಡೆಯುತ್ತಿತ್ತು. ಒಂದು ದಿನ ಬಾಬಾ ಅವರು ಮಸೀದಿಯಲ್ಲಿ ಇರಲಿಲ್ಲ. ಅಂದು ಮಸೀದಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗನು ಅದನ್ನು ಕೈಯಲ್ಲಿ ಹಿಡಿದು ಅದರ ಬುಡದಲ್ಲಿಯ ಕಸ ಗುಡಿಸುತ್ತಿದ್ದನು. ಆದರೆ ಅದು ದುರದೃಷ್ಟದಿಂದ ಕೈಜಾರಿ ಕೆಳಗೆ ಬಿದ್ದು ಎರಡು ಗೂಡಾಯಿತು. ಬಾಬಾ ಅವರಿಗೆ ವಿಷಯ ತಿಳಿಸಿದಾಗ ಅವರು ಕಣ್ಣೀರಿಟ್ಟು ಒಡೆದಿದ್ದು ನನ್ನ ಅದೃಷ್ಟವೇ, ಅದು ನನ್ನ ಜೀವನ ಸಂಗಾತಿ ಆಗಿತ್ತು. ಅದರೊಡನೆ ನಾನು ಯಾವಾಗಲೂ ತಲ್ಲೀನರಾಗಿರುತ್ತಿದ್ದೆ. ಅದು ನನಗೆ ನನ್ನ ಜೀವನದಷ್ಟೇ ಪ್ರಿಯವಾಗಿತ್ತು ಎಂದು ಬಹಳ ವ್ಯಥೆಪಟ್ಟುಕೊಂಡರು. ಬಾಬಾ ಅವರು ಕೇವಲ ಒಂದು ನಿರ್ಜೀವ ವಸ್ತುವಿಗೋಸ್ಕರ ಇಷ್ಟು ದುಃಖವನ್ನೇಗೆ ಪ್ರಕಟಿಸಿದರು ಎಂದು ಕೆಲವರು ಪ್ರಶ್ನಿಸಬಹುದು. ಅದಕ್ಕೆ ಹೇಮಾಡಕಂತರು ಸಂತರು ಬಡವರನ್ನು ಮತ್ತು ಅಶಕ್ತರನ್ನು ರಕ್ಷಿಸುವ ಧ್ಯೇಯದಿಂದ ಅವತರಿಸುತ್ತಾರೆ. ಹೀಗೆ ಅವತರಿಸಿದಾಗ ಅವರೂ ಸಹ ಸಾಮಾನ್ಯ ಮನುಷ್ಯರಂತೆ ಸಾಮಾನ್ಯ ಜನರೊಡನೆ ಬೆರೆತು ಅವರಂತೆಯೇ ವರ್ತಿಸುತ್ತಾರೆ. ಅಂದರೆ ಅವರು ಬಾಹ್ಯದಲ್ಲಿ ಎಲ್ಲರಂತೆಯೂ ಆಟವಾಡುತ್ತಾ ನಗುತ್ತಾ ದುಃಖಿಸುತ್ತಿರುತ್ತಾರೆ. ಆದರೆ ಅಂತರಂಗದಲ್ಲಿ ಮಾತ್ರ ತಮ್ಮ ಧ್ಯೇಯದ ಬಗ್ಗೆ ಜಾಗೃತರಾಗಿರುತ್ತಾರೆ ಎಂದು ಹೇಳಿದ್ದಾರೆ. ಇದಕ್ಕೆ 32 ವರ್ಷಗಳ ಹಿಂದೆ ಅಂದರೆ ಸುಮಾರು 1886ರಲ್ಲಿ ಬಾಬಾ ಅವರು ತಮ್ಮ ಸೀಮಾ ರೇಖೆಯನ್ನು ದಾಟುವ ಪ್ರಯತ್ನ ಮಾಡಿದರು. ಮಾರ್ಗಶಿರ್ಷ ಶುದ್ಧ ಪೌರ್ಣಮಿಯ ದಿನ ಬಾಬಾ ಅವರು ತಮ್ಮಿಂದ ನಡುತ್ತಿದ್ದರು. ಅದು ನಿರ್ಮೂಲಗೊಳಿಸಲು ಬಾಬಾ ಅವರು ತಮ್ಮ ಪ್ರಾಣವನ್ನು ಮೇಲಕ್ಕೆ ತೆಗೆದುಕೊಂಡು ಸಮಾಧಿ ಸ್ಥಿತಿಗೆ ಹೋಗಲು ನಿರ್ಧರಿಸಿದರು. ಆಗ ಅವರು ಭಗತ್ ಮಹಾಸಾಪತಿಯವರಿಗೆ, ನನ್ನ ದೇಹವನ್ನು 3 ದಿನಗಳ ಕಾಲ ಕಾಪಾಡು, ನಾನು ಮರಳಿ ಬಂದೆ ಸರಿ, ಇಲ್ಲದಿದ್ದರೆ ಅಂಗಳವನ್ನು ಕೈ ಮಾಡಿ ತೋರಿಸಿ ನನ್ನನ್ನು ಹೂಳಿಬಿಡು, ಗುರುತಿಗೋಸ್ಕರ ಅಲ್ಲಿ 2 ಧ್ವಜಗಳನ್ನು ನೆಡು ಎಂದು ಹೇಳಿ ರಾತ್ರಿ 10 ಗಂಟೆಗೆ ನಿಸ್ತೇಜರಾಗಿ ಬಿದ್ದರು. ಅವರ ಪ್ರಾಣವು ಶರೀರವನ್ನು ಬಿಟ್ಟು ಹೋದಂತೆ ಕಂಡುಬಂದಿತು. ಎಲ್ಲ ಜನರು ಬಾಬಾ ಅವರು ತೋರಿಸಿದ ಜಾಗದಲ್ಲಿ ಅವರ ಶರೀರವನ್ನು ಹೂಳಲು ನಿರ್ಧರಿಸಿದರು. ಆದರೆ ಮಾನಸಾಪತಿಯವರು ಮಾತ್ರ ಅದನ್ನು ತಡೆದರು. ಬಾಬಾ ಅವರನ್ನು ತೊಡೆ ಮೇಲಿರಿಸಿಕೊಂಡು 3 ದಿನ ಕಾಯ್ದರು. 3 ದಿನಗಳು ಕಳೆದವು. ನಂತರ ಬೆಳಗ್ಗೆ 3 ಗಂಟೆ ಹೊತ್ತಿಗೆ ಬಾಬಾ ಅವರಿಗೆ ಜೀವಕಳೆ ಬಂದಿತು. ಉಸಿರಾಟ ಆರಂಭವಾಯಿತು. ಕಣ್ಣು ತೆರೆದು ಎಚ್ಚರವಾಗಿ ಯಥಾಸ್ಥಿತಿಗೆ ಬಂದರು. ಇದರಿಂದ ಬಾಬಾ ಅವರು ಕೇವಲ 3.5 ಅಡಿ ದೇಹದಲ್ಲಿ ಜೀವಿಸಿ ನಂತರ ಅದನ್ನು ತ್ಯಜಿಸಿ ಹೊರಟು ಹೋದರೆ ಅಥವಾ ಜೀವಾತ್ಮದಲ್ಲಿ ಜಾಗೃತರಾಗಿದ್ದರೆ ಎಂಬುದನ್ನು ನಾವು ಊಹಿಸಬಹುದು. ಈ ದೇಹವು ನಶ್ವರವಾದದ್ದು, ಕ್ಷಣಿಕವಾದದ್ದು. ಆದರೆ ಅಂತರಂಗದಲ್ಲಿ ಆತ್ಮ ಅಮರವಾದದ್ದು. ಆ ಶುದ್ಧ ಚೇತನ ಸ್ವರೂಪವೇ ಬ್ರಹ್ಮಜ್ಞಾನ. ಅದು ಇಂದ್ರಿಯಗಳ ನಿಯಾಮಕ ವಸ್ತು. ಆ ವಸ್ತುವೇ ಸಾಯಿ. ಇದು ವಿಶ್ವದ ಚರಾಚರಗಳೆಲ್ಲವನ್ನು ವ್ಯಾಪಿಸಿರುತ್ತದೆ. ಇದರಿಂದ ಸ್ಥಳವಿಲ್ಲ. ತಮ್ಮ ದೇಹವನ್ನು ಸಾಧಿಸಿರುವಾಗ ದೇಹವನ್ನು ಧರಿಸಿ ಅದನ್ನು ಸಾಧಿಸಿದ ನಂತರ ದೇಹವನ್ನು ಬಿಸಿಟು ಬಾಬಾ ಅನಂತರಾದರು. ಬಾಬಾ ಅವರು ನಿತ್ಯರು. ಅವರ ಮರಣವು ಕೇವಲ ಬಾಹ್ಯ ರೂಪವಾದದ್ದು. ಆದರೆ ನಿಜವಾಗಿಯೂ ಸಕಲ ಚರಾಚರಗಳಲ್ಲಿ ಅವರ ಆತ್ಮವು ವ್ಯಾಪಿಸಿ ಅವುಗಳ ನಿಯಾಮಕರಾಗಿರುತ್ತಾರೆ ಬಾಬಾ. ಅಂಥವರಿಗೆ ಪೂರ್ಣ ಶರಣಾಗತರಾಗಿ ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವ ಭಕ್ತರಿಗೆ ಇದರ ಅರಿವಾಗುತ್ತದೆ. ನಮಗೆ ಈಗ ಬಾಬಾ ಅವರನ್ನು ಕರ್ಕಶ ನೋಡಲಾಗದೇ ಇದ್ದಾಗಲೂ ಸಹ ಶಿರಡಿಗೆ ಹೋದರೆ ಅವರ ಸುಂದರವಾದ ಚಿತ್ರವನ್ನು ಮಸೀದಿಯಲ್ಲಿ ಕಾಣಬಹುದು. ಇದನ್ನು ಬಾಬಾ ಅವರ ಪರಮಭಕ್ತರಾದ ಪ್ರಸಿದ್ಧ ಚಿತ್ರಕಾರ ಶ್ರೀ ಶ್ಯಾಮರಾವ್ ಜಯಕರ್ ಅವರು ಚಿತ್ರಿಸುತ್ತಾರೆ. ನಿಜವಾದ ಭಕ್ತರಿಗೆ ಈ ಚಿತ್ರವನ್ನು ನೋಡಿದರೆ ಬಾಬಾ ಅವರ ದರ್ಶನವಾದಂತೆಯೇ ತೋರುತ್ತದೆ. ಈಗ ಅಮೃತಶಿಲೆಯ ಸುಂದರ ಮೂರ್ತಿ ಸಮಾಧಿ ಮಂದಿರದಲ್ಲಿ ರಾರಾಜಿಸುತ್ತದೆ. ಈಗ ಬಾಬಾ ಅವರು ಶರೀರವಿಲ್ಲದಿದ್ದರೂ ಸಹ ಸಜೀವವಾಗಿ ವಾಸವಾಗಿದ್ದಾರೆ. ಎಂದಿನಂತೆ ಈಗಲೂ ಅವರು ಭಕ್ತರ ಯೋಗಕ್ಷೇಮವನ್ನು ಚಿಂತಿಸುತ್ತಾ ಅವರಿಗೆ ತಮ್ಮ ಸಹಾಯವೆಸಗುತ್ತಿದ್ದಾರೆ. ಸಂತರಿಗೆ ಸಾವಿಲ್ಲ. ಅವರು ಸಾಮಾನ್ಯ ಮನುಷ್ಯರಂತೆ ಮಾನವರಂತೆ ಕಂಡರೂ ನಿಜವಾಗಿಯೂ ಅವರು ದೇವರ ಅವತಾರ ಸ್ವರೂಪರು. ಬಾಪು ಸಾಹೇಬ್ ಜೋಗ ಅವರ ಸನ್ಯಾಸವನ್ನು ವರ್ಣಿಸಿ ಹೇಮಾಡಕಂತರು ಯಜ್ಞವನ್ನು ಮುಗಿಸಿರುತ್ತಾರೆ. ಭಕ್ತ ಬಾಪು ಸಾಹೇಬ್ ಜೋಗ ಅವರು ಪುಣೆಯ ಪ್ರಸಿದ್ಧ ವ್ಯಾಪಾರಿಗಳಾದ ವಿಷ್ಣು ಭುವಾ ಜೋಗ ಅವರ ಚಿಕ್ಕಪ್ಪನವರು. ಅವರು 1919ರಲ್ಲಿ ಸರ್ಕಾರಿ ಹುದ್ದೆಯಿಂದ ನಿವೃತ್ತರಾದ ಮೇಲೆ ತಮ್ಮ ಪತ್ನಿಯೊಡನೆ ಶಿರಡಿಗೆ ಬಂದು ನೆಲೆಸಿದರು. ಅವರಿಗೆ ಸಂತಾನ ಪ್ರಾಪ್ತಿ ಇರಲಿಲ್ಲ. ಜೋಗ ದಂಪತಿಗಳು ಬಾಬಾ ಅವರನ್ನು ಭಕ್ತಿಯಿಂದ ಪೂಜಿಸುವುದಕ್ಕೆ ಅನುಕರಿಸುತ್ತಿದ್ದರು. ಬೇಗ ಅವರ ಮರಣದ ನಂತರ ಬಾಪು ಅವರೇ ಬಾಬಾ ಅವರಿಗೆ ಮಸೀದಿಯಲ್ಲಿ ಆರತಿ ಮುಂತಾದವುಗಳನ್ನು ಮಾಡುತ್ತಿದ್ದರು. ಇದು ಅವರ ಸಮಾಧಿ ತನಕ ನಡೆಯಿತು. ನಾನೇಶ್ವರಿ ಮತ್ತು ಏಕನಾಥ ಭಾಗವತವನ್ನು
ಓದಿ ಅರ್ಥ ವಿವರಿಸುವ ಕೆಲಸವೂ ಅವರ ಪಾಲಿಗೆ ಬಂದಿತು. ಅನೇಕ ವರ್ಷಗಳ ಕಾಲ ಸೇವೆ ಮಾಡಿದ ನಂತರ ಜೋಗ ಅವರು ಬಾಬಾ ಅವರನ್ನು ಕುರಿತು, ನಾನು ನಿಮ್ಮಲ್ಲಿ ಬಹಳ ದಿವಸಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ ಬಾಬಾ, ಆದರೂ ನನ್ನ ಆತ್ಮಕ್ಕೆ ಶಾಂತಿ ದೊರಕಲಿಲ್ಲ. ಸಂತರ ಸಂಪರ್ಕದಿಂದಲೂ ಸಹ ನನ್ನ ಸ್ಥಿತಿ ಉತ್ತಮಗೊಂಡಿಲ್ಲ. ನೀವು ಯಾವಾಗ ನನ್ನನ್ನು ಆಶೀರ್ವದಿಸ್ತೀರಿ ಬಾಬಾ ಎಂದು ಕೇಳಿದರು. ಬಾಬಾ ಅವರು, ಸ್ವಲ್ಪ ಕಾಲದಲ್ಲಿಯೇ ನಿನ್ನ ಕರ್ಮವು ಸದೈವುದು, ನಿನ್ನ ಪಾಪಗಳು ಸುಟ್ಟು ಬೂದಿಯಾಗುವು, ಆಗ ನಿನ್ನನ್ನು ಆಶೀರ್ವದಿಸುತ್ತೇನೆ, ನೀನು ಆಗ ಅರಿಶುಭಗಳಿಂದ ಮುಕ್ತನಾಗುವೆ, ಅಂತೂ ಸನ್ಯಾಸವನ್ನು ಸ್ವೀಕರಿಸು ಮತ್ತು ದೇವರ ಸೇವೆ ಮಾಡು ಎಂದು ಉತ್ತರಿಸಿದರು. ಕೆಲವು ದಿನಗಳ ನಂತರ ಬಾಬಾ ಅವರ ಮಾತುಗಳು ನಿಜವಾದವು. ಅವರ ಪತ್ನಿಯು ಮೃತನಾದಳು. ಅವರಿಗೆ ಮಮತೆಯು ದೂರವಾಯಿತು. ಅಂದಿನಿಂದ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ತಮ್ಮ ಜೀವನದ ಗುರಿಯನ್ನು ಬಾಬು ಸಾಹೇಬ ಸಾಧಿಸಿದರು. ಬಾಬಾ ಅವರ ಅಮೃತ ವಚನಗಳು: ಯಾರು ನನ್ನನ್ನು ಪ್ರೀತಿಯಿಂದ ನೋಡಬಯಸುತ್ತಾರೆಯೋ ಅವರು ನನ್ನನ್ನು ಕಾಣುತ್ತಾರೆ. ನಾನಿಲ್ಲದ ಜಗತ್ತು ಅವರಿಗೆ ಶೂನ್ಯವಾಗಿ ಕಾಣುತ್ತದೆ. ಅವರು ನನ್ನ ಲೀಲೆಗಳ ವಿನಃ ಬೇರೆಯದನ್ನು ಹೇಳಬಯಸುವುದಿಲ್ಲ. ಅವರು ನಿರಂತರವಾಗಿ ಯಾವಾಗಲೂ ನನ್ನನ್ನೇ ಧ್ಯಾನಿಸುತ್ತಾ ಯಾವಾಗಲೂ ನನ್ನ ನಾಮವನ್ನೇ ಉಚ್ಚರಿಸುತ್ತಾರೆ. ಯಾರು ನನ್ನಲ್ಲಿ ಪೂರ್ಣ ಶರಣಾಗತಿಯನ್ನು ಹೊಂದಿ ನನ್ನನ್ನೇ ಸ್ಮರಿಸುತ್ತಾರೆಯೋ ಅವರಿಗೆ ನಾನು ಚಿರಋಣಿ. ಅವರಿಗೆ ಮುಕ್ತಿಯನ್ನು ದೊರಕಿಸಿಕೊಟ್ಟು ನಾನು ಋಣಮುಕ್ತನಾಗುತ್ತೇನೆ. ಯಾರು ನನ್ನನ್ನು ಸದಾ ಧ್ಯಾನಿಸುತ್ತಾ ನನಗೆ ಮೊದಲು ಅರ್ಪಿಸದೆ ತಾವು ಏನನ್ನೂ ಸ್ವೀಕರಿಸುವುದಿಲ್ಲವೋ ಅಂಥವರ ಅಧೀನನು ನಾನು. ಯಾರು ನನ್ನನ್ನು ಅವಲಂಬಿಸಿರುವರೋ ಅವರು ನದಿಯು ಸಮುದ್ರವನ್ನು ಸೇರಿ ಅದರೊಡನೆ ಐಕ್ಯವಾಗುವಂತೆ ನನ್ನನ್ನು ಸೇರಿ ನನ್ನಲ್ಲಿ ಐಕ್ಯವಾಗುತ್ತಾರೆ. ನೀವು ನಿಮ್ಮ ಅಹಂಕಾರ ಅಂಭಾವಗಳನ್ನು ತ್ಯಜಿಸಿ ನನಗೆ ಶರಣಾಗತರಾಗಿ ಎಂದು ಬಾಬಾ ಅವರ ಮಸೀದಿಯಲ್ಲಿ ಆಗಾಗ್ಗೆ ನುಡಿಯುತ್ತಿದ್ದರು. ನಾನು ಯಾರು? ಬಾಬಾ ಅವರು ಅನೇಕ ಸಾರಿ ನಾನು ಯಾರು ಎಂದು ಕೇಳುತ್ತಿದ್ದರು. ನೀವು ನನ್ನ ಹುಡುಕಿಕೊಂಡು ಎಲ್ಲಿಗೂ ಹೋಗಬೇಕಿಲ್ಲ. ನಿಮ್ಮಲ್ಲಿಯೂ ಮತ್ತು ಚರಾಚರಗಳಲ್ಲಿಯೂ ಒಂದು ಆತ್ಮವಿದೆ, ಅದೇ ನಾನು. ಇದನ್ನು ತಿಳಿದು ನನ್ನನ್ನು ನಿಮ್ಮ ಅಂತರಂಗದಲ್ಲಿ ರಕ್ಷಿಸಿರಿ ಮತ್ತು ಸಕಲ ಚರಾಚರಗಳಲ್ಲಿಯೂ ನನ್ನನ್ನು ನೋಡಿರಿ. ಇದು ನೀವು ಮನನ ಮಾಡಿದರೆ ಸರ್ವಜ್ಞತ್ವವನ್ನು ಅರಿತು ನನ್ನಲ್ಲಿ ಲೀನವಾಗುತ್ತೀರಿ ಎಂದು ಬಾಬಾ ಹೇಳಿರುತ್ತಾರೆ. ಆದುದರಿಂದ ಹಿಮಾಡಕಂತರು ವಾಚಕರಿಗೆ ನಮಸ್ಕರಿಸಿ ಎಲ್ಲ ದೇವರನ್ನು, ಸಂತರನ್ನು, ಭಕ್ತರನ್ನು ಪ್ರೀತಿಸಿ ಗೌರವಿಸಬೇಕೆಂದು ಬೇಡಿಕೊಂಡಿರುತ್ತಾರೆ. ಯಾರು ಇತರರನ್ನು ಆಕ್ಷೇಪಿಸಿ ನಿಲ್ಲಿಸುತ್ತಾರೆಯೋ ಅಂಥವರು ನನ್ನ ಹೃದಯವನ್ನು ಚುಚ್ಚಿದಂತೆ ನನ್ನನ್ನು ಗಾಯಪಡಿಸುತ್ತಾರೆ. ಆದರೆ ಯಾರು ತಾಳ್ಮೆಯಿಂದ ಇರುತ್ತಾರೆಯೋ ಅವರು ನನ್ನ ಪ್ರೀತಿಗೆ ಪಾತ್ರರಾಗುತ್ತಾರೆ ಎಂದು ಬಾಬಾ ಅವರು ಅನೇಕ ಸಲ ಹೇಳಿದ್ದಾರೆ. ಈ ರೀತಿ ಬಾಬಾ ಅವರು ಸಕಲ ಚರಾಚರಗಳಲ್ಲಿಯೂ ವ್ಯಾಪಿಸಿ ಅವುಗಳನ್ನು ಕಾಪಾಡುತ್ತಿರುತ್ತಾರೆ. ಎಲ್ಲ ಜೀವರಾಶಿಗಳನ್ನು ಪ್ರೀತಿಯಿಂದ ಕಾಣುವುದೇ ಅವರ ಧ್ಯೇಯವಾಗಿತ್ತು. ಅವರಿಗೆ ಬೇರಾವುದೂ ಬೇಕಿರಲಿಲ್ಲ. ಇಂಥ ಅಮೃತವಾಣಿಯು ಯಾವಾಗಲೂ ಅವರಿಂದ ಬರುತ್ತಿತ್ತು. ಯಾರು ಬಾಬಾ ಅವರ ಕೀರ್ತಿಯನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಹಾಡುತ್ತಾರೆಯೋ ಅಥವಾ ಯಾರು ಅವುಗಳನ್ನು ನಿರಂತರವಾದ ಭಕ್ತಿಯಿಂದ ಕೇಳುತ್ತಾರೆಯೋ ಅಂಥವರು ಬಾಬಾ ಅವರಲ್ಲಿ ಐಕ್ಯರಾಗುತ್ತಾರೆ. ಸಾಯಿ ಪ್ರಣಾಮ್. ಶ್ರೀ ಸಾಯಿ, ಪೀಸ್ ಬಿ ಟು ಆಲ್. साई सच्चिदानंदम, श्री साई गुरु साई सच्चिदानंदम, नमो नमः श्री गुरु पादुकाभ्याम, नमो नमः श्री गुरु पादुकाभ्याम, श्री साई गुरु साई सच्चिदानंदम, श्री साई गुरु साई सच्चिदानंदम, नमो नमः श्री गुरु पादुकाभ्याम, नमो नमः श्री गुरु पादुकाभ्याम, श्री साई गुरु साई सच्चिदानंदम, श्री साई गुरु साई सच्चिदानंदम, नमो नमः श्री गुरु पादुकाभ्याम, नमो नमः श्री गुरु पादुकाभ्याम, श्री साई गुरु साई सच्चिदानंदम, श्री साई गुरु साई सच्चिदानंदम, नमो नमः श्री गुरु पादुकाभ्याम, नमो नमः श्री गुरु पादुकाभ्याम, श्री साई गुरु साई सच्चिदानंदम, श्री साई गुरु साई सच्चिदानंदम, नमो नमः श्री गुरु पादुकाभ्याम, नमो नमः श्री गुरु पादुकाभ्याम, श्री साई गुरु साई सच्चिदानंदम, श्री
गुरुपादुकाभ्यां नमो नमः श्री गुरुपादुकाभ्यां श्री साई गुरु साई सच्चिदानंदं श्री साई गुरु साई सच्चिदानंदं नमो नमः श्री गुरुपादुकाभ्यां 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 45ನೇ ಅಧ್ಯಾಯ ಕಾಕದೇಶಿತವರ ಅನುಮಾನ ಹಲಿಗೆ ಹಾಸಿಗೆ. ಈ ಹಿಂದಿನ 3 ಅಧ್ಯಾಯಗಳಲ್ಲಿಯೂ ಬಾಬಾವರ ನಿರ್ವಾಣ ಯಾತ್ರೆಯನ್ನು ವಿವರಿಸಿದ್ದೇನೆ. ಅವರ ಭೌತಿಕ ಸ್ವರೂಪವು ಮಾತ್ರ ನಮ್ಮ ಕಣ್ಣಿನಿಂದ ದೂರವಾಗಿದೆಯೇ ಹೊರತು ಅವರ ಆಧ್ಯಾತ್ಮಿಕ ರೂಪವು ಬಾಬಾವರ ಆತ್ಮ ಪರಮಾತ್ಮ ಅಮರವಾದದ್ದಾಗಿದೆ. ಅವರು ಜೀವಂತರಾಗಿದ್ದಾಗ ನಡೆದ ಲೀಲೆಗಳನ್ನು ವಿವರಿಸಿದ್ದೇವೆ. ಅವರು ಗತಿಸಿದ ನಂತರವೂ ಅಂತಹ ಲೀಲೆಗಳು ಸಂಭವಿಸಿವೆ ಮತ್ತು ಸಂಭವಿಸುತ್ತಲೂ ಇವೆ. ಬಾಬಾ ಅವರು ಜೀವಿಸಿದ್ದಾಗ ಅವರ ಸಂಪರ್ಕ ಪಡೆದ ಜನರೇ ಧನ್ಯರು. ಆದರೆ ಪ್ರಾಪಂಚಿಕ ವಿಷಯಗಳಲ್ಲಿ ವಿರಕ್ತಿಯನ್ನು ತೋರದೆ ಪರಮಾತ್ಮನ ಕಡೆಗೆ ಮನಸ್ಸು ಕೊಡದೇ ಇರುವ ಜನರು ದುರದೃಷ್ಟವೆಂದೇ ಹೇಳಬೇಕು. ಭಕ್ತರಿಂದ ಅವರಿಗೆ ಬೇಕಾಗಿರುವುದು ಹೃತ್ಪೂರ್ವಕ ಭಕ್ತಿ ಮಾತ್ರ. ನಮ್ಮ ಇಂದ್ರಿಯಗಳು, ಅವಯವಗಳು ಮತ್ತು ಮನಸ್ಸು ಬಾಬಾ ಅವರ ಸೇವೆಯಲ್ಲಿ ನಿರತರಾಗಿರಬೇಕು. ಕೆಲವು ಅವಯವಗಳನ್ನು ಪೂಜೆಗೆ ನಿಯಮಿಸಿ ಇನ್ನಿತರ ಅವಯವಗಳನ್ನು ಬೇರೆ ಕಡೆಗೆ ಹರಿಸಬಾರದು. ಪೂಜೆ ಮತ್ತು ತಪಸ್ಸು ಮಾಡುವಾಗ ನಾವು ಹೃತ್ಪೂರ್ವಕವಾಗಿ ತ್ರಿಕರಣ ಶುದ್ಧಿಯಿಂದ ಮಾಡಬೇಕು. ಧರ್ಮಪತಿಯು ತನ್ನ ಪತಿಯಲ್ಲಿಟ್ಟ ಪ್ರೇಮವನ್ನು ಶಿಷ್ಯನಿಗೆ ಗುರುವಿನಲ್ಲಿ ಇರುವ ಪ್ರೇಮಕ್ಕೆ ಹೋಲಿಸಬಹುದಾಗಿದೆ. ಮಾತಾಪಿತರಾಗಲಿ, ಸಹೋದರರಾಗಲಿ ಅಥವಾ ಬಂಧುಗಳಾಗಲಿ ನಮ್ಮ ಜೀವನದ ಗುರಿಯಾದ ಆತ್ಮಜ್ಞಾನವನ್ನು ಪಡೆಯಲು ಸಹಾಯಕವಾಗಲಾರರು. ನಮ್ಮ ದಾರಿಯನ್ನು ನಾವೇ ಹಾಕಿಕೊಂಡು ಆತ್ಮಜ್ಞಾನ ಪಡೆಯಬೇಕು. ನಿತ್ಯಾನಿತ್ಯಗಳನ್ನು ವಿಚಾರ ಮಾಡಿ ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಜಿಸಿ ಇಂದ್ರಿಯ ನಿಗ್ರಹ ಶಕ್ತಿಯನ್ನು ಗಳಿಸಿ ನಾವು ಮುಕ್ತಿ ಮಾರ್ಗ ಹಿಡಿಯಬೇಕು. ಇತರರಿಗೆ ಅಧೀನರಾಗುವ ಮೊದಲು ನಮ್ಮಲ್ಲಿ ನಾವೇ ವಿಶ್ವಾಸವಿಟ್ಟು ಈ ರೀತಿ ನಾವು ಈ ಪ್ರಪಂಚವು ನಶ್ವರವಾದುದೆಂದು ತಿಳಿದು ನಿತ್ಯಜ್ಞಾನವನ್ನು ತೊರೆದು ಚಿತ್ತವು ವಿಷಯಗಳಲ್ಲಿ ಪ್ರವರ್ತಿಸಿದಂತೆ ನಡೆದರೆ ಕೊನೆಗೆ ನಮಗೆ ವೈರಾಗ್ಯ ಮತ್ತು ಮಮಕಾರವು ದೂರವಾಗುವುದು. ಈ ವಿಧಾನದಿಂದ ಬ್ರಹ್ಮವಾಸನೆ ಉಂಟಾಗಿ ಆ ಬ್ರಹ್ಮನೇ ಗುರು ಎಂದು ಅರ್ಥವಾಗುತ್ತದೆ. ನಾವು ಯಾವಾಗ ಗುರು ಅಥವಾ ಬ್ರಹ್ಮರನ್ನು ಹೃತ್ಪೂರ್ವಕವಾಗಿ ಆರಾಧಿಸುತ್ತೇವೆಯೋ ಆಗ ನಾವು ಆತನಲ್ಲಿ ಐಕ್ಯವಾಗಿ ಆತ್ಮಜ್ಞಾನವನ್ನು ಪಡೆಯುತ್ತೇವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಗುರುವಿನ ನಾಮಸ್ಮರಣೆಯಿಂದಲೂ ಅವನ ಧ್ಯಾನದಿಂದಲೂ ನಾವು ಸಕಲ ಜೀವರಾಶಿಗಳಲ್ಲಿಯೂ ಒಂದನ್ನು ಕಾಣುವಂತಾಗಿ ನಮಗೆ ನಿತ್ಯ ಆನಂದವು ದೊರಕುತ್ತದೆ. ಈ ಕೆಳಕಂಡ ಕಥೆಯು ಇದನ್ನು ಪ್ರತಿಪಾದಿಸುತ್ತದೆ. ಏಕನಾಥ ವಿರಚಿತ ಭಾಗವತ, ಭಾವಾರ್ಥ ರಾಮಾಯಣ ಇವುಗಳನ್ನು ಪ್ರತಿದಿನ ಓದಲು ಬಾಬಾ ಅವರು ಕಾಕ ಅವರಿಗೆ ಆಜ್ಞಾಪಿಸಿದರೆಂಬುದು ನೆನಪಿರಬಹುದು. ಇದನ್ನು ಅವರು ಬಾಬಾ ಅವರು ಗತಿಸಿದ ನಂತರವೂ ಅನುಸರಿಸುತ್ತಾ ಬಂದರು. ಒಂದು ದಿನ ಚೌಪಾಟಿಯ ಕಾಕಮಹಾಜನಿ ಅವರ ಮನೆಯಲ್ಲಿ ಕಾಕ ದೀಕ್ಷಿತರು ಬೆಳಿಗ್ಗೆ ಏಕನಾಥ ಭಾಗವತವನ್ನು ಪಾರಾಯಣ ಮಾಡುತ್ತಿದ್ದರು. ಕಾಕಮಹಾಜನಿಯವರು ಮತ್ತು ಶ್ಯಾಮ ಅವರು ಅದನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದರು. ಆ ಅಧ್ಯಾಯದಲ್ಲಿ 11ನೇ ಸ್ಕಂದ ಅಧ್ಯಾಯ 2 ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಅಭಿರೋತ್ರ, ದ್ರುಮಿಲ, ಶಮಸ ಮತ್ತು ಕರಭಾಜನರೇ ಮೊದಲಾದ ನವನಾಥರು ಜನಕರಾಜನಿಗೆ ಭಾಗವತದ ಧರ್ಮತತ್ವಗಳನ್ನು ವಿವರಿಸುತ್ತಿದ್ದರು. ಜನಕರಾಜನು ಆ ನವನಾಥರನ್ನು ಕುರಿತು ಮುಖ್ಯ ಪ್ರಶ್ನೆ ಹಾಕಿದರು. ಅದಕ್ಕೆ ಎಲ್ಲರೂ ಸಮಂಜಸವಾದ ಉತ್ತರ ಕೊಟ್ಟರು. ಕವಿಯು ಭಾಗವತದ ಧರ್ಮವನ್ನು ಸೂಚಿಸಿದರು. ಹರಿಯು ಭಕ್ತರ ಗುಣಗಳನ್ನು ವಿವರಿಸಿದರು. ಅಂತರಿಕ್ಷನು ಮಾಯೆ ಏನೆಂಬುದನ್ನು, ಪ್ರಬುದ್ಧನು ಮಾಯೆಯನ್ನು ದಾಟುವುದು ಹೇಗೆ ಎಂಬುದನ್ನು, ಪಿಪ್ಪಲಾಯನನು ಪರಬ್ರಹ್ಮವು ಏನೆಂಬುದನ್ನು, ಅವಿರ್ಹೋತ್ರನು ಕರ್ಮವು ಏನೆಂಬುದನ್ನು, ಧ್ರುಮಿನನು ಪರಮಾತ್ಮನ ಅವತಾರ ಮತ್ತು ಲೀಲೆಗಳನ್ನು, ಚಮಸನು ನಾಸ್ತಿಕನು ಮರಣಾನಂತರ ಏನನ್ನು ಅನುಭವಿಸುತ್ತಾನೆ ಎಂಬುದನ್ನು ಮತ್ತು ಕರಭಾಜನನು ಯುಗ ಯುಗಗಳಲ್ಲಿ ಪರಮಾತ್ಮನನ್ನು ಯಾವ ರೀತಿ ಆರಾಧಿಸಬೇಕೆಂಬುದನ್ನು ವಿವರಿಸಿದರು. ಈ ಕಲಿಯುಗದಲ್ಲಿ ಹರಿನಾಮಸ್ಮರಣೆಯೊಂದೇ ಮೋಕ್ಷ ಮಾರ್ಗಕ್ಕೆ ಸಾಧನ. ಅಂದಿನ ಪಾರಾಯಣ ಮುಗಿದ ನಂತರ ಕಾಕ ದೀಕ್ಷಿತ್ ಶ್ಯಾಮವನ್ನು ಕುರಿತು
ಈ ನವನಾಥರ ವಿವರಣೆ ಎಷ್ಟು ಚೆನ್ನಾಗಿದೆ, ಆಶ್ಚರ್ಯಕರವಾಗಿದ್ದಾವೆ. ಆದರೆ ಅವುಗಳನ್ನು ಅಭ್ಯಸಿಸುವುದು ಬಹಳ ಕಷ್ಟ. ನಾಥರು ಶುದ್ಧರಾಗಿದ್ದರೂ ನಮ್ಮಂತಹ ಮೂಢಾತ್ಮರಿಗೆ ಅವರಿಂದ ಉಲ್ಲೇಖಿಸಲ್ಪಟ್ಟ ಭಕ್ತಿಯನ್ನು ಹೊಂದಲು ಸಾಧ್ಯವೇ? ನಾವು ಎಷ್ಟು ಜನ್ಮ ತಾಳಿದರೂ ನಮಗೆ ಅದು ಸಾಧ್ಯವಿಲ್ಲ. ನಮಗೆ ಅಲ್ಲಿಯ ಮುಕ್ತಿ, ಅದನ್ನು ನಾವು ಬಯಸುವುದು ಬೇಡ ಎಂದು ತೋರುತ್ತದೆ ಎಂದರು. ಶ್ಯಾಮ ಅವರಿಗೆ ಇಂತಹ ಮನೋಭಾವ ನಡೆಸಲಿಲ್ಲ. ಆಗ ಅವರು ತಮ್ಮ ಅದೃಷ್ಟ ಬಲದಿಂದ ಬಾಬಾ ಅವರಂತಹ ಅನರ್ಕರಿತವನ್ನು ಪಡೆದಿರುವರೇ ಹೀಗೆ ಹೇಳುವುದು ನಿಜವಾಗಿಯೂ ಸರಿಯಾದುದಲ್ಲ. ಬಾಬಾ ಅವರಲ್ಲಿ ನಮಗೆ ಶುದ್ಧ ಭಕ್ತಿ ಇದ್ದರೆ ನಾವು ಏಕೆ ಅಶಾಂತಿಯಿಂದ ಇರಬೇಕು? ನಾಥರ ಭಕ್ತಿಯು ಶಕ್ತಿಯುತವಾಗಿರಬಹುದು. ನಮ್ಮ ಭಕ್ತಿಯು ಹಾಗೇ ಅಲ್ಲವೇ? ಬಾಬಾ ಅವರೇ ನಮಗೆ ಗುರು. ಹರಿನಾಮ ಸ್ಮರಣೆಯೊಂದೇ ಮುಕ್ತಿ ಮಾರ್ಗಕ್ಕೆ ಸುಲಭ ಸಾಧನವೆಂದು ಹೇಳಲಿಲ್ಲವೇ? ಹೀಗಿದ್ದ ಮೇಲೆ ಚಿಂತೆ ಏಕೆ, ಹೆದರಿಕೆ ಏಕೆ ಎಂದು ಕೇಳಿದರು. ಕಾಕಾ ಸಾಹೇಬರಿಗೆ ಶ್ಯಾಮರ ವಿವರಣೆ ಅರ್ಥವಾಗಲಿಲ್ಲ, ತೃಪ್ತಿಯಾಗಲಿಲ್ಲ. ಅವರು ಆ ದಿನವನ್ನು ಅಗಾಧವಾದ ಭಕ್ತಿಯನ್ನು ಸಂಪಾದಿಸುವುದು ಹೇಗೆ ಎಂದು ಚಿಂತಿಸುತ್ತಾ ಮನಃಶಾಂತಿ ಇಲ್ಲದೆ ಕೊರಗಿದರು. ಮರುದಿನ ಬೆಳಗ್ಗೆ ಒಂದು ಪವಾಡ ಜರುಗಿತು. ಆನಂದರಾವ್ ಪಾಕಾಡೆ ಎಂಬುವರು ಶ್ಯಾಮ ಅವರನ್ನು ಹುಡುಕಿಕೊಂಡು ಅವರ ಕಡೆಗೆ ಬಂದರು. ಆಗ ಭಾಗವತ ಪಾರಾಯಣ ನಡೆದಿತ್ತು. ಪಾಕಾಡೆಯವರು ಶ್ಯಾಮರ ಹತ್ತಿರ ನಿಂತು ಏನೋ ಬಿಸಿಕೊಡುತ್ತಿದ್ದರು. ಅವರು ಮೆಲ್ಲಗೆ ತಮ್ಮ ಕನಸನ್ನು ವಿವರಿಸುತ್ತಿದ್ದರು. ಈ ಕಿವಿ ಮಾತನ್ನು ಕೇಳಿ ಕಾಕಾ ಸಾಹೇಬರು ಪಾರಾಯಣ ನಿಲ್ಲಿಸಿ ಅದೇನೆಂದು ಕೇಳಿದರು. ಆಗ ಶ್ಯಾಮ ಅವರು, ನಿನ್ನೆ ನೀವು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಲ್ಲವೇ, ಅದಕ್ಕೆ ವಿವರಣೆ ಇಲ್ಲಿದೆ. ಪಾಕಾಡೆ ಅವರಿಗೆ ಬಾಬಾ ಅವರ ಕನಸಿನ ಹೇಳಿದ್ದನ್ನು ಅವರೇ ಹೇಳುತ್ತಾರೆ. ಗುರುವಿನ ಚರಣಗಳಿಗೆ ನಮಸ್ಕಾರ ಮಾಡುವುದು ಅಥವಾ ಆರಾಧನೆ ಮತ್ತು ಭಕ್ತಿ ಇಷ್ಟೇ ಸಾಕೆಂದು ಹೇಳಿರುತ್ತಾರೆ ಎಂದರು. ಪಾಕಾಡೆ ತಮ್ಮ ಕನಸನ್ನು ಈ ರೀತಿ ವಿವರಿಸಿದರು. ನಾನು ಸಾಗರದಲ್ಲಿ ನಿಂತಿದ್ದೆ. ಬಾಬಾ ಕೂಡಲೇ ಕಾಣಿಸಿಕೊಂಡರು. ಅವರು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತಿದ್ದರು. ಚರಣಗಳು ಮಾತ್ರ ನೀರಿನಲ್ಲಿದ್ದವು. ನಾನು ಅತ್ಯಾನಂದದಿಂದ ಸಂತುಷ್ಟನಾದೆನು. ಆ ಅದೃಷ್ಟ ಕಣ್ಣಿಗೆ ಕಟ್ಟಿದಂತಾಗಿ ಮರೆಯಲಾರದಾಗಿದೆ. ಅದು ಕನಸೆಂದು ನಾನು ಭಾವಿಸಿರಲಿಲ್ಲ. ಶ್ಯಾಮ ಅವರು ಕುತೂಹಲದಿಂದ ಅಲ್ಲಿ ನಿಂತಿದ್ದರು. ಅವರು ನನ್ನನ್ನು ಕುರಿತು ಬಾಬಾ ಅವರ ಚರಣಕ್ಕೆ ಎರಗು ಎಂದರು. ನಾನು ಹೌದು, ನಮಸ್ಕಾರ ಮಾಡಬೇಕಿದ್ದೇನೆ, ಏನು ಮಾಡಲಿ? ಅವರ ಚರಣಗಳು ನೀರಿನಲ್ಲಿವೆ. ನನ್ನ ಮಸ್ತಕವನ್ನು ಹೇಗೆ ಅವರ ಅಡಿದಾವಲೆಗಳಲ್ಲಿ ಇಡಲಿ ಎಂದನು. ಆಗ ಶ್ಯಾಮ ಅವರು, ಓ ದೇವ, ನೀರಿನಲ್ಲಿರುವ ನಿಮ್ಮ ಚರಣಗಳನ್ನು ಮೇಲಕ್ಕೆತ್ತಿರಿ ಎನ್ನಲು ಬಾಬಾ ಅವರು ಕೂಡಲೇ ತಮ್ಮ ಚರಣಾರಂಭಿತಗಳನ್ನು ಮೇಲಕ್ಕೆತ್ತಿದ್ದರು. ಸ್ವಲ್ಪವೂ ನಾನು ತಡ ಮಾಡದೆ ಪಾದವನ್ನು ಹಿಡಿದುಕೊಂಡು ನಮಸ್ಕರಿಸಿದರು. ಇದನ್ನು ನೋಡಿ ಬಾಬಾ, ಈಗ ಹೊರಡು, ನಿನ್ನ ಅಭಿಷ್ಟವು ಸಿದ್ಧಿಸುತ್ತದೆ, ಭಯ ಮತ್ತು ಕಾತುರತೆಯನ್ನು ಬಿಡು ಎಂದು ಹೇಳಿ ಆಶೀರ್ವದಿಸಿದರು. ಮುಂದುವರೆದು, ನನ್ನ ಶ್ಯಾಮನಿಗೆ ಜರಿ ಅಂಚಿನ ಸ್ತೋತ್ರಗಳನ್ನು ಕೊಡು, ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಬಾಬಾ ಅವರ ಆಜ್ಞೆಯನುಸಾರವಾಗಿ ಪಾಕಾಡೆಯವರು ದೂತರವನ್ನು ಕೊಂಡು ತಂದು ಶ್ಯಾಮ ಅವರಿಗೆ ಕೊಡಬೇಕೆಂದು ಅವರ ಕೈಗಿದ್ದರು. ಆದರೆ ಶ್ಯಾಮ ಅವರು ಬಾಬಾ ಅವರು ಸ್ವೀಕರಿಸಲು ಹೇಳುವ ತನಕ ನಾನು ಸ್ವೀಕರಿಸುವುದಿಲ್ಲ ಎಂದರು. ಕೆಲವು ಕಾಲದ ಚರ್ಚೆಯ ನಂತರ ಕಾಕಾ ಅವರು ಚೀಟಿ ಹಾಕಲು ನಿರ್ಧರಿಸಿದರು. ಅನುಮಾನ ಬಂದಾಗ ಚೀಟಿ ಹಾಕಿ ಅದರಲ್ಲಿ ಒಂದನ್ನು ಎತ್ತಿ ಬಂದು ಉತ್ತರ ನಡೆಯುವುದು ಕಾಕಾ ಅವರ ವಾಡಿಕೆ ಆಗಿತ್ತು. ಒಂದು ಚೀಟಿಯಲ್ಲಿ ಸ್ವೀಕರಿಸು ಎಂದು, ಮತ್ತೊಂದರಲ್ಲಿ ನಿರಾಕರಿಸು ಎಂದು ಬರೆದು ಮಡಚಿ ಬಾಬಾ ಅವರ ಫೋಟೋದ ಮುಂದೆ ಇಟ್ಟು ಒಂದು ಮಗುವಿನ ಕೈಯಿಂದ ಚೀಟಿ ಹೆಚ್ಚಿಸಲಾಯಿತು. ಅದರಲ್ಲಿ ಸ್ವೀಕರಿಸು ಎಂದಿತ್ತು. ದೂತ್ರವನ್ನು ಶ್ಯಾಮ ಅವರಿಗೆ ಕೊಟ್ಟರು. ಶ್ಯಾಮ ಅವರು ಸಂತೋಷದಿಂದ ಅದನ್ನು ಸ್ವೀಕರಿಸಿದರು. ಈ ರೀತಿ ಆನಂದರಾವ್ ಮತ್ತು ಶ್ಯಾಮ ಇಬ್ಬರು ಆನಂದಭರಿತರಾದರು. ಕಾಕಾ ಸಾಹೇಬರ ಅನುಮಾನ ಪರಿಹಾರವಾಯಿತು. ಈ ಕಥೆಯು ಇತರ ಸಂತರ ವಾಣಿಯನ್ನು ಗೌರವಿಸುವಂತೆ ಹೇಳುವುದಲ್ಲದೆ ಅದೇ ಸಮಯದಲ್ಲಿ ನಮ್ಮ ಮಾತೆಯಲ್ಲಿ ನಾವು ಅಚಲ ವಿಶ್ವಾಸ ಇಡಬೇಕೆಂಬುದನ್ನು ಬೋಧಿಸುತ್ತದೆ. ಗುರುವಿಗೆ ನಮ್ಮ ಯೋಗಕ್ಷೇಮ ವಿಚಾರ ಇತರರಿಗಿಂತ ಹೆಚ್ಚಾಗಿ ತಿಳಿದಿರುವುದರಿಂದ ಅವರ ಉಪದೇಶಗಳನ್ನು ನಾವು ಪಾಲಿಸಬೇಕು. ಈ ಪ್ರಪಂಚದಲ್ಲಿ ಅನೇಕ ಸಂತರಿದ್ದಾರೆ, ಆದರೆ ನಮ್ಮ ನಿಜವಾದ ಗುರುವೇ ತಂದೆ. ಬೇರೆಯವರು ಅನೇಕ ಹಿತವಚನಗಳನ್ನು ಹೇಳಬಹುದು, ಆದರೆ ನಮ್ಮ ಗುರುವಿನ ಮಾತನ್ನು ಮಾತ್ರ ಎಂದಿಗೂ ನಾವು ಮೀರಬಾರದು. ಅಂದರೆ ನಾವು ನಮ್ಮ ಗುರುವನ್ನು ಮನಃಪೂರ್ವಕವಾಗಿ ಪ್ರೀತಿಸಬೇಕು, ಅವರಲ್ಲಿ ಸಂಪೂರ್ಣ ಶರಣಾಗತರಾಗಿರಬೇಕು, ಅವರ ಮುಂದೆ ಭಕ್ತಿಯಿಂದ ನಮಸ್ಕರಿಸಬೇಕು. ಹೀಗೆ ಮಾಡಿದರೆ ಸೂರ್ಯನ ಮುಂದೆ ಕತ್ತಲು ಹೇಗೆ ಇರಲಾರದು, ಹಾಗೆ ನಿಮ್ಮ ಮುಂದೆ ಯಾವ ಸಂಸಾರ ಸಾಗರವೂ ಇರಲಾರದು ಎಂದು ಹೇಳಿರುವ ಬಾಬಾ ಅವರ ವಚನಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುತ್ತದೆ. ಮೊದಲು ಬಾಬಾ ಅವರು 4 ಮೊಳ ಉದ್ದ, 1 ಮೊಳ ಅಗಲ, ಸುತ್ತಲೂ 4 ಮೂಲೆಗಳಲ್ಲಿ ಪಣಿದು ಉಳಿಯುತ್ತಿದ್ದ ಕಟ್ಟಿಗೆಯ ಹಲಗೆ ಮೇಲೆ
ನಿದ್ರೆ ಮಾಡುತ್ತಿದ್ದರು. ಕೊನೆಗೆ ಆ ಹಲಿಗೆಯನ್ನು ಚೂರು ಚೂರು ಮಾಡಿ ಒಗೆದು ಬಿಟ್ಟರು. 10ನೇ ಅಧ್ಯಾಯ ನೋಡಿರಿ. ಒಂದು ಸಾರಿ ಬಾಬಾ ಅವರು ಆ ಹಲಿಗೆಯ ಮಹತ್ವವನ್ನು ಕಾಕ ಅವರಿಗೆ ವಿವರಿಸುತ್ತಿದ್ದರು. ಅದನ್ನು ಕೇಳಿದವರು, ನೀವು ಇನ್ನೂ ಹಲಿಗೆಯನ್ನು ಪ್ರೀತಿಸುವುದಾದರೆ ಇನ್ನೊಂದು ಹಲಿಗೆಯನ್ನು ತಂದು ಉಯ್ಯಾಲೆ ಕಟ್ಟುತ್ತೇವೆ, ಅದರ ಮೇಲೆ ಸುಖವಾಗಿ ನಿದ್ರಿಸುವಂತೆ ಎಂದು ಹೇಳಲು ಬಾಬಾ ಅವರು ಮಾತಾಪತಿಯನ್ನು ನೆಲದ ಮೇಲೆ ಮಲಗಿಸಿ, ನಾನು ಮೇಲೆ ಮಲಗಲು ಇಷ್ಟಪಡುವುದಿಲ್ಲ ಎಂದರು. ನಂತರ ಕಾಕ ಅವರು ಮಾಂಸಾಪತಿಯವರಿಗೂ ಒಂದು ಹಲಿಗೆ ಕೊಡಿಸುತ್ತೇನೆ ಎಂದು ಹೇಳಲು ಬಾಬಾ ಅವರು, ಅವನು ಹಲಿಗೆ ಮೇಲೆ ಹೇಗೆ ನಿಲ್ಲಿಸಬಲ್ಲನು? ಹಲಿಗೆಯ ಮೇಲೆ ಎತ್ತರದಲ್ಲಿ ಮಲಗುವುದು ಅಷ್ಟು ಸುಲಭವಲ್ಲ. ಯಾರು ಸುಲಗುಣ ಪರಿಪೂರ್ಣರು ಅಂಥವರು ಮಾತ್ರ ಹಲಿಗೆಯ ಮೇಲೆ ನಿಲ್ಲಿಸಬಲ್ಲರು. ಅವರು ಯಾವಾಗಲೂ ಜಾಗೃತ ದೃಷ್ಟಿವಂತರಾಗಿರಬೇಕು. ನಾನು ನಿದ್ದೆ ಹೋಗುವಾಗ ನನ್ನ ಹೃದಯದ ಮೇಲೆ ಕೈ ಇಟ್ಟು ನಾನು ಪರಿಣಾಮ ಸ್ಮರಣೆ ಮಾಡುತ್ತಿರುವುದನ್ನು ಗಮನಿಸುತ್ತಿರು. ನಿದ್ರಿಸಿದಾಗ ನನ್ನನ್ನು ಎಚ್ಚರಿಸು ಎಂದು ನಾನು ಮಾನಸಪತಿಗೆ ಹೇಳುತ್ತೇನೆ. ಅವನಿಂದ ಅದು ಸಾಧ್ಯವಿಲ್ಲ. ಅವನೇ ನಿದ್ದೆಯಿಂದ ತೂಕಡಿಸುತ್ತಾನೆ. ನನ್ನ ಹೃದಯದ ಮೇಲಿನ ಅವನ ಕೈಗಳು ಕಲ್ಲಿನಂತೆ ಭಾರವಾಗಿರುತ್ತದೆ. ಭಗತ್ ಎಂದು ನಾನು ಕೂಗಿದಾಗ ಮಾತ್ರ ಅವನಿಗೆ ಎಚ್ಚೆತ್ತು ಕಂಡು ತಿಳಿಯುತ್ತಾನೆ. ಹೀಗೆ ನಡೆದ ಮೇಲೆಯೇ ಸರಿಯಾಗಿ ನಿದ್ರಿಸಲಾಗದೆ ನಿದ್ರಾದೇವಿಯ ಗುಣಾಮನಾಗಿರುವ ಅವನು ಹಲಿಗೆ ಮೇಲೆ ಅದು ಎತ್ತರದಲ್ಲಿ ಹೇಗೆ ನಿದ್ರಿಸಬಲ್ಲನು ಎಂದರು. ಅನೇಕ ಸಾರಿ ಬಾಬಾ ಅವರು ಭಕ್ತರ ಮೇಲೆ ಪ್ರೀತಿಯಿಂದ ಯಾವುದು ನಮ್ಮದು ಅದು ನಮ್ಮಲ್ಲಿರುತ್ತದೆ, ಇತರರದ್ದು ಅವರವರ ಹತ್ತಿರ ಇರುತ್ತದೆ ಎಂದು ಹೇಳುತ್ತಿದ್ದರು. ಸಾಯಿತ್ರ ನಾಮ ಶ್ರೀ ಸಾಯಿ ಪೀಸ್ ಪೀಠ ಆನ್. ಓಂ ಸಾಯಿರಾಮ್. ಓಂ ಶ್ರೀ ಸಾಯಿನಾಥಾಯ ನಮಃ. 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 21 ಸರಿ ಕೌಂಟ್ ಮಾಡಿ. ಓಂ ಶ್ರೀ ಸಾಯಿನಾಥಾಯ ನಮಃ. 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 ಓಂ ಸಾಯಿರಾಮ್. 46ನೇ ಅಧ್ಯಾಯ ಬಾಬಾ ಅವರ ಗಯಾ ಯಾತ್ರೆ 2 ಹಾಡುಗಳು. ಅಧ್ಯಾಯದಲ್ಲಿ ಶ್ಯಾಮ ಅವರು ಕಾಶಿ ಪ್ರಯಾಗ ಮತ್ತು ಗಯಾ ಯಾತ್ರೆ ಮತ್ತು ಬಾಬಾ ಅವರು ಹೇಗೆ ತಮ್ಮ ಫೋಟೋ ರೂಪದಲ್ಲಿ ಶ್ಯಾಮ ಅವರಿಗಿಂತ ಮುಂಚೆ ಗಯೆಯಲ್ಲಿದ್ದರು ಎಂಬುದನ್ನು ಮತ್ತು 2 ಹಾಡುಗಳ ಕಥೆಯನ್ನು ನೇಮಾಡ್ಕಂತ ಹೇಳಿದ್ದಾರೆ. ಸಾಯಿ ಕರ್ಮಬಂಧದಿಂದ ನಮ್ಮನ್ನು ಮುಕ್ತಿ ಮಾಡುವ ನಿನ್ನ ಚರಣಗಳ ದರ್ಶನ ಪಡೆದ ನಾವೇ ಧನ್ಯರು. ನಿನ್ನ ರೂಪ ಈಗ ಅಗೋಚರವಾಗಿದ್ದರೂ ನಿನ್ನನ್ನು ನಂಬಿದ ಭಕ್ತರಿಗೆ ನಿನ್ನ ಅನುಗ್ರಹದ ಅನುಭವವಾಗುತ್ತಿದೆ. ಅಸದೃಶ್ಯವಾದ ಒಂದು ಉದಾತ್ತವಾದ ದಾರದಿಂದ ನಿನ್ನ ಭಕ್ತರನ್ನು ನಿನ್ನಗೆ ತೆಗೆದುಕೊಂಡು ತಾಯಿಯು ತನ್ನ ಕಂದನನ್ನು ಅಪ್ಪಿಕೊಳ್ಳುವಂತೆ ಅವರನ್ನು ನಿನ್ನ ಅಪ್ಪಿಕೊಳ್ಳುತ್ತಿ. ನೀನು ಎಲ್ಲಿರುವೆ ಎಂಬುದು ಭಕ್ತರಿಗೆ ಗೊತ್ತಿಲ್ಲದಿದ್ದರೂ ನಿನ್ನ ಏಕೈಕ ರೀತಿಯಿಂದ ಸೂತ್ರಧಾರಿಯಾಗಿ ಕೊನೆಗೆ ಭಕ್ತಿಗೆ ಅವರ ಹಿಂದೆ ಇರುವಂತೆ ಅನುಭವ ನೀಡಿ ಅವರನ್ನು ಸಂರಕ್ಷಿಸುತ್ತಿರುವೆ. ಬುದ್ಧಿವಂತರು, ಜ್ಞಾನಿಗಳು ಮತ್ತು ವಿದ್ವಾಂಸರು ತಮ್ಮ ಅಹಂಭಾವದಿಂದ ಸಂಸಾರವನ್ನು ಸಾಗಲು ತೊಡಗುತ್ತಾರೆ. ಆದರೆ ನಿಜವಾದ ಭಕ್ತರು ನಿನ್ನನ್ನು ಕಾಪಾಡುವೆ. ಬಾಹ್ಯದಲ್ಲಿ ಅಗೋಚರನಾಗಿ ನಿನ್ನ ಲೀಲೆಯನ್ನು ನೀನು ನಡೆಸುತ್ತಾ ಅವುಗಳಲ್ಲಿ ನಿನಗೆ ಆಸಕ್ತಿ ಇಲ್ಲವೆಂದು ತೋರಿಸುತ್ತಾ ನಿನ್ನ ಜೀವನದ ಮರ್ಮ ಯಾರೂ ತಿಳಿಯರು. ಆದ್ದರಿಂದ ನಮ್ಮ ಪಾಪ ನಿರ್ಮೂಲನಕ್ಕಾಗಿ ನಿನ್ನಲ್ಲಿ ತನುವನ ಧನವನ್ನು ಅರ್ಪಿಸಿ ಯಾವಾಗಲೂ ನಿನ್ನ ನಾಮಸ್ಮರಣೆ ಮಾಡುವುದೇ ಉತ್ತಮವಾದ ಸಾಧನ. ನಿನ್ನ ಭಕ್ತರ ಅಭಿಷ್ಟಗಳನ್ನು ನೆರವೇರಿಸುತ್ತಿ ಯಾರು ಮೋಹದಿಂದ ದೂರ ಇರುತ್ತಾರೆಯೋ ಅಂಥವರಿಗೆ ನೀನು ಪರಮಾನಂದವನ್ನು ದಯಪಾಲಿಸುತ್ತಿ. ನಿನ್ನ ಪವಿತ್ರ ನಾಮಾಮೃತ ಸ್ಮರಣೆಯೇ ಭಕ್ತರಿಗೆ ಸುಲಭ ಸಾಧನ. ಈ ಸಾಧನೆಯಿಂದ ನಮ್ಮ ರಜೋಸ್ತಮ ಗುಣಗಳು ನಾಶವಾಗುತ್ತದೆ.
ಸತ್ವಗುಣ ಮತ್ತು ಧರ್ಮಬುದ್ಧಿಯು, ವಿವೇಕವು, ವೀತನಾಗೂ ಜ್ಞಾನದ ಜೊತೆಗೆ ಉದ್ಭವಿಸುತ್ತದೆ. ಆಗ ನಾವು ಆತ್ಮೋನ್ಮುಖರಾಗುತ್ತೇವೆ. ಇದೇ ಗುರುವಿನಲ್ಲಿ ಮಾಡಬೇಕಾದ ಸಂಪೂರ್ಣ ಶರಣಾಗತಿ. ನಮ್ಮ ಮನಸ್ಸು ನಿರ್ಮಲವಾಗಿ ಶಾಂತಿ ಪಡೆಯುವುದೊಂದೇ ಇದಕ್ಕೆ ನಿದರ್ಶನ. ಈ ಶರಣಾಗತಿ ಭಕ್ತಿ ಮತ್ತು ಜ್ಞಾನದ ಮಹತ್ವ ಅಪೂರ್ವವಾದುದು. ಪಾಪ ಅವರು ಭಕ್ತರನ್ನು ಅನುಗ್ರಹಿಸಿದರೆ ಅವರು ಹಗಲಿರುಳು ಎಡಬಿಡದೆ ಅವರ ಬಳಿಯಲ್ಲಿ ಇರುತ್ತಾರೆ. ಭಕ್ತರು ಎಲ್ಲಿಯೇ ಹೋಗಲಿ ಅವನಿಗಿಂತ ಮುಂಚೆ ಅಲ್ಲಿರುತ್ತಾರೆ. ಈ ಕೆಳಕಂಡ ಘಟನೆಗಳು ಅದಕ್ಕೆ ನಿದರ್ಶನ. ಕಾಕಾ ದೇಶದವರೆಗೆ ಶ್ರೀ ಸಾಯಿಬಾಬಾ ಅವರು ಪರಿಚಯವಾದ ಸ್ವಲ್ಪ ದಿನಗಳ ನಂತರ ಅವರು ತಮ್ಮ ಜ್ಯೇಷ್ಠಪುತ್ರನಿಗೆ ಉಪನಯನವನ್ನು 4 ಪದ್ಧತಿ ಮಾಡಬೇಕೆಂದು ನಿಶ್ಚಯಿಸಿದರು. ಅದೇ ಸಮಯದಲ್ಲಿ ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ತಮ್ಮ ಹಿರಿಯ ಮಗನ ಮದುವೆಯನ್ನು ಗ್ವಾಲಿಯರ್ದಲ್ಲಿ ನೆರವೇರಿಸಲು ನಿಶ್ಚಯಿಸಿದರು. ಇವರಿಬ್ಬರು ಬಾಬಾರವರನ್ನು ಆಹ್ವಾನಿಸಲು ಶಿರಡಿಗೆ ಬಂದರು. ಅವರು ಬಾಬಾ ಅವರನ್ನು ಸಮಾರಂಭಗಳಿಗೆ ಬರಲು ಬಲವಂತ ಮಾಡಿ ಬಾಬಾ ಶ್ಯಾಮನನ್ನು ಸಂಗಡ ಕರೆದುಕೊಂಡು ಹೋಗುವಂತೆ ಅವರಿಗೆ ಹೇಳಿ ತಾವು ಕಾಶಿ ಮತ್ತು ಪ್ರಯಾಗ ಯಾತ್ರೆ ಮಾಡಿ ಬರೋಣ ಎಂದು ತಿಳಿಸಿದರು. ಬಾಬಾ ಅವರ ಅಪ್ಪಣೆ ಪಡೆದು ಶ್ಯಾಮ ಅವರು ನಾಗ್ಪುರ್ ಮತ್ತು ಗ್ವಾಲಿಯರ್ಗೆ ಹೋಗಿ ಸಮಾರಂಭಗಳನ್ನು ಮುಗಿಸಿಕೊಂಡ ನಂತರ ಕಾಶಿ ಮತ್ತು ಪ್ರಯಾಗಕ್ಕೆ ಹೋಗಲು ನಿರ್ಧರಿಸಿದರು. ಅಪ್ಪಾರ್ ಕೋತಿ ಅವರು ಕೂಡ ಶ್ಯಾಮ ಅವರ ಸಂಗಡ ಹೋಗಲು ನಿರ್ಧರಿಸಿದರು. ಇಬ್ಬರು ಉಪನಯನ ಸಮಾರಂಭಕ್ಕೆ ನಾಗಪುರಕ್ಕೆ ಹೋದರು. ಕಾಕಾ ಅವರು ಶ್ಯಾಮ ಅವರ ಖರ್ಚಿಗೋಸ್ಕರ 200 ರೂಪಾಯಿಗಳನ್ನು ಕೊಟ್ಟರು. ಅದಾದ ನಂತರ ಗ್ವಾಲಿಯರ್ಗೆ ಮದುವೆ ಸಮಾರಂಭಕ್ಕೆ ಹೋದರು. ಅಲ್ಲಿ ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ಅವರಿಗೆ 100 ರೂಪಾಯಿಗಳನ್ನು ಕೊಟ್ಟರು. ಅವರ ಸಂಬಂಧಿಕರಾದ ಜಟಾರ ಅವರು ಸಹ 100 ರೂಪಾಯಿಗಳನ್ನು ಕೊಟ್ಟರು. ನಂತರ ಶ್ಯಾಮ ಅವರು ಕಾಶಿ ಮತ್ತು ಅಯೋಧ್ಯೆಗೆ ಹೊರಟರು. ಅವರಿಗೆ ಕಾಶಿಯಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಸ್ವಾಗತ ದೊರೆಯಿತು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಜಟಾರ ಎಂಬ ಕಾರ್ಯನಿರ್ವಾಹಕರಿಂದ ಸಂಸ್ಕಾರ ನಡೆಯಿತು. ಅಯೋಧ್ಯೆಯಲ್ಲಿ 21 ದಿನಗಳಿದ್ದು ಕಾಶಿಯಲ್ಲಿ 2 ತಿಂಗಳಿದ್ದ ನಂತರ ಗಯೆಗೆ ಪ್ರಯಾಣ ಬೆಳೆಸಿದರು. ಗಯೆಯಲ್ಲಿ ಹಿಡಿದು ರಾತ್ರಿ ಧರ್ಮಶಾಲೆಯಲ್ಲಿ ತಂಗಿದ್ದರು. ಬೆಳಗಾಗುತ್ತಿರುವ ಗಯಾವಾಲ ಯಾತ್ರಿಕರಿಗೆ ವಸತಿ ಮತ್ತು ಊಟದ ಸೌಕರ್ಯ ಒದಗಿಸುವ ಅರ್ಚಕ ಬಂದು ಯಾತ್ರಿಕರು ಎಲ್ಲರೂ ಆಗಲೇ ಹೊರಟಿದ್ದಾರೆ ಎಂದು ಹೇಳಿ ಇವರಿಗೂ ಕೂಡ ಹೊರಟಲು ಹೇಳಿದನು. ಶ್ಯಾಮ ಗಯೆಯಲ್ಲಿ ಪ್ಲೇಗ್ ಜಾಡುವೇನಾದರೂ ಇದೆಯೇ ಎಂದು ಗಯಾವಾಲನನ್ನು ಕೇಳಲು ಅವನು ಇಲ್ಲ ಎಂದು ಉತ್ತರಿಸಿದನು ಮತ್ತು ನೀವೇ ಬಂದು ನೋಡಿರಿ ಎಂದು ಹೇಳಿದನು. ಅನಂತರ ಅವರು ಗಯಾವರೊಡನೆ ಹೊರಟರು. ಅವರ ಮನೆಯಲ್ಲಿ ತಂಗಿದ್ದರು. ಆಗ ಶ್ಯಾಮ ಅವರಿಗೆ ಆನಂದವಾಯಿತು. ಅವರ ಸಂತೋಷಕ್ಕೆ ಕಾರಣವೇನೆಂದರೆ ಅವನ ಮನೆ ಪಡಸಾಲೆಯಲ್ಲಿ ಶ್ರೀ ಸಾಯಿಬಾಬಾ ಅವರ ದೊಡ್ಡ ಫೋಟೋ ಇದ್ದದ್ದು. ಆ ಫೋಟೋ ನೋಡಿದ ಕೂಡಲೇ ಶ್ಯಾಮ ಪರಮಾನಂದ ಭರಿತನಾದರು. ಆಗ ಅವರಿಗೆ ಕಾಶಿ ಪ್ರಯಾಗ ಯಾತ್ರೆ ನಂತರ ಶ್ಯಾಮನಿಗಿಂತ ನಾನು ಮುಂದಿರುತ್ತೇನೆ ಎಂದು ಹೇಳಿದ ಬಾಬಾ ಅವರ ಮಾತಿನ ನೆನಪು ಮೂಡಿತು. ನಯನಗಳಲ್ಲಿ ಆನಂದ ಬಾಷ್ಪ ಹುಟ್ಟಿತು. ರೋಮಾಂಚನವಾಯಿತು. ಕಂಠವು ಗದ್ಗದವಾಯಿತು. ಅವರಿಗೆ ಪ್ಲೇಗ್ ಹೆದರಿಕೆ ಆಗಿರಬಹುದು ಎಂದು ಗಯಾವಾಲ ಗಾಬರಿಯಾದನು. ಆಗ ಶ್ಯಾಮ ಅವರು ಈ ಫೋಟೋ ಎಲ್ಲಿ ದೊರಕಿತು ಎಂದು ಗಯಾವಾಲನನ್ನು ಕೇಳಲು ಅವನು ಮನ್ಮಾಡ್ ಮತ್ತು ಪುಣ್ಯತಂಬೆಗಳಲ್ಲಿ ಗಯ ಯಾತ್ರಿಕರಿಗೆ ನೆರವು ನೀಡಲು ಸುಮಾರು 200-300 ಜನ ನನ್ನ ನೌಕರಿದ್ದಾರೆ. ಅವರಿಂದ ಬಾಬಾ ಅವರ ಕೀರ್ತಿ ತಿಳಿಯಿತು. ಸುಮಾರು 12 ವರ್ಷಗಳ ಹಿಂದೆ ನಾನು ಬಾಬಾ ಅವರ ದರ್ಶನ ಪಡೆಯಲು ಶಿರಡಿಗೆ ಹೋಗಿದ್ದೆ. ಆಗ ನನಗೆ ಶ್ಯಾಮ ಎಂಬುವರ ಮನೆಯಲ್ಲಿ ತೂಗುವಾಗಿದ್ದ ಬಾಬಾ ಅವರ ಫೋಟೋದ ಮೇಲೆ ಆಸೆ ಹುಟ್ಟಿತು. ಬಾಬಾ ಅವರು ಅಪ್ಪಣೆ ಪಡೆದು ಶ್ಯಾಮ ಅವರದನ್ನು ನನ್ನ ಕೈಯಲ್ಲಿ ಇಟ್ಟರು. ಇದೇ ಆ ಫೋಟೋ ಎಂದರು. ಆಗ ಶ್ಯಾಮ ಅವರಿಗೆ ಎಲ್ಲವೂ ನೆನಪಾಯಿತು. ಗಾಯವಾಲ ತನ್ನ ಮನೆಗೆ ಬಂದಿರುವ ವ್ಯಕ್ತಿ ಶ್ಯಾಮ ಎಂದು ತಿಳಿದ ಮೇಲೆ ಆನಂದಭರಿತನಾದರು. ಅವರಿಬ್ಬರು ಬಹುಕಾಲ ಸಂಭಾಷಿಸಿದರು. ಗಯವಾಲ ಶ್ಯಾಮ ಅವರನ್ನು ಸಕಲ ಮರ್ಯಾದೆಗಳಿಂದ ಸತ್ಕರಿಸಿದನು. ಅವನು ಬಹಳ ಶ್ರೀಮಂತನಾಗಿದ್ದನು. ತಾನು ಪಲ್ಲಕ್ಕಿಯಲ್ಲಿ ಕುಳಿತು ಶ್ಯಾಮ ಅವರನ್ನು ಆನೆ ಮೇಲೆ ಕೂರಿಸಿ ಅವರ ಸಕಲ ಅನುಕೂಲತೆಗಳನ್ನು ಗೈಯಲ್ಲಿರುವ ತನಕ ಪ್ರೀತಿಯಿಂದ ನೋಡಿಕೊಂಡನು. ಬಾಬಾ ಅವರ ಮಾತುಗಳು ಅಕ್ಷರಶಃ ಸತ್ಯವಾಗಿ ಅವರು ಹೇಳಿದಂತೆ ನಡೆಯುತ್ತದೆ ಎಂಬುದೇ ಈ ಕಥೆಯ ನೀತಿ. ಅವರು ಸಕಲ ಜೀವಿಗಳಲ್ಲಿಯೂ ಸಮಪ್ರೀತಿಯುಳ್ಳವರಾಗಿ ಅವುಗಳಲ್ಲಿ ಐಕ್ಯರಾಗಿದ್ದರು. ಈ ಕೆಳಗಿನ ಘಟನೆಯು ಇದನ್ನು ಸ್ಥಿರಪಡಿಸುತ್ತದೆ. ಒಂದು ಸಾರಿ ಬಾಬಾ ಅವರು ಲೇಂಡಿ ತೋಟದಿಂದ ಹಿಂತಿರುಗಿ ಬರುವಾಗ ಒಂದು ಆಡಿನ ಹಿಂಡು ನೋಡಿದರು. ಅವುಗಳಲ್ಲಿ 2 ಮಾತ್ರ ಬಾಬಾವನ್ನು ಆಕರ್ಷಿಸಿದರು. ಆಗ ಅವರು ಅವುಗಳ ಹತ್ತಿರ ಹೋಗಿ ಅವುಗಳನ್ನು ಮುದ್ದಾಡಿ 32 ರೂಪಾಯಿಗಳನ್ನು ಕೊಟ್ಟು ಅವುಗಳನ್ನು ಖರೀದಿಸಿಕೊಂಡರು. ಭಕ್ತರಿಗೆ ಬಾಬಾ ಅವರ ವಿಚಿತ್ರ ರೀತಿ ಅರ್ಥವಾಗಲಿಲ್ಲ. 2 ಆಡುಗಳಿಗೆ ಹೆಚ್ಚೆಂದರೆ 8 ರೂಪಾಯಿ ಬೆಲೆ ಕೊಡಬಹುದು ಎಂದು ತಮ್ಮ ತಮ್ಮೊಳಗೆ ಬೆಸುಗೊಟ್ಟಿದ್ದರು. ಆದರೆ ಯಾರಿಗೂ ಬಾಬಾವನ್ನು ಕೇಳುವ ಧೈರ್ಯವಿರಲಿಲ್ಲ. ಬಾಬಾ ಅವರು ಸುಮ್ಮನಿದ್ದರು. ಶ್ಯಾಮ ಮತ್ತು ತಾತಪೋತೆಯವರು ಧೈರ್ಯದಿಂದ ಬಾಬಾವು ಈ ಬಗ್ಗೆ ಪ್ರಶ್ನಿಸಿದರು. ಆಗ ಬಾಬಾ ಅವರು ತಮಗೆ ನೋಡಿಕೊಳ್ಳಲು ಮನೆ, ಮಠ ಅಥವಾ ಸಂಸಾರವಿಲ್ಲ, ಆದ್ದರಿಂದ ಹಣವನ್ನು ಕೂಡ ಹಾಕುವುದರ ಪ್ರಯೋಜನವೇನು ಎಂದು ಹೇಳಿ ತಮ್ಮ ಸ್ವತಃ ಖರ್ಚಿನಿಂದ ಅವುಗಳಿಗೆ ತಿನ್ನಲು 4 ಸೇರು ಕಡಲೆ ತರಿಸಿ ಆಡುಗಳಿಗೆ ತಿನ್ನಲು ಹಾಕಿದರು. ಇದಾದ ನಂತರ ಅವರು ಆಡುಗಳನ್ನು ಅವುಗಳ ಮಾಲೀಕರಿಗೆ ಹಿಂತಿರುಗಿಸಿದರು. ಅನಂತರ ಆ ಆಡುಗಳಿಗೆ ಸಂಬಂಧಿಸಿದ ಪೂರ್ವದಿಂದ ಕಥೆಯನ್ನು ಈ ರೀತಿ ಹೇಳಿದರು. ತಾತ್ಯ, ನೀವು ಈ ವ್ಯಾಪಾರದಿಂದ ಅವನು ಮೋಸ ಹೋದರೆಂದು ತಿಳಿದಿರುವಿರಿ. ನಾನು ಮೋಸ ಹೋಗಿಲ್ಲ. ಅವುಗಳ ಕಥೆ ಕೇಳಿರಿ. ಅವು ಪೂರ್ವಜನ್ಮದಲ್ಲಿ ಮನುಷ್ಯರಾಗಿ ಅದೃಷ್ಟವಶಾತ್ ನನ್ನ ಸಂಗಡಿಗರಾಗಿದ್ದವು. ಅವರಿಬ್ಬರು ಸಹೋದರಾಗಿದ್ದರು. ಬರುತ್ತಾ ಪರಸ್ಪರ ವೈರಿಗಳಾದರು. ಹಿರಿಯವನು ಸೋಮಾರಿ ಇದ್ದು ಕಿರಿಯವನು ಚುರುಕಾಗಿ ಇದ್ದು
ಬಹಳ ಹಣ ಸಂಪಾದನೆ ಮಾಡುತ್ತಿದ್ದನು. ಹಿರಿಯವನು ಅತಿಯಾಸೆ ಉಳ್ಳವನಾಗಿ ಕಿರಿಯವನ ಎಲ್ಲ ಹಣವನ್ನು ನುಂಗುವ ಸಲುವಾಗಿ ಅವನನ್ನು ಕೊಲೆ ಮಾಡಲು ಯತ್ನಿಸಿದನು. ಅವರು ತಮ್ಮ ಸಂಬಂಧವನ್ನು ಮರೆತು ಜಗಳ ಮಾಡಲು ಆರಂಭಿಸಿದರು. ಹಿರಿಯವನು ಕೊಲ್ಲುವ ಪ್ರಯತ್ನದಲ್ಲಿ ವಿಫಲನಾದನು. ಇಬ್ಬರಿಗೂ ಕಡು ವೈರತ್ವ ಬೆಳೆಯಿತು. ಒಂದು ದಿನ ಹಿರಿಯವ ಸಮಯ ಸಾಧಿಸಿ ತನ್ನ ದೊಣ್ಣೆಯಿಂದ ಕಿರಿಯವನ ತಲೆಗೆ ಬಲವಾದ ಏಟು ಕೊಟ್ಟನು. ಕಿರಿಯವನು ಕೋಪಗೊಂಡು ಕೊಡೆಯಿಂದ ಹೊಡೆದನು. ಈ ರೀತಿ ಇಬ್ಬರು ಗಾಯಗೊಂಡು ಸ್ಥಳದಲ್ಲಿಯೇ ಮೃತನಾದರು. ಆ ಕರ್ಮದಿಂದ ಅವರಿಬ್ಬರು ಈಗ ಆಡುಗಳಾಗಿ ಹುಟ್ಟಿರುತ್ತಾರೆ. ಹೋಗುತ್ತಿರುವಾಗ ನಾನು ಅವರನ್ನು ಕೂಡಲೇ ಗುರುತಿಸಿದೆ. ಅವುಗಳ ನೆನಪಾಯಿತು. ಕನಿಕರದಿಂದ ಅವುಗಳಿಗೆ ಆಹಾರ ನೀಡಬೇಕೆಂದೆನಿಸಿತು. ಆದ್ದರಿಂದ ನನ್ನ ಹತ್ತಿರದಿಂದ ಎಲ್ಲ ಹಣವನ್ನು ಖರ್ಚು ಮಾಡಿದೆ. ಅದಕ್ಕಾಗಿ ನೀವು ನನ್ನನ್ನು ದೂಷಿಸುತ್ತಿದ್ದೀರಿ. ನಿಮಗೆ ಈ ವ್ಯಾಪಾರ ಸರಿಯಾಗಿ ತೋರಲಿಲ್ಲ, ಆದ್ದರಿಂದ ಅವುಗಳನ್ನು ತಿರುಗಿ ಅವುಗಳ ಮಾನಕ್ಕೆ ಕೊಟ್ಟುಬಿಟ್ಟೆ ಎಂದರು. ಸಾಹಿಬ್ರಣ ಶ್ರೀ ಸಾಹಿಬ್ ಪೀಸ್ ಬಿ ಟು ಆಲ್.